ನಮಸ್ಕಾರ ಸ್ನೇಹಿತರೆ PSI ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇದು ಎರಡನೇ ಮಾಕ್ ಟೆಸ್ಟ್. ಆಲ್ರೆಡಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ 100 ಕ್ವಶನ್ ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಒಂದು ಕ್ವಶನ್ ಪೇಪರ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. 100 ಕ್ವಶನ್ ನ ಡೀಟೇಲ್ ಆಗಿ ಸುದೀರ್ಘವಾಗಿ ವಿಶ್ಲೇಷಣೆ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಶನ್ಸ್ ಅಷ್ಟೇ ವೇಟೇಜ್ ಇದೆ, ತುಂಬಾ ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ಮೆಂಟಲ್ ಎಬಿಲಿಟಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ಈ PSI ಗೆ ಸಂಬಂಧಪಟ್ಟಂತೆ ಏನ್ ಎಕ್ಸಾಮ್ ಇದೆ ನಿಮಗೆ ಫೆಬ್ರವರಿಲಿ ಆಗುತ್ತೆ ಅಂತ ಏನೋ ತಿಳಿಸಿದ್ದಾರೆ, 402 ಪೋಸ್ಟ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ PSI ಗೆ ಸಂಬಂಧಪಟ್ಟಂತೆ ಒಂದು ಪ್ಲೇ ಲಿಸ್ಟ್ ಕೂಡ ರೆಡಿ ಮಾಡಿದೀವಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಗಳಿದೆ. ಈಗ ರೀಸೆಂಟ್ ಆಗಿ ಕೂಡ ನಾವು ಪ್ರಬಂಧಗಳ ಸೀರೀಸ್ ಕೂಡ ಮಾಡ್ತಾ ಇದ್ವಿ, ಹಾಟ್ ಟಾಪಿಕ್ಸ್ ನ ಇಟ್ಕೊಂಡು. ಅದೆಲ್ಲ ನಿಮ್ಗೆ ಇದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಹಾಟ್ ಟಾಪಿಕ್ಸ್ ಈ 35 ಏನು ವಿಡಿಯೋಸ್ ನಿಮ್ಗೆ ಕಾಣಿಸ್ತಾ ಇದೆ, KSP PSI PC ಎಕ್ಸಾಮ್ ವಿಡಿಯೋ ಪ್ಲೇ ಲಿಸ್ಟ್ ಅಂತ. ಇಲ್ಲಿ ಹೋದ್ರೆ ನಿಮ್ಗೆ ಎಲ್ಲಾ ರೀತಿ ಸಿಗುತ್ತೆ, ಮೆಂಟಲ್ ಎಬಿಲಿಟಿ ಸಿಗುತ್ತೆ, ಇತಿಹಾಸ ಸಂಬಂಧಪಟ್ಟಂತೆ ಸಿಗುತ್ತೆ. ಇಲ್ಲಿ ಈಗ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ಕರ್ನಾಟಕ ಮತಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಭಾರತ ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಗಿರ್ಬೋದು, ಮಹಾರಾಷ್ಟ್ರ ಕರ್ನಾಟಕ ಗದಿ ವಿವಾದ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಹಾಗೆ ಎಲ್ಲ ರೀತಿಯಾದ ಒಂದು ವಿಡಿಯೋಸ್ ಗಳು ನಿಮಗೆ ಇಲ್ಲಿ ಸಿಗ್ತದೆ. ದಯವಿಟ್ಟು ಈ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ, ಅಂದ್ರೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಮಾಡಿರತಕ್ಕಂಥ ಲಿಂಕ್ ನಾನು ಹಾಕಿರ್ತೀನಿ, ಅಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಅಥವಾ ನೀವು ಓದ್ಕೋಬಹುದು. ಈ PSI ಗೆ ಸಂಬಂಧಪಟ್ಟಂತ ಪ್ರಬಂಧಗಳ ಒಂದು PDF ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಪುನೀತ್ ಫೋರಂ, ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ. ಈ ರೀತಿ ಸಿಂಬಲ್ ಇರತಕ್ಕಂಥ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿ ನಾವು ಆಲ್ರೆಡಿ ಶೇರ್ ಮಾಡಿದೀವಿ PS ಗೆ ಸಂಬಂಧಪಟ್ಟಂತ ಈ ರೀಸೆಂಟ್ ಆಗಿ ಮಾಡಿರತಕ್ಕಂತ ಪ್ರಬಂಧಗಳ ಒಂದು PDF ನಿಮಗೆ ಅಲ್ಲಿ ಸಿಗುತ್ತೆ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ಹೋಗೋಣ. ವೆರಿ ಇಂಪಾರ್ಟೆಂಟ್ ಸರ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ದಿಸ್ ಇಸ್ ದಿ ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ. ಹಾಗೆ ಮೆಂಟಲ್ ಎಬಿಲಿಟಿ ಮತ್ತೆ ಇಲ್ಲಿ ಕ್ವಶನ್ಸ್ ಗಳು ಹೆಂಗ್ ಬರ್ತವೆ, ಯಾಕೆ ಬಂತು, ಎಲ್ಲಿಂದ ಬಂತು, ಆ ಟೈಮಲ್ಲಿ ಏನಾದ್ರು ಕರೆಂಟ್ ಅಫೇರ್ ಇತ್ತ, ಹೀಗೆ ಡೀಟೇಲ್ ಆಗಿ ಪ್ರತಿ ಒಂದು ಕ್ವಶನ್ಸ್ ಎಷ್ಟು ವೇಟೇಜ್ ಇದೆ, ಯಾವ್ಯಾವ್ದಕ್ಕೆ ಬರುತ್ತೆ, ಎಲ್ಲ ಡೀಟೇಲ್ ಅನಲೈಸ್ ಮಾಡ್ತಾ ಹೋಗೋಣ. ಬನ್ನಿ ಫೈನ್ ಸರ್. ಸೊ ಇದು 2019 ಪೇಪರ್, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ಒಂದೊಂದೇ ಕ್ವಶನ್ ಸುದೀರ್ಘವಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಯಾವ ಯಾವ ಫೀಲ್ಡ್ ಇಂದ ಬರುತ್ತೆ ಕ್ವಶನ್ಸ್ ಅಂತ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಎಷ್ಟು 2 ಅಂಕಿಗಳ ಸಂಖ್ಯೆಗಳು ಈ ಗುಣವನ್ನು ಹೊಂದಿರುತ್ತದೆ? 2 ಅಂಕಿಗಳ ಸಂಖ್ಯೆಯ ಘಾತದ ಕೊನೆಯ ಅಂಕಿ 8 ಆಗಿರುತ್ತದೆ. ಇಂಗ್ಲಿಷ್ ಅಲ್ಲಿ ನೋಡಿ, ಹೌ ಮೆನಿ 2 digits ನಂಬರ್ ಸ್ಯಾಟಿಸ್ಫೈ ದಿಸ್ ಪ್ರಾಪರ್ಟಿ, ದ ಲಾಸ್ಟ್ ಡಿಜಿಟ್ ಅಂದ್ರೆ ಯೂನಿಟ್ ಡಿಜಿಟ್ ಇರುತ್ತಲ್ಲ, ಆಫ್ ದ ಸ್ಕ್ವೇರ್ ಆಫ್ ದ 2 digit ನಂಬರ್ ಇಸ್ 8. ಅಂದ್ರೆ ಅರ್ಥ ಏನು ಅಂದ್ರೆ, ಯಾವ್ದಾರ ಸ್ಕ್ವೇರ್ ಮಾಡಿದ್ರೆ ಯಾವ್ದು 2 ಅಂಕಿಗಳು, ಈಗ ಫಾರ್ ಎಕ್ಸಾಂಪಲ್ 2 ಅಂಕಿಯ ಒಂದು ಸ್ಕ್ವೇರ್ ಅಂದ್ರೆ ಮಿನಿಮಮ್ 10 ಇರಬೇಕು. 9 ಆದ್ರೆ 9 ಅಂಕಿ ಆಗುತ್ತೆ. ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 100 ಆಗುತ್ತೆ. ಅದರ ಒಂದು ಯೂನಿಟ್ ಡಿಜಿಟ್, ಓಕೆ, ಕೊನೆಯ, ಓಕೆ, ಅದು ಏನಾಗಿರುತ್ತೆ, 8 ಇರಬೇಕು ಅಂತ. ಇದು 0 ಇದೆ. ಓಕೆ, ಸುಮ್ಮನೆ ಜಸ್ಟ್ ನೋಡಿ. ಆಕ್ಚುಲಿ ಇದು ರೈಟ್ ಆನ್ಸರ್ ಏನು ಗೊತ್ತಾ, ನನ್ ಆಫ್ ದಿಸ್ ಯಾವುದೂ ಅಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು 11 ಮಾಡ್ತೀರಾ ಸರ್, ಹೆಂಗ್ ಸರ್ ಕಂಡುಹಿಡಿಯೋದು ಸರ್, ಒಂದು 10-20 ತನಕ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಸುಮ್ನೆ ನೋಡಿ, ಒಂದ್ಲಿ ಎಲ್ಲ ಮಾಡ್ಬೇಕು ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಕಂಡುಹಿಡಿಯೋದ್ರೆ ಬೇಕಾಗಿಲ್ಲ. ಇಲ್ಲಿ ನೋಡಿ, ಈಗ ಸ್ಕ್ವೇರ್ ಅಂದ್ರೆ ಸರ್ ಮಲ್ಟಿಪ್ಲಿಕೇಶನ್, ಸೇಮ್ ನಂಬರ್. ಈಗ 1 into 1 ಎಷ್ಟು ಸರ್, 1. ಲಾಸ್ಟ್ ಯೂನಿಟ್ ಡಿಜಿಟ್ ತನಕ ಕೇಳಿರೋದಿಲ್ಲಿ 1 ಬರುತ್ತೆ. ಈಗ 12 ಸ್ಕ್ವೇರ್ 124 ಅಂತ ಎಲ್ಲರಿಗೂ ಗೊತ್ತು. ಸಾರಿ, 144 ಅಂತ ಗೊತ್ತು. ಅಂದ್ರೆ ಲಾಸ್ಟ್ ಡಿಜಿಟ್ ಆಗುತ್ತೆ 2ರಲ್ಲಿ 4 ಅಲ್ವಾ ಸರ್. ಲಾಸ್ಟ್ ಯೂನಿಟ್ ಡಿಜಿಟ್ 4 ಬಂತು, 8 ಬಂತು 13. ಅಂದ್ರೆ 3 into 3 ಅಂದ್ರೆ 9. ನೀವೇನೇ ಮಾಡಿ ಸರ್, ನೀವೇನೇ ಮಾಡಿ, ಈಗ ಹಂಗಾರ ಹತ್ರ ಅರ್ಥ ಏನು ಸರ್, ಲಾಸ್ಟ್ ಡಿಜಿಟ್ 3 ಅಲ್ವಾ ಸರ್. ನೀವು 9 ತಗೊಳ್ಳಿ, ಈಗ 4 ತಗೊಳ್ಳಿ, 4 into 4 ಎಷ್ಟು ಸರ್, 6. 5 into 5 ಮಾಡಿ, ಅಂದ್ರೆ ನಿಮ್ಗೆ ಈಸಿ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ. 5 ಎಷ್ಟು, 25, ಲಾಸ್ಟ್ 5 ಬರುತ್ತೆ. 6 into 6, 6ರಲ್ಲಿ 36, 6 ಬರುತ್ತೆ. 7 into 7, 7 49, 9 ಬರುತ್ತೆ. 8 into 8 64 ಅಂದ್ರೆ 4 ಬರುತ್ತೆ. 9 into 9 9 81 ಅಂದ್ರೆ ಏನ್ ಬರುತ್ತೆ, 1 ಬರುತ್ತೆ ಯೂನಿಟ್ ಡಿಜಿಟ್ ಅಲ್ವಾ. ಸೊ ನೀವು ಏನೇ ತಗೊಳ್ಳಿ, 11 ಅಲ್ಲ, ನೀವು 21 ತಗೊಳ್ಳಿ, 28 ಬರಲ್ಲ ಸರ್, 8 ಇಲ್ಲ. ಸೊ ಇವುಗಳಲ್ಲಿ ಯಾವುದೂ ಅಲ್ಲ. ಸಿಂಪಲ್ ಸರ್, ನೋಡಿದ್ರ 1 ರಿಂದ 9 ತನಕ ನೀವು ಮಾಡ್ಬಿಟ್ರೆ ನೀವು ಟಕ್ ಅಂತ ಮಾಡ್ಬೋದು. ಇಟ್ ಇಸ್ ಅ ಶಾರ್ಟ್ ಟ್ರಿಕ್ ಅನ್ನೋದಕ್ಕಿಂತ ನೀವು ಹೆಂಗೆ ಮೈಂಡ್ ಯೂಸ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು? ಒಂದ್ ರೀತಿ ನಿಮ್ಗೆ ಇದು ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕಾಗತ್ತೆ. ಲೀಡರ್ ಅಂತಕ್ಕಂಥದ್ದು ಎಷ್ಟಿದೆ ಸರ್ ಇಲ್ಲಿ, 1 2 3 4 5 6. ಸೊ 6 ಫ್ಯಾಕ್ಟೋರಿಯಲ್ ಕಂಡ್ರೆ ಆಗೋಗುತ್ತೆ. ಯಾಕಂದ್ರೆ ಇಲ್ಲಿ 6 ಪದಗಳಿದೆ ಸರ್, 6. ಈಗ ನೋಡಿ, ಎಲ್ ಅಂತಕ್ಕಂಥ ಜಾಗ ಈಗ ಏನಿದೆ ಅದು ಒಂದು ವೇ ಆಫ್ ಅರೇಂಜಿಂಗ್ ದ ವರ್ಡ್ಸ್. ಓಕೆ, ಈಗ ಎಲ್ ಬದಲು ಇಲ್ಲಿ ಇ ಹಾಕೋಬಹುದು, ELADER ಅಂತ ಬರೀಬಹುದು.
ಸೊ ನೆಕ್ಸ್ಟ್ ಎಲ್ ಬದಲು ಈ ಬದಲು ಎ ಹಾಕೋಬಹುದು. ಹಿಂಗೆ ಸಿಕ್ಸ್ ವೇ ಅಂದ್ರೆ ಬರೀ 6 ವೇಸ್ ಅಂತ ಹಾಕಕ್ಕಾಗಲ್ಲ. ಯಾಕಂದ್ರೆ ಈ ಜಾಗದಲ್ಲಿ ಈ ಬದಲು ಎ ಬರ್ಬೋದು ಅಲ್ವಾ, ಡಿ ಬರ್ಬೋದು, ಇ ಬರ್ಬೋದು, ಆರ್ ಬರ್ಬೋದು. ಅಥವಾ ಇಲ್ಲಿ ಎಲ್ಲಿರೋದು ಏನಾಗ್ಬೋದು, ಇಲ್ಲಿಗೆ ಹೋಗ್ಬಿಟ್ಟು ಇ ಎ ಎಲ್, ಹಂಗೆ ವೆರೈಟಿ ಮಾಡ್ಬೋದು. ಅಂದ್ರೆ ಅರ್ಥ ಏನು, 6 ವರ್ಡ್ಗಳು 6 ರೀತಿ, ಅಂದ್ರೆ 6 ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ ಅದಕ್ಕೆ. ಆದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೋಬೇಕು ಏನು ಅಂದ್ರೆ, ಇಲ್ಲಿ ನೋಡಿ 2 ಇ ಇದೆ, 2 ಅಕ್ಷರ ಇ ಇದೆ. ಸೊ ಹಾಗಾಗಿ ಇದನ್ನ ಯಾವಾಗ್ಲೂ ಯಾವ ಅಕ್ಷರ ರಿಪೀಟ್, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ ನಾನು. ಇಲ್ಲಿ 2 ಅಕ್ಷರ ಇ ಇರೋದ್ರಿಂದ ಎಷ್ಟು ಅಕ್ಷರ ರಿಪೀಟ್ ಆಗಿರುತ್ತೆ ಅದನ್ನ ಇಲ್ಲಿ ಮಾಡಬೇಕು. ಈಗ 2 ಅಕ್ಷರ ಇದೆ, ಅಕಸ್ಮಾತ್ 3 ಇ ಇದ್ರೆ ಅದು 3 ಫ್ಯಾಕ್ಟೋರಿಯಲ್ ಆಗಿರೋದು ಕೆಳಗಡೆ. ಓಕೆ, ನಾನು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಇದೆಲ್ಲ ಒಂದೊಂದೇ ಇದೆ, ಬೇಕಾದ್ರೆ ಅದನ್ನು ಬರ್ಕೋಬಹುದು ನೀವು. 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಅಂತ ಹಾಕೋಬಹುದು ನೀವು. ಬೇಕಾಗಿಲ್ಲ, 1 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 1 ಇಂಟು 1 ಅಂತ ಅರ್ಥ ಅಲ್ವಾ. ಈಗ 6 ಫ್ಯಾಕ್ಟೋರಿಯಲ್ ಇದೆ ನೋಡಿ, 6 ಫ್ಯಾಕ್ಟೋರಿಯಲ್ ನಾನು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಬರೀತೀರಾ ಅಲ್ವಾ ಸರ್. ಸೊ ಈ 1 ಬೇಕಾಗಿಲ್ಲ ನಮ್ಗೆ, ಯಾವ್ದು ರಿಪೀಟ್ ಇದೆ ಅದು ಬರ್ಕೋಣ. ಸೊ 2 ಇರೋದ್ರಿಂದ 2 ಫ್ಯಾಕ್ಟೋರಿಯಲ್, 2 ಇಂಟು 1 ಆಯ್ತು ಅಲ್ವಾ ಸರ್. ಇದು ಕ್ಯಾನ್ಸಲ್ ಆಯ್ತಲ್ವಾ ಸರ್, ಅಲ್ವಾ ಸರ್. 6 5 30 ಅಲ್ವಾ ಸರ್. ಇದು 4 3 ಎಷ್ಟು ಸರ್, 12 ಅಲ್ವಾ ಸರ್. 30 ಇಂಟು 12, 30 300, 32 60, ಅಂದ್ರೆ 360 ಎಲ್ಲಿದೆ ಸರ್, ಇದೆ. ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸರ್ ಇದು. ಸೊ ಇಂಥ ಕ್ವಶನ್ಸ್ ಕೂಡ ಬರ್ತವೆ, ಈಸಿಯಾಗಿ ಮಾಡ್ಬೋದು, ತಲೆ ಕೆಡ್ಸ್ಕೊಳಂಗಿಲ್ಲ. ತುಂಬಾ ಇನ್ನು ಡಿಫಿಕಲ್ಟಿ ಆಗಿ ಕೇಳಲ್ಲ. PSI FDSD ಗಳಲ್ಲಿ ತುಂಬಾ ಡಿಫಿಕಲ್ಟ್ ಕೇಳಲ್ಲ ಯಾವುದು, ಎಸ್ಪೆಷಲಿ ಆಪ್ಟಿಟ್ಯೂಡ್ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂತ ಕರಿತೀರಾ. ಸೊ ಇದನ್ನ ತುಂಬಾ ಡಿಫಿಕಲ್ಟಿ ಮಾಡಕ್ ಹೋಗಲ್ಲ ಎಕ್ಸಾಮ್ ಗಳಲ್ಲಿ. ಬ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ನೆಕ್ಸ್ಟ್ ಬನ್ನಿ, ಏನು ಡಿ ಯ ಸಹೋದರನಾಗಿದ್ದಾನೆ. ಓಕೆ, ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ನೋಡಬಹುದು, ಎ ಇಸ್ ಎ ಡೀಸ್ ಬ್ರದರ್ ಅಂದ್ರೆ ಬರ್ಕೊಬಿಡ್ಬೇಕು ತಕ್ಷಣ ನೀವು. ಸಿಂಪಲ್, ಎ ಅಂತಕ್ಕಂಥವನು ಡಿ ಯ ಬ್ರದರ್ಗೆ ನಾನು ಪ್ಲಸ್ ಹಾಕೊಂಡ್ಬಿಡ್ತೀನಿ, ಸಿಂಪಲ್. ಓಕೆ, ಹೆಣ್ಣಾಗಿದ್ರೆ ಮೈನಸ್ ಹಾಕೊಂಡ್ಬೋದು, ಸಿಂಪಲ್ ಅಲ್ವಾ ಸರ್. ಡಿ ಇಸ್ ಬೀಸ್ ಫಾದರ್ ಅಂದ್ರೆ ಡಿನು ಬಿ ಯ ತಂದೆ, ಅಂದ್ರೆ ಡಿನು ಕೂಡ ಗಂಡು ಅಂತ ಆಯ್ತು ಅಲ್ವಾ ಸರ್. ಬಿ ನ ತಂದೆ ಬರ್ಕೊಂಡೆ. ಬಿ ಅಂಡ್ ಸಿ ಆರ್ ಸಿಸ್ಟರ್ಸ್, ಬಿ ಮತ್ತೆ ಸಿ ಇಬ್ರು ಕೂಡ ಏನು ಸಿಸ್ಟರ್ಸ್, ಅಂದ್ರೆ ಇವ್ರ ಹೆಣ್ಣು ಅಂತ ಆಯ್ತು. ಸೊ ಹಿಂಗೆ ಆರೋ ನೋಡಿ ಹೆಂಗ್ ಹಾಕೋತೀನಿ, ಇವನ ತಂದೆ ಇವನು, ಇವನ ಅಣ್ಣ ಅಥವಾ ತಮ್ಮ ಇವನು, ಗೊತ್ತಾಯ್ತಲ್ಲ. ಹೌ ಈಸ್ ಎ ರಿಲೇಟೆಡ್ ಟು ಸಿ, ಹಾಗಾದ್ರೆ ಎ ಮತ್ತು ಸಿ ಗೆ ಏನ ಸಂಬಂಧ, ಎ ಮತ್ತೆ ಸಿ ಗೆ ಏನ್ ಸಂಬಂಧ, ಅಪ್ಪನ ತಮ್ಮ ಚಿಕ್ಕಪ್ಪ ಅಂದ್ರೆ ಅಂಕಲ್ ಅಲ್ವಾ ಸರ್, ಸಿಂಪಲ್. ನೆಕ್ಸ್ಟ್ ಒನ್, ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ, ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆ, ಅಂದ್ರೆ ಇದು ಡೈರೆಕ್ಷನ್ ಕೊಟ್ಟಿದ್ದ. ಡೈರೆಕ್ಷನ್ ಫಸ್ಟ್ ನೀವು ತಿಳ್ಕೊಂಡಿರ್ಬೇಕೇನೋ, ಈ ಡೈರೆಕ್ಷನ್ ನಿಮ್ಗೆ ಗೊತ್ತಿರ್ಬೇಕು. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ ಅಲ್ವಾ ಸರ್. ಫೈನ್. ಈಗ ನೋಡಿ, ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ, ಇದು ಪಶ್ಚಿಮದಿಂದ ಪೂರ್ವ, ಹಿಂಗ್ ಬರ್ಕೋತೀನಿ, ಪಶ್ಚಿಮದಿಂದ ಪೂರ್ವಕ್ಕೆ ಆರೋ ಮಾರ್ಕ್ ಹಾಕೋತೀನಿ. ಓಕೆ ಸರ್, ಓಕೆ. ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನು ಅರೆ ವೃತ್ತಾಕಾರ, ಆಫ್ ಸರ್ಕಲ್ ಅಥವಾ ಸೆಮಿ ಸರ್ಕಲ್ ಅಂತ ಕರಿತೀವಿ. ಇಲ್ಲಿ ಎಡಕ್ಕೆ ಅಂದ್ರೆ ಇವನ ಆರೋ ಹಿಂಗಿದಾನ ಅಂದ್ರೆ ಅವನ ಮುಖದ ಎಡ, ನೀವು ಆ ಆರೋ ಕಡೆ ಮುಖ ಮಾಡ್ಕೊಂಡಿದ್ರ ಅನ್ಕೊಳ್ಳಿ. ಸೊ ಇದು ಎಡಗಡೆ ಆಗುತ್ತೆ. ಸೊ ಹಿಂಗ್ ಎಡಕ್ ತಿರುಗ್ತಾನೆ, ಬಟ್ ದಿಬ್ಬ ಇದೆ, ಅದರಿಂದ ಸೆಮಿ ಸರ್ಕಲ್ ಅಂದ್ರೆ ಹಿಂಗೆ ಸರ್ಕಲ್, ಸೆಮಿ ಸರ್ಕಲ್ ಸರ್. ಫೈನ್. ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಳ್ತಾನೆ, ಅಂದ್ರೆ ಸೆಮಿ ಸರ್ಕಲ್ ಅಂದ್ರೆ ಅವ್ನು ಎಲ್ಲಿದ್ದ ಅಲ್ಲೇ ಬಂದ ಅಂತ ಏನಿಲ್ಲ, ಬೇಕಾದ್ರೆ ಇದು ಇಲ್ಲೂ ಬೇಕಾದ್ರೆ ನಿಂತ್ಕೋಬಹುದು, ಎಲ್ಲಾರು ನಿಂತ್ಕೊಳ್ಳಿ. ಅಥವಾ ಈ ಸೆಮಿ ಸರ್ಕಲ್ ಬಂದು ಇಲ್ಲೂ ಎಂಡ್ ಆಗ್ಬೋದು, ಎಲ್ಲಾರು ಆಗ್ಲಿ. ಯಾಕಂದ್ರೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ, ಯಾವುದೇ ಆದ ಒಂದು ಮೀಟರ್ ಅಳತೆ ಕೊಟ್ಟಿಲ್ಲ, ಅದ್ರಿಂದ ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ. ಫೈನ್. ಸೊ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಳ್ಳುತ್ತಾನೆ, ಅಂದ್ರೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ, ಈ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಇದೆ ಅಲ್ವಾ. ಇಲ್ಲಿ ಬಂದು ಎಡ ಅಂದ್ರೆ ಸರ್, ಈ ಕಡೆ ಮುಖ ಮಾಡ್ಕೊಂಡು ಎಡ ಯಾವುದು, ಇದು ಎಡ ಆಗುತ್ತೆ. ಪುನಃ ಏನ್ ಮಾಡ್ತಾನೆ, ಎಡ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ, ಅದು ಏನಾಗುತ್ತೆ, ಎಡ ತಿರುವು ತರ್ಕೊಂಡು ಇದೇ ಡೈರೆಕ್ಷನ್ ನೇರವಾಗಿ ಹರಿಯುತ್ತೆ. ಕೊನೆಗೆ ನದಿ ಯಾವ ದಿಕ್ಕಿಗೆ ಹರಿಯುತ್ತಿದೆ, ಇದು ಯಾವ ದಿಕ್ಕು ಸರ್, ಇದು ಹರಿತಾ ಇರೋದು ಇದೇ ದಿಕ್ಕಲ್ಲಿ ತಾನೆ ಹರಿತಾ ಇರೋದು ಇವಾಗ, ಯಾವುದು, ಪೂರ್ವ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಸ್ಟ್. ಫೈನ್ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಎರಡು ಸಂಖ್ಯೆಗಳ ಸಂಕಲನವು 25 ಆಗಿದ್ದು ಅವುಗಳ ನಡುವಿನ ವ್ಯತ್ಯಾಸ 13 ಆಗಿರುತ್ತದೆ, ಆದರೆ ಅವುಗಳ ಗುಣಾಕಾರ ಸಂಖ್ಯೆ ಯಾವುದು. ಇದು ಸಿಂಪಲ್ ಕ್ವಶನ್, ಇದು ಸಿಂಪಲ್ ಆಗಿ ಬರೆದು ಬಿಡ್ಬೋದು. 25 ಪ್ಲಸ್ 13 ಡಿವೈಡ್ ಬೈ 2 ಮಾಡ್ಕೊಂಡ್ರೆ 30 ಡಿವೈಡ್ ಬೈ 2 ಆಗತ್ತೆ, 19 ಆಗತ್ತೆ. 19 ಇಂಟು 6 ಎಷ್ಟಾಗುತ್ತೆ ಸರ್, 19 5 95 114,
ಇಸ್ ದ ರೈಟ್ ಆನ್ಸರ್ ಅಂತ ಬರ್ದ್ಬಿಡ್ಬೋದು. ಸೊ ಹೆಂಗೆ ಅಂತ ಹೇಳ್ತೀನಿ. ಸೊ ಬರ್ಕೊಂಬಿಡಿ ಫಸ್ಟ್. ಎರಡು ಸಂಖ್ಯೆ ಸಂಕಲನ ಅಂದ್ರೆ ಎ ಪ್ಲಸ್ ಬಿ ಅಂತ ಇಟ್ಕೊಳ್ಳಿ. ಎ ಪ್ಲಸ್ ಬಿ 25. ಓಕೆ, ನಡುವಿನ ವ್ಯತ್ಯಾಸ ಎ ಮೈನಸ್ ಬಿ 13. ಓಕೆ, ಹಾಗಾದ್ರೆ ಅವುಗಳ ಗುಣಾಕಾರ ಅಂದ್ರೆ ಅವನ್ ಕೇಳಿರೋದು ಎ ಇಂಟು ಬಿ ಎಷ್ಟು ಅಂತ. ಓಕೆ, ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎ ಮತ್ತೆ ಬಿ ಕಂಡುಹಿಡಿಬೇಕು. ಸೊ ಇದು ಹೆಂಗಾಗುತ್ತೆ ಅಂದ್ರೆ ಇದು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಶಾರ್ಟ್ ಕಟ್ ಶಾರ್ಟ್ ಟ್ರಿಕ್ ಅಲ್ಲ. ಅಂದ್ರೆ ಇದು ಹೆಂಗ್ ಬಂತು 25 + 13/2 ಅಂದ್ರೆ ಇಲ್ಲಿ ನೋಡಿ, ಇದನ್ನ ಕೂಡಿದಾಗ ಏನಾಗುತ್ತೆ ಸರ್, ಪ್ಲಸ್ ಮಾಡಿದಾಗ ಬಿ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2a ಇದೆ, 2a 25 3 25 35 38. ಸೊ ಎ ಇಸ್ ಈಕ್ವಲ್ ಟು 38/2. ಸೊ ಎ ಇಸ್ ಈಕ್ವಲ್ ಟು 19. ಸೊ ಎ 19 ಆದ್ರೆ ಬಿ ಏನಾಗುತ್ತೆ? ಓಕೆ, ಇಲ್ಲಿ ನೋಡಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎ 19 ಆದ್ರೆ ಬಿ ಏನಾಗುತ್ತೆ? ಸೊ ಇಲ್ಲಿ ಎ 19 ಆದ್ರೆ ಬಿ ಏನಾಗುತ್ತೆ? ಇಲ್ಲಿ ನೀವೇನ್ ಮಾಡ್ಬೋದು, ಈ ಈಕ್ವೇಶನ್ಗೆ ಹಾಕಿದ್ರೆ ತಪ್ಪಾಗುತ್ತೆ. ಅದಕ್ಕೆ ನಾನು ಮಾಡಿದ್ದು. ಯಾಕೆಂದ್ರೆ 2ರ ಮೊತ್ತ 25 ಅಂದ್ಮೇಲೆ 19 1 ಬಂದಿದೆ ಅಂದ್ಮೇಲೆ ಇನ್ನೊಂದು 6 ಆಗಿರಲೇಬೇಕು. ಸಿಂಪಲ್. 25ರಲ್ಲಿ 9 ಕಳೆದ್ರೆ 6 ಒಟ್ಟು. ಯಾಕೆ? ಎರಡು ಸಂಖ್ಯೆಗಳ ಮೊತ್ತ. ನೀವು ಈ ಈಕ್ವೇಶನ್ಗೆ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದು ಮೈನಸ್ ಇದು ಮೈನಸ್ ಎರಡು ಸೇಮ್ ಬರುತ್ತೆ. ಬಟ್ ಈ ಈಕ್ವೇಶನ್ ಹಾಕದೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಹೆಂಗೆ ನಾ ಇದು ಬರ್ದೆ ಅಂತ ಒಂದು ಸಿಕ್ಬಿಟ್ರೆ ಸರ್ ಆಟೋಮೆಟಿಕ್ ಇನ್ನೊಂದು ನಂಬರ್ ಗೊತ್ತಾಗ್ಬಿಡ್ಬೇಕು. ಯಾಕಂದ್ರೆ 2ರ ಮೊತ್ತ 25 ಅಂದ್ಮೇಲೆ ಸಿಂಪಲ್ ಸರ್. 2ರ ಮೊತ್ತ 25 ಅಂದ್ಮೇಲೆ ಒಂದು 19 ಆದ್ಮೇಲೆ ಇನ್ನೊಂದು 6 ಆಗಿರ್ಲೇಬೇಕು. ಎಷ್ಟು ಸೇರಿದ್ರೆ 25 ಆಗುತ್ತೆ. ಸೊ ನೀವು ಈಕ್ವೇಶನ್ಗೆ ಹಾಕಿ ಅದನ್ನ ಸಬ್ಮಿಟ್ ಮಾಡಿ. ಈಗ ನೋಡಿ, ಈಗ ಈ ಈಕ್ವೇಶನ್ ತಗೊಂಡು ನೀವು ಇಲ್ಲಿಗೆ 19 ಹಾಕಿ ಅಲ್ವಾ, ಹೇಗೆ ಬಿ ಇಸ್ ಈಕ್ವಲ್ ಟು 25 - 19 ಇವೆಲ್ಲ ಹಾಕ್ಬೇಕು. ಸಿಂಪಲ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಬಿ ಎಷ್ಟು ಸರ್? 6. ಸೊ ಎ 19. ಈಗ ಇದೆರಡು ಮಲ್ಟಿಪ್ಲಿಕೇಶನ್ ಕೇಳಿದ್ದಾನೆ. 19 × 6 ಹಾಕಿದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ವಾ. 6 9 ಎಷ್ಟು? 9 5 45 6 54 4 5 6 6 6 114 ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬನ್ನಿ. ಓಕೆ, ಇವಾಗ ನೋಡಿ, ಇವಾಗೆಲ್ಲ ಬರೀ ಜಾಸ್ತಿ ಏನಿದೆ ನೋಡಿ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಮಾಡ್ತೀನಿ. ಫಸ್ಟ್ ಈ ಒಂದು ವಿಡಿಯೋ 25 ಪ್ರಮುಖ ಕ್ವಶನ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ 25 ಆಗುತ್ತೆ. ಓಕೆ ಸರ್, ಒಂದೇ ವಿಡಿಯೋದಲ್ಲಿ ಮಾಡಕ್ ಟ್ರೈ ಮಾಡಿದ್ರೆ ಏನಾಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ, ಮತ್ತೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಟೈಮ್ ತಗೊಂಡು 25ನ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಓಕೆ ಸರ್, ಫೈನ್. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡ್ತಾರೆ? ಸಿಂಪಲ್ ಕ್ವಶನ್ ಇದು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ದಿಸ್ ಇಸ್ ದ ರೈಟ್ ಆನ್ಸರ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದನ್ನ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ, ಸಿಂಪಲ್ ಇದು. ನೆಕ್ಸ್ಟ್ ಬರೋಣ. ಯಾಕಂದ್ರೆ ಭಾರತದ ರಾಷ್ಟ್ರಪತಿ ಕಾರ್ಯಗಳು ತಿಳ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತದ ಸಂವಿಧಾನದ ಈ ಭಾಗದಿಂದ ಕಂಡು ಬರುತ್ತೆ. ಯಾವ ಭಾಗ? ಮೂಲಭೂತ ಕರ್ತವ್ಯ, ಪ್ರಸ್ತಾವನೆ, ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ಸೊ ರೈಟ್ ಆನ್ಸರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನಿರ್ದೇಶಕ ತತ್ವಗಳಿಂದ ತಗೊಂಡಿರ್ತಕ್ಕಂಥದ್ದು. ಏನ್ ಹೇಳುತ್ತೆ ನಿರ್ದೇಶಕ ತತ್ವಗಳು? ಸರ್ ಇಲ್ಲಿರೋದು ಏನು ಅಂತಂದ್ರೆ, ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸರ್ ನಮ್ಮ ಆಡಳಿತ ಹೆಂಗಿರ್ಬೇಕು, ಏನೇನ್ ಪಾಲಿಸಿ ತರಬೇಕು. ಈಗ ತರ್ತಾರಲ್ಲ ಸರ್ಕಾರದವರು, ಅವ್ರಿಗೆ ಹೆಂಗೆ ಪಾಲಿಸಿ ಒಡೆದು ಬಿಡುತ್ತಾ, ಅವರಷ್ಟು ಬುದ್ಧಿವಂತರು ಹೇಗಿರೋರು. ಆಗಿನವರು ಬುದ್ಧಿವಂತಿದ್ರು. ಓಕೆ, ನಮ್ಮ ಒಂದು ಸ್ವತಂತ್ರ ಬಂದಿನ ಟೈಮಲ್ಲಿ ಇದ್ದ ರಾಜಕೀಯ ಪಕ್ಷದ ನಾಯಕರು, ಈಗಿನವರು ಈಗ ದುಡ್ಡು ಹೊಡೆಯುವಂತವ್ರು. ಹಾಗಾಗಿ ಈಗೇನಿದೆ ಅವ್ರಿಗೆ ಬುದ್ಧಿವಂತರಲ್ಲ. ಸೊ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಬಿಕಾಸ್ ಆಫ್ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನಮ್ಮ ರಾಮರಾಜ್ಯ ಆಗ್ಬೇಕು ಅಂದ್ರೆ ಏನೇನ ಪಾಲಿಸಿಗಳು ತರಬೇಕು, ಯಾವ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಆ ಒಂದು ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಅವರು ಯೋಜನೆಗಳನ್ನ ಹಮ್ಮಿಕೊಡ್ತಾರೆ. ಓಕೆ, ಕಲ್ಯಾಣ ರಾಜ್ಯ ಆಗ್ಬೇಕು ಅಥವಾ ರಾಮರಾಜ್ಯ ಆಗ್ಬೇಕಂತ ಪರಿಕಲ್ಪನೆ ನಮ್ಗೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸಿಗುತ್ತೆ. ಓಕೆ ಸರ್, ಯಾವ ಭಾಗದಲ್ಲಿ ಇರೋದು? ವಿಚ್ ಪಾರ್ಟ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ? ಯಾವ ವಿಧಿಯಿಂದ ಯಾವ ವಿಧಿ ತನಕ ಇದೆ ಸರ್? ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಸಿಂಪಲ್ ಕ್ವಶನ್ ಇದು. ಪ್ರಸ್ತಾವನೆ ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, 2019 ಸ್ವಲ್ಪ ಈಸಿ ಇದೆ. ನೆಕ್ಸ್ಟ್ ಬೇರೆ ಬೇರೆ ಕ್ವಶನ್ ಪೇಪರ್ ತಗೋತೀನಿ, ಡಿಫಿಕಲ್ಟೀಸ್ ಡಿಸ್ಕಸ್ ಮಾಡೋಣ. ಸ್ಟಾರ್ಟಿಂಗು ಯಾವ ಕ್ವಶನ್ ಪೇಪರ್ ಒಂದು ಸ್ಟಾರ್ಟಿಂಗ್ ಕ್ವಶನ್ ಈಸಿ ಇರುತ್ತೆ. ಇದು ಸ್ಟಾರ್ಟಿಂಗ್ ಕ್ವಶನ್ಸ್ ಅಲ್ವಾ. ಸ್ವಲ್ಪ ಹೋಗ್ತಾ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಮ್ಮ ಇತಿಹಾಸ ಕ್ವಶನ್ಸ್ ಬರುತ್ತೆ, ಆಮೇಲೆ ಎಕನಾಮಿಕ್ ಕ್ವಶನ್ಸ್ ಬರುತ್ತೆ ಅಲ್ವಾ, ನಮ್ಮ ಅರ್ಥಶಾಸ್ತ್ರ. ಸೊ ಎಲ್ಲ ಡಿಸ್ಕಸ್ ಮಾಡಿಸ್ತಾ ಇದ್ದಾರೆ. ಸೊ ಪ್ರಸ್ತಾವನೆಯಲ್ಲಿ ಏನಿರುತ್ತೆ? ಇದು ಒಂದು ಭಾಗ, ಇದು ಒಂದು ಪ್ರಸ್ತಾವನೆ. ನಮ್ಮ ಸಂವಿಧಾನ ಇದು ಕೇಳ್ತಾನೆ, ಸಂವಿಧಾನದ ಭಾಗ. ಓಕೆ, ಮೊದಲು ಇದು ಭಾಗ ಅಲ್ಲ ಅಂತ ಬೇರೆ ಬೇರೆ ಕೇಸಲ್ಲಿ ಹೇಳಿದ್ರು. ಆಮೇಲೆ ಇದು ನಮ್ಮ ಸಂವಿಧಾನದ ಭಾಗ ಅಂತ ಇನ್ನೊಂದು ತೀರ್ಮಾನದಲ್ಲಿ ಹೇಳ್ತಾರೆ. ಯಾವ ಕೇಸ್ ಅದು? ಯಾವ ಕೇಸ್ ಸ್ಟಡಿ ಅದು?
ಯಾವ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಪ್ರಸ್ತಾವನೆ ನಮ್ಮ ಒಂದು ಸಂವಿಧಾನದ ಭಾಗ. ಓಕೆ, ಆದ್ರೆ ಇದನ್ನು ನ್ಯಾಯಾಲಯದಲ್ಲಿ ಅನುಷ್ಠಾನ ಮಾಡಂಗಿಲ್ಲ. ಇದು ತಿಳ್ಕೊಬೇಕಾಗಿರೋ ಪಾಯಿಂಟ್. ನ್ಯಾಯಾಲಯದಲ್ಲಿ ಅನುಷ್ಠಾನ ಮಾಡ್ಬೇಕು ಅಂತ ಕೇಸ್ ಹಾಕಂಗಿಲ್ಲ. ಅಂದ್ರೆ ನಾವ್ ಹೆಂಗೆ ಮೂಲಭೂತ ಹಕ್ಕುಗಳನ್ನ ಅನುಷ್ಠಾನ ಮಾಡಕ್ಕೆ ಕೇಸ್ ಕೊಡ್ತೀವಿ ಅಂಡರ್ ಆರ್ಟಿಕಲ್ 32 ಮತ್ತೆ 223 ಅಲ್ವಾ? ಸೊ ಆ ತರ ಇಲ್ಲಿ ಮಾಡಂಗಿಲ್ಲ. ಸೊ ಹಾಗಾದ್ರೆ ಸರ್ ಪ್ರಸ್ತಾವನೆ ಯಾವ ಒಂದು ಕೇಸ್ ನಲ್ಲಿ ಇದು ಸಂವಿಧಾನದ ಭಾಗ ಅಂತ ಹೇಳ್ತೀವಿ. ಈಗ ಬೇರೆ ಬೇರೆ ಕೇಸಲ್ಲಿ ಭಾಗ ಅಲ್ಲ ಅಂತ ಹೇಳಿದ್ರು. ಯಾವ ಒಂದು ಜಡ್ಜ್ಮೆಂಟ್ ಅಲ್ಲಿ, ಯಾವ ಕೇಸಿನ ಜಡ್ಜ್ಮೆಂಟ್ ಅಲ್ಲಿ ಇದು ಭಾಗ ಅಂತ ಹೇಳಿದ್ರು, ನಮ್ಮ ಅವಿಭಾಜ್ಯ ಅಂಗ. ಮತ್ತೆ ಇದು ಒಂದು ಅನುಷ್ಠಾನ ಅಂದ್ರೆ ನ್ಯಾಯಾಲಯದ ಅನುಷ್ಠಾನ ಮಾಡಂಗಿಲ್ಲ, ಆದ್ರೆ ಇದನ್ನ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದೆ. ಯಾವ್ದು ಕೇಸು? ಇದು ನಾನ್ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ 2 ಹೋಮ್ವರ್ಕ್ ಆಯ್ತು. ಹೋಮ್ವರ್ಕ್ ನಂಬರ್ 1, ಹೋಮ್ವರ್ಕ್ ನಂಬರ್ 2. ನೆಕ್ಸ್ಟ್ ಬರೋಣ. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನು ಕುರಿತಂತೆ ಒಳಗೊಂಡಿದೆ? ಸರ್ ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಗಳು ಬಗ್ಗೆ ಒಂದು ಅವರ ಕಾರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥ ತಿಳ್ಕೊಬೇಕಾಗತ್ತೆ. ಸೊ ಇದು ರೈಟ್ ಆನ್ಸರ್ ಅನುಚ್ಛೇದ 87. ಅಂದ್ರೆ ಪ್ರತಿ ವರ್ಷ ಮೊದಲ ಸದನ ಏನ್ ಸೇರುತ್ತೆ, ಮೊದಲ ಸದನ ಕಂಡಕ್ಟ್ ಆಗುತ್ತೆ, ಆ ವರ್ಷದ ಮೊದಲ ಸದನ, ಅವಾಗ ರಾಷ್ಟ್ರಪತಿ 2 ಸದನಗಳ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಮತ್ತೆ ಯಾವ್ದಾರ ಹೊಸ ಸರ್ಕಾರ ಬಂದಾಗ ಆ ಸರ್ಕಾರದ ಮೊದಲ ಅಧಿವೇಶನದಲ್ಲಿ ಆ ಸದನದಲ್ಲಿ ಕೂಡ ರಾಷ್ಟ್ರಪತಿ ಭಾಷಣ ಮಾಡ್ತಾರೆ. ಸೊ ಅದು ಅನುಚ್ಛೇದ ಅಥವಾ ವಿಧಿ 87, ಆರ್ಟಿಕಲ್ 87 ಹೇಳುತ್ತೆ. ಇಲ್ಲೊಂದಷ್ಟು ನಾನು ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ಕ್ವಶನ್ಸ್ ಬರ್ಬೋದು ನೋಡಿ. 87 ಚುನಾವಣೆ ನಂತರ ಹಾಗೂ ಪ್ರತಿ ವರ್ಷ 2 ಸದನಗಳ ಜಂಟಿ ಅಧಿವೇಶನ ಕುರಿತು ಮಾತನಾಡುವ, ಅಧಿವೇಶನ ನಂತರ ಕಾರಣಗಳನ್ನು ಸಂಗತಿಗಳು ತಿಳಿಸುವ ಅಧಿಕಾರ ರಾಷ್ಟ್ರಪತಿಗೆ 87ನೇ ವಿಧಿ ಅನ್ವಯ ಇದೆ. ಇನ್ನು 79ನೇ ವಿಧಿ ಯಾವ್ದ್ರ ಬಗ್ಗೆ ಹೇಳುತ್ತೆ? ಅವರು ಸಂಸತ್ತಿನ ಅವಿಭಾಜ್ಯ ಭಾಗ ಅಂತ ಹೇಳುತ್ತೆ. 80ನೇ ವಿಧಿ ನಮ್ಮ ಕಲೆ ಸಂಸ್ಕೃತಿ 12 ಜನ ರಾಜ್ಯಸಭೆ ನಾಮಕರಣ ಮಾಡೋದು 80ನೇ ವಿಧಿ ಹೇಳುತ್ತೆ. ಅಂದ್ರೆ ಇದರಲ್ಲಿ ಅಧಿಕಾರಗಳನ್ನ ಒಂದಷ್ಟು ನೀವು ತಿಳ್ಕೊಬೇಕು. ನಾನು ಇನ್ನೂ ಡೀಟೇಲ್ ಆಗಿ ಮಾಡಿದ್ದೀನಿ, ನನ್ನೊಂದು ಪ್ಲೇ ಲಿಸ್ಟ್ ಇದೆ ಸಂವಿಧಾನ ಅಂತ, ದಯವಿಟ್ಟು ನೋಡಿ ಸ್ನೇಹಿತರೆ. ಪ್ರತಿಯೊಂದು ಅವರ ಶಾಸನೀಯ ಅಧಿಕಾರ ಏನು, ಓಕೆ, ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ ಏನು, ಓಕೆ, ಮತ್ತೆ ಅವರ ಒಂದು ಆರ್ಥಿಕ ಅಧಿಕಾರಗಳೇನಿದೆ, ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಸರ್ ಇದೊಂದು ಲಿಸ್ಟ್ ನೋಡ್ಕೊಂಬಿಡಿ ಯಾವ ಆರ್ಟಿಕಲ್. ಯಾಕಂದ್ರೆ 331 ಬಗ್ಗೆ ಗೊತ್ತಿರಬೇಕು. ಆರ್ಟಿಕಲ್ ಏನ್ ಹೇಳುತ್ತೆ? ಆಂಗ್ಲೋ ಇಂಡಿಯನ್ ನ ಇವಾಗ ನಾವು ಮುಂದಿನ ನೆಕ್ಸ್ಟ್ ಇದರಿಂದ ನಾಮಕರಣ ಮಾಡಂಗಿಲ್ಲ. ಸೊ SC ST ಏನು ರಿಸರ್ವೇಶನ್ ಇತ್ತು ಅದ್ ನೆಕ್ಸ್ಟ್ 10 years ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ್ರೆ ಆಂಗ್ಲೋ ಇಂಡಿಯನ್ಸ್ ನ ತಗೋತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ಲೋಕಸಭೆಗೆ 2, ರಾಜ್ಯದಲ್ಲಾದ್ರೆ 1 ತಗೋತಾ ಇದ್ವಲ್ಲ, ಅದನ್ನ ಅವರು ಮಾಡಿದ್ದಾರೆ. ಸೊ 331, 32, 33, 34 ಈ ವಿಧಿಗಳು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗತ್ತೆ, ಯಾವ್ದಾದಕ್ಕಿದೆ ಅಂತ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ. ಒಂದು ಅಷ್ಟು MCQs ಕೂಡ ಮಾಡಿದ್ದೀವಿ. ಸೊ ಅಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ ಸ್ನೇಹಿತರೆ. ಭಾರತದ ಸಂವಿಧಾನದ ಯಾವ ಅನುಸೂಚಿಯು ಈ ಪಂಚಾಯತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಅಂದ್ರೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ 73 ಮತ್ತೆ 74ನೇ ತಿದ್ದುಪಡಿ, ಪೌರ ನಗರಸಭೆಗಳಿಗೆ 74 ಬಂತಲ್ಲ ತಿದ್ದುಪಡಿ ಮುಖಾಂತರ. ಯಾವ ಅನುಸೂಚಿ? ಸಿಂಪಲ್, ಇಲ್ಲಿ ಮಾರ್ಕ್ ಮಾಡ್ಬಿಟ್ಟಿದಾರಲ್ವಾ, ಅನುಸೂಚಿ 11. ಓಕೆ, ಅಂದ್ರೆ ಶೆಡ್ಯೂಲ್ 11th ಶೆಡ್ಯೂಲ್. ಭಾಗ ಕೇಳ್ತಾನೆ, ಯಾವ ಭಾಗ ಕೇಳ್ತಾನೆ? 9ನೇ ಭಾಗ. ಓಕೆ, ಇನ್ನು ನಮ್ಮ ನಗರಗಳ ಪೌರ ಪಾಲಿಕೆ, ನಗರಸಭೆ ಅಥವಾ ನಗರ ಪಾಲಿಕೆಗೆ ಸಂಬಂಧಪಟ್ಟಂತಾಗಿದ್ರೆ, ಪೌರಾಡಳಿತಕ್ಕೆ ಸಂಬಂಧಪಟ್ಟಂತಾಗಿದ್ರೆ ಅದು 12th ಶೆಡ್ಯೂಲ್, 12ನೇ ಅನುಸೂಚಿ 9A ಪಾರ್ಟ್ ಅಥವಾ ಭಾಗ. ಓಕೆ, ಇದು ಗೊತ್ತಿರಬೇಕು. ಇದು 74ನೇ ತಿದ್ದುಪಡಿ, ಇದು 73ನೇ ತಿದ್ದುಪಡಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಇದು ಸಿಂಪಲ್. ಇದು ಯಾವುದು ಸರ್? ನಿಮ್ಗೆ ಸಿಂಪಲ್ ಒಂದು ಟ್ಯಾಬ್ಯುಲರ್ ಕಾಲಮ್ ಗೊತ್ತಿರಬೇಕು. ಯಾವ ವಿಧಿಯಿಂದ ಯಾವ ವಿಧಿ ಸಮಾನತೆ ಬಗ್ಗೆ ಮಾತಾಡುತ್ತೆ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ, ಮತ್ತೆ ಡಿಸ್ಕ್ರಿಮಿನೇಷನ್ ಬಗ್ಗೆ, ಓಕೆ, ಯಾವ ವಿಧಿಗಳು ಮಾತಾಡ್ತದೆ, ಸೊ ಇವೆಲ್ಲ, ಮತ್ತೆ ಸಾಂಸ್ಕೃತಿಕ ಸ್ವಾತಂತ್ರ್ಯದ ಬಗ್ಗೆ ಯಾವ್ದು ಮಾತಾಡುತ್ತೆ. ಸೊ ಇದಷ್ಟು ವಿಧಿಗಳು ನಿಮ್ಗೆ ಗೊತ್ತಿರಬೇಕು. ಸಿಂಪಲ್ ನೋಡಿ, ಇಲ್ಲಿ ನಾನು ಟ್ಯಾಬ್ಯುಲರ್ ಕಾಲಮ್ ಕೊಡ್ತೇನೆ. ಸಮಾನತೆ ಹಕ್ಕುಗಳ ಬಗ್ಗೆ 14ರಿಂದ 18 ವಿಧಿಗಳು ಮಾತಾಡ್ತವೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ ಮಾತಾಡುತ್ತೆ. ಶೋಷಣೆ ವಿರುದ್ಧ ಹಕ್ಕು, ಇದು ಟ್ರಿಕ್ಸ್ ಕೂಡ ಹೇಳ್ಕೊಡಿ ನಿಮ್ಗೆ ನೆನ್ಪಿಟ್ಕೊಳ್ಳೋದು ಅಂತ, 22ರಿಂದ 23ರಿಂದ 24. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30. ಸಂವಿಧಾತ್ಮಕ ಪರಿಹಾರ ಹಕ್ಕು 32. ಪ್ರಮುಖವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. ಹಿಂದಕ್ಕೆ ಬನ್ನಿ, ಇಲ್ಲಿ ಏನ್ ಕೇಳಿದಾನೆ? ಮಾಧ್ಯಮಗಳಿಗೆ ವಾರ್ತೆ ಪ್ರಸಾರ ಮಾಡುವ ಹಕ್ಕು. ಅಂದ್ರೆ
ಅವ್ರು ಯಾವ ವಾರ್ತೆಗಳ ಪ್ರಚಾರ ಮಾಡ್ಬೇಕಂದ್ರೆ ಸ್ವಾತಂತ್ರ್ಯ ಇರಬೇಕು. ಸೊ ಸಮಾನತೆ ಹಕ್ಕಲ್ಲಿ ಬರುತ್ತಾ 17, 16, 18 ಸಮಾನತೆ ಹಕ್ಕಕ್ಕೆ ಸಂಬಂಧಪಟ್ಟಿದ್ದು. ಸೊ 19ರಿಂದ 22 ಅಂದ್ರೆ ಅದು ಸ್ವಾತಂತ್ರ್ಯದ ಹಕ್ಕಕ್ಕೆ ಸಂಬಂಧಪಟ್ಟಿದ್ದು. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಇದೊಂದು ಟ್ಯಾಬ್ಲರ್ ಕಾಲಮ್ ಗೊತ್ತಿದ್ರೆ ನೀವು ಆಟೋಮೆಟಿಕ್ ಆಗಿ ಟಿಕ್ ಮಾಡ್ತೀರಾ. 16, 17, 18 ಸ್ವಾತಂತ್ರ್ಯ ಸಂಬಂಧಪಟ್ಟಿರ್ತಕ್ಕಂಥ. ಅರ್ಥ ಆಯ್ತಲ್ಲ ಸರ್? ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆಲ್ಲ ಈ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಅದ್ರದ್ದು ಡೀಟೇಲ್ ಕೊಡ್ತೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಓಕೆ, ಕೊನೆ ತನಕ ವಿಡಿಯೋ ನೋಡಿ. ನೆಕ್ಸ್ಟ್ ಬನ್ನಿ, ಈ ಕೆಳಗೊಂಡು ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಆಕ್ಚುಲಿ ಕ್ವಶನ್ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನ್ಯಾಷನಲ್ ಅಡ್ವೈಸರಿ ಕಮಿಟಿ ಇದೆಯಲ್ಲ ನೋಡಿ, ಈಗ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ, ಓಕೆ, ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಅಲ್ಲ, ರಾಷ್ಟ್ರೀಯ ಸಲಹಾ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾನೆ. ಸೊ ರೈಟ್ ಆನ್ಸರ್ ಆಕ್ಚುಲಿ ಇಲ್ಲಿ ನೋಡೋದಾದ್ರೆ ನಮ್ಮ ಯೋಜನಾ ಆಯೋಗ ಅಂತ ಎಲ್ಲರೂ ಟಿಕ್ ಮಾಡಿರ್ತಾರೆ. ಓಕೆ, ಆದ್ರೆ ಸಾಂವಿಧಾನಿಕ ಅಂದ ತಕ್ಷಣ ನಮ್ಮ ಸಂವಿಧಾನದಲ್ಲಿ ಯಾವುದೇ ವಿಧಿ ಅಡಿ ಇರಬಾರ್ದು. ಓಕೆ, ಅಸಂವಿಧಾನಿಕ ಅಂದಾಗ ಅಲ್ಲಿ ಶಾಸನಾತ್ಮಕ ಕೂಡ ಬರುತ್ತೆ, ಕಾರ್ಯಾಂಗೀಯ ಸಂಸ್ಥೆಗಳು ಬರುತ್ತೆ. ಕಾರ್ಯಾಂಗೀಯ ಸಂಸ್ಥೆ ಅಂದ್ರೆ ಜಸ್ಟ್ ಒಂದು ಡಿಕ್ಲರೇಷನ್ ಮುಖಾಂತರ ತಂದಿರ್ತಾರೆ. ಶಾಸನಾತ್ಮಕ ಅಂದ್ರೆ ಒಂದು ಆಕ್ಟ್ ನ ತಂದಿರ್ತಾರೆ, ಕಾಯ್ದೆಯ ಮುಖಾಂತರ ತಂದಿರ್ತಾರೆ. ಇದಕ್ಕೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಒಂದು ಸಾಂವಿಧಾನಿಕ ಸಂಸ್ಥೆ. ಸರ್ ಇಲ್ಲೇ ಹೇಳ್ಬೋದಲ್ಲ ಸರ್, ಇಲ್ಲೇ ಹೇಳ್ತಾ ಹೋದ್ರೆ ಏನಾಗುತ್ತೆ ಸರ್, ನಾವು ಕಂಪ್ಲೀಟ್ ಇದನ್ನ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ಆ ಒಂದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಕೊಡ್ತೇನೆ. ದ್ಯುತಿ ಚಂದ್ರ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು? ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಸ್ನೇಹಿತರೆ, ಇದು ಕರೆಂಟ್ ಅಫೇರ್ ಬೇಸ್ಡ್. ಅವಾಗ 2019ರಲ್ಲಿ ನ್ಯೂಸ್ ಅಲ್ಲಿ ಇತ್ತು. ಸೊ ಅಥ್ಲೆಟಿಕ್ಸ್, ರೈಟ್ ಆನ್ಸರ್ ಅಥ್ಲೆಟಿಕ್ಸ್. ಎಸ್ಪೆಷಲಿ ಅಥ್ಲೆಟಿಕ್ಸ್ ಅಲ್ಲಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅದನ್ನ ಕಮೆಂಟ್ ಅಲ್ಲಿ ನೀವು ತಿಳಿಸಿ. 14ನೇ ಕ್ವಶನ್ ಬನ್ನಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ, ಯಾಕಂದ್ರೆ ಕರೆಂಟ್ ಅಫೇರ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ಇವಾಗ ಈಗಿನ ಕರೆಂಟ್ ಅಫೇರ್ ಕೇಳ್ತಾರೆ, ಲಾಸ್ಟ್ 1 year. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿಲ್ಲ, ನ್ಯಾಯಮೂರ್ತಿ ಅಂತ ಕೇಳಿದ್ದಾರೆ. ಓಕೆ, ನ್ಯಾಯಮೂರ್ತಿ ಆಗ್ಲಿ ಮುಖ್ಯ ನ್ಯಾಯಮೂರ್ತಿ ಆಗ್ಲಿ ಅವ್ರನ್ನ ಯಾರು ನೇಮಿಸ್ತಾರೆ? ಪ್ರಧಾನಮಂತ್ರಿ, ಭಾರತ ಮುಖ್ಯ ನ್ಯಾಯಮೂರ್ತಿ, ಲೋಕಸಭಾ ಸಭಾಪತಿ, ರಾಷ್ಟ್ರಪತಿಗಳು. ಇಸ್ ವ್ಯಾರೆಂಟ್ಸ್ ಇಸ್ ಸೀಲ್ ಅಂಡ್ ವ್ಯಾರೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅವರ ಒಂದು ಕೈಯಿನ ಮುಖಾಂತರ ಲಕೋಟೆಯಲ್ಲಿ ಸೀಲ್ ಮಾಡಿರೋ ಲಕೋಟೆಯಲ್ಲಿ ಸಿಗ್ನೇಚರ್ ಮುಖಾಂತರ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಕ್ಕಂಥದ್ದು. ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ರಾಷ್ಟ್ರಪತಿಗಳು ನಮ್ಮ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು, ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು, ಅದರ ಒಂದು ಬೇರೆ ಸಬಾರ್ಡಿನೇಟ್ ನ್ಯಾಯಮೂರ್ತಿಗಳಾಗಿರ್ಬೋದು, ಅವರ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಮುಖಾಂತರ ನೇಮಕ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ 99ನೇ ಸಂವಿಧಾನಕ್ಕೆ ತಿದ್ದುಪಡಿ ಬಗ್ಗೆ ತಿಳ್ಕೊಬೇಕಾಗತ್ತೆ. NJAC, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ಓಕೆ, ಮತ್ತೆ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ರಾಷ್ಟ್ರಪತಿಗಳ ನೇಮಕ ಏನ್ ಮಾಡ್ತಾರೆ, ಇಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಸ್ನೇಹಿತರೆ ಕೊಲಿಜಿಯಂ ಸಿಸ್ಟಮ್ ಆಧಾರ ಮೇಲೆ ಮಾಡ್ತಾರೆ. ಆಕ್ಚುಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿತ್ತು. ಅಂದ್ರೆ 1 ಜಡ್ಜ್ ಸ್ಟೇಟ್ಮೆಂಟ್, 2 ಜಡ್ಜ್ ಕೇಸ್, 3 ಜಡ್ಜ್ ಕೇಸ್ ಅಂತೆಲ್ಲ ಬರುತ್ತೆ. ತುಂಬಾ ಡೀಟೇಲ್ ಬೇಡ. ಇಲ್ಲಿ NJAC ಅಂದ್ರೇನು? ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರಚನೆ ಮಾಡ್ತೀವಿ 99ನೇ ತಿದ್ದುಪಡಿ ಮುಖಾಂತರ. ಆದ್ರೆ ಈ ಒಂದು 99ನೇ ಸಂವಿಧಾನಿಕ ತಿದ್ದುಪಡಿ ಇದೆಯಲ್ಲ, ಇದನ್ನ ನಮ್ಮ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ, ನಾನ್ ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡುತ್ತೆ. ಅಸಂವಿಧಾನಿಕ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ನೇಮಕ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಾಂಗ ಅಂದ್ರೇನು? ನಮ್ಮ ಪ್ರಧಾನಮಂತ್ರಿ ನೇತೃತ್ವದ ಒಂದು ಆಯೋಗ ಆಗಿರ್ಬೋದು, ಬೇರೆ ಬೇರೆ ಜನಗಳನ್ನ ಈ ಒಂದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ಮುಖಾಂತರ ಆರಿಸ್ಬೇಕು ಅಂತ ತರ್ತಾರೆ. ಓಕೆ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಗೊತ್ತಿದೆ, ನೆನಪಿಟ್ಕೋಬೇಕು ಯಾಕೆ ಇದು ಅಸಂವಿಧಾನಿಕ ಅಂದ್ರೆ, ನಮ್ಮ ಒಂದು ಭಾರತದಲ್ಲಿ ಕಾನೂನು ಅಲ್ವಾ ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತ ಕರಿತೀವಿ, ಇಂಡಿಪೆಂಡೆಂಟ್ ಅಲ್ವಾ. ಸೊ ಇದನ್ನ ಇಂಡಿಪೆಂಡೆಂಟ್ ಬಾಡಿ ಆಗಿರ್ಬೇಕಾದ್ರೆ ಇಲ್ಲಿ ನ್ಯಾಯ ಅಂತವ್ರನ್ನ ನ್ಯಾಯಾಂಗಕ್ಕೆ ಅಧೀನವಾಗಬಾರದು. ನ್ಯಾಯಾಂಗ ಕಾರ್ಯಾಂಗಕ್ಕೆ ಅಧೀನವಾಗಬಾರದು ಅಂದ್ರೆ ನ್ಯಾಯಾಂಗನ ಸೆಲೆಕ್ಟ್ ಮಾಡೋ ಕಾರ್ಯಾಂಗದವ್ರು ಆಗ್ಬಿಟ್ರೆ, ಸೊ ಹೌ ಇಟ್ ಇಸ್ ಇಂಡಿಪೆಂಡೆಂಟ್ ಅಲ್ವಾ. ಅರ್ಥ ಆಗ್ತಿದೆ? ಸೊ ತುಂಬಾ ಚೆನ್ನಾಗಿದೆ, ನಾವು ಸಂವಿಧಾನ ಓದಿದ್ರೆ ತುಂಬಾ ಚೆನ್ನಾಗಿದೆ, ಒಂದೊಂದು ವರ್ಡ್ಗಳು ತುಂಬಾ ಚೆನ್ನಾಗಿದೆ. ಸೊ ಯಾವಾಗ್ಲೂ ಶಾಸಕಾಂಗ ಇಸ್ ಇಂಡಿಪೆಂಡೆಂಟ್, ಕಾರ್ಯಾಂಗ ಇಸ್ ಇಂಡಿಪೆಂಡೆಂಟ್, ನ್ಯಾಯಾಂಗ ಇಸ್ ಇಂಡಿಪೆಂಡೆಂಟ್ ಆಗಿರ್ಬೇಕು. ಸೊ ಹಿಂಗೆ ಮೂರುನು. ಹಾಗಾಗಿ ಈ ಒಂದು 99ನೇ ತಿದ್ದುಪಡಿ ಏನ್ ಮಾಡ್ತಾರೆ, ತುಂಬಾ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತೇನೆ. ವಾಟ್ ಈಸ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, 99ನೇ ತಿದ್ದುಪಡಿನ ಸಂವಿಧಾನಿಕನ ಅಸಂವಿಧಾನಿಕ ಅಂತ. ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿ ಇದನ್ನ ಸ್ಟ್ರೈಕ್ ಮಾಡ್ತು, ಅಂದ್ರೆ ಅದನ್ನ ತೆಗ್ದಾಕ್ತು. ಓಕೆ, ಹಾಗಾದ್ರೆ ಕೊಲಿಜಿಯಂ ಸಿಸ್ಟಮ್ ಅಂದ್ರೇನು?
ಅಂದ್ರೆ ಸರ್ ಇಲ್ಲಿ ಜಡ್ಜ್ಗಳ ಒಂದು ಗ್ರೂಪ್ ಇರುತ್ತೆ, ಅವರೇ ಜಡ್ಜ್ಗಳನ್ನ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಜಡ್ಜ್ ಯಾರಾಗ್ಬೇಕು, ಇಲ್ಲಿ ನಾನು ಅವರ ಒಂದು ಎಲಿಜಿಬಿಲಿಟಿ ಬಗ್ಗೆ ಮಾತಾಡ್ತೇನೆ. ಅರ್ಹತೆ ನಿಮ್ಗೆ ಗೊತ್ತಿದೆ, 10 ವರ್ಷ ಲಾಯರ್ ಅಥವಾ 5 ವರ್ಷ ಜಡ್ಜ್ ಆಗಿರ್ಬೇಕು, ಇಷ್ಟು ವಯಸ್ಸಾಗಿರ್ಬೇಕು, ನೋ ಎಕ್ಸ್ಪೀರಿಯನ್ಸ್ ಎಷ್ಟಿರ್ಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಷ್ಟ್ ಇದ್ರೂ ಕೂಡ ಅಷ್ಟು ತುಂಬಾ ಜನ ಸಿಗ್ತಾರೆ, ಅದ್ರಲ್ಲಿ ಯಾರನ್ನ ಆರಿಸ್ಬೇಕು. ಸೊ ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜಡ್ಜ್ ನ ಅಪಾಯಿಂಟ್ ಮಾಡತಕ್ಕಂಥವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಜಡ್ಜ್ಗಳೇ ಒಂದು ಗ್ರೂಪ್ ಮಾಡ್ಕೊಂಡು 4 ಜಡ್ಜ್ ನೋಡಿ, ಕಂಪ್ರೈಸ್ಡ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅದರ್ 4 ಸುಪ್ರೀಂ ಕೋರ್ಟ್ ಜಡ್ಜಸ್. ಸೊ ಅದು ಒಂದು ಕೊಲಿಜಿಯನ್ ಸಿಸ್ಟಮ್. ಅವರು ಏನ್ ಮಾಡ್ತಾರೆ, ಈ ಜಡ್ಜ್ಗಳನ್ನ ಯಾರು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ರಾಷ್ಟ್ರಪತಿಗಳ ಅಂಗೀಕಾರ ಹಾಕಿ ಅಲ್ಲಿ ಸೈನ್ ಆಗಿ ಬರ್ತದೆ. ಹಾಗಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಇಂದ ಯಾರು ಮಾಡ್ತಾರೆ ಸರ್? ಈಗ ಫಾರ್ಮರ್ ಅಂದ್ರೆ ಈಗ ರಿಟೈರ್ಡ್ ಆಗ್ತಿರ್ತಾರಲ್ಲ, ಅವರು ಶಿಫಾರಸ್ ಮಾಡ್ತಾರೆ ನೆಕ್ಸ್ಟ್ CJI ಯಾರಾಗ್ಬೇಕು ಅಂತ. ಅದನ್ನ ತಗೋಬಹುದು, ತಗೊಳ್ದೇ ಇರ್ಬೋದು, ಬಟ್ ಯೂಶಲಿ ತಗೋತಾರೆ. ಯಾಕಂದ್ರೆ ಅವ್ರು ಶಿಫಾರಸ್ ಮಾಡ್ತಾರಲ್ಲ, ಅವರು ನೋಡಿ ಶಿಫಾರಸ್ ಮಾಡಿರ್ತಾರೆ. ಅವರ ಒಂದು ಜ್ಞಾನ ಆಗಿರ್ಬೋದು ಅಥವಾ ಅವರ ಒಂದು ಏಜ್ ಆಗಿರ್ಬೋದು, ಸೊ ಅದನ್ನ ನೋಡಿ ಅವರು ಶಿಫಾರಸ್ ಮಾಡಿ ಹೋಗ್ತಕ್ಕಂಥ. ಓಕೆ, ಇಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಬನ್ನಿ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಸಿಂಪಲ್ ಇದು. ರಾಜ್ಯ ಅಂದ್ರೆ ರಾಜ್ಯಪಾಲರು, ನಮ್ಮ ಲೋಕಸೇವಾ ಆಯೋಗನ ರಾಷ್ಟ್ರಪತಿಗಳು, ಕೇಂದ್ರ ಲೋಕಸೇವಾ ಆಯೋಗ. ಇವ್ರಿಗೆ ಎಷ್ಟು ವರ್ಷ, 6 ವರ್ಷ ಆರ್ 65 years ಇವೆಲ್ಲ ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ಸಿಂಪಲ್ ಆಗಿ ಗೊತ್ತಿರುತ್ತೆ ಇದೆಲ್ಲ. ಸೊ ಅದನ್ನ ಡಿಸ್ಕಸ್ ಮಾಡಕ್ ಹೋಗಲ್ಲ. ಆದ್ರೆ 315ನೇ ವಿಧಿ ಇದೆಯಲ್ಲ ಸರ್, ಕೇಂದ್ರ ಮತ್ತೆ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಏನ್ ಮಾತಾಡುತ್ತೆ. ಆದ್ರೆ ಇಲ್ಲಿ ಜಂಟಿ ಲೋಕಸೇವಾ ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ, ಇದು ಹೆಂಗಾಗತ್ತೆ ಏನು ಅಂತ. ಆದ್ರೆ ಜಂಟಿ ಲೋಕಸೇವಾ ಆಯೋಗ ಇಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ರಾಜ್ಯ ಲೋಕಸೇವಾ ಆಯೋಗ ಮತ್ತೆ ಕೇಂದ್ರ ಲೋಕಸೇವಾ ಆಯೋಗ ಸಾಂವಿಧಾನಿಕ ಸಂಸ್ಥೆ, ಇದು ಗೊತ್ತಿರಬೇಕು. ಓಕೆ ಫೈನ್. ಇದೆಲ್ಲ ನಾನು ಮಾಡಿದೀನಿ ಸರ್ ವಿಡಿಯೋ, ನನ್ನ ಹೇಳಿದ್ನಲ್ಲ, ಈ ವಿಡಿಯೋ ಎಂಡ್ ತನಕ ವೇಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಏನ್ ಓದಬೇಕು ಸಂವಿಧಾನಕ್ಕೆ. ಅಷ್ಟು ಓದ್ರೆ ಸಾಕು ಸರ್, IAS ಕ್ಲಿಯರ್ ಮಾಡಬಹುದು ಎಕ್ಸಾಮ್ ನ. ಓಕೆ, ಯಾವ 3 ಪ್ರಾಥಮಿಕ ಬಣ್ಣಗಳಾಗಿವೆ? ಪ್ರಾಥಮಿಕ ಬಣ್ಣಗಳು ಅಂದ್ರೆ ಪ್ರೈಮರಿ. ಓಕೆ, ಯಾವುದು? ಕೆಂಪು, ಹಸಿರು, ನೀಲಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಪ್ರಾಥಮಿಕ. ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವ 3 ಅಥವಾ 2 ಅಥವಾ ಏನೋ ಒಂದು ಕೊಡಬಹುದು, ಅಥವಾ ದ್ವಿತೀಯ ಬಣ್ಣಗಳಾಗಿವೆ ಅಂತ ಕೇಳ್ಬೋದು, ದ್ವಿತೀಯ ಬಣ್ಣಗಳಾಗಿವೆ ಅಂತ ಕೇಳ್ಬೋದು, ಅಥವಾ ತೃತೀಯ ಬಣ್ಣಗಳಾಗಿದೆ ಅಂತ ಕೇಳ್ಬೋದು. ಏನ್ ಮಾಡ್ತೀರಾ ಅವಾಗ? ಅಲ್ವಾ ಸರ್, ಪ್ರೈಮರಿ ಕಲರ್ ಸರ್ ರೆಡ್, ಯೆಲ್ಲೋ, ಬ್ಲೂ. ಓಕೆ, ಈ ಕಲರ್ ಇಟ್ಕೊಂಡೆ ನಾವು ಬೇರೆ ಕಲರ್ ನ ಉತ್ಪತ್ತಿ ಮಾಡಕ್ ಸಾಧ್ಯ ಅಂತ ಅರ್ಥ. 3 ಸೆಕೆಂಡರಿ ಕಲರ್, ದ್ವಿತೀಯ ಒಂದು ಬಣ್ಣಗಳು ಆರೆಂಜ್, ಗ್ರೀನ್ ಅಂಡ್ ವಯೋಲೆಟ್. ನೆನ್ಪಿಟ್ಕೊಳ್ಳಿ, ಆರೆಂಜ್, ಗ್ರೀನ್ ಅಂಡ್ ವಯೋಲೆಟ್, OGV, RYB. ಓಕೆ, ರೆಡ್, ಯೆಲ್ಲೋ, ಬ್ಲೂ. 6 ಟರ್ಷಿಯರಿ ಕಲರ್, 6 ಟರ್ಷಿಯರಿ ಕಲರ್ ಯಾವುದು ಅಂದ್ರೆ ರೆಡ್, ಆರೆಂಜ್, ಯೆಲ್ಲೋ, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ ವೈಲೆಟ್, ರೆಡ್ ವೈಲೆಟ್. ಇವೆಲ್ಲ ಸೇರಿ 6 ಟರ್ಷಿಯರಿ ಕಲರ್ ಅಂತ ಕರಿತೀವಿ. ಅಂದ್ರೆ ಮಿಕ್ಸ್ಡ್ ಆಗಿ ಬರ್ತಕ್ಕಂಥ ಕಲರ್ಗಳು. ನೀವು ಇದೆರಡು ತಿಳ್ಕೊಂಡ್ರೆ ಸಾಕು, ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಇಷ್ಟು ತಿಳ್ಕೊಂಡ್ರೆ ಒಳ್ಳೇದು. ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈಗ ಕಲರ್ ಬ್ಲೈಂಡ್ನೆಸ್ ಅಂತ ಕೇಳ್ತಾನೆ. ಕಲರ್ ಬ್ಲೈಂಡ್ನೆಸ್, ಕಲರ್ ಬ್ಲೈಂಡ್ ಅಂದ್ರೆ ನಮ್ಮ ಒಂದು ಬಣ್ಣ ಕುರುಡುತನ ಅಂತ. ಬಣ್ಣ ಕುರುಡುತನ ಅಂದ್ರೆ 2 ಬಣ್ಣಗಳ ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ, ಅದು ಯಾವ ಬಣ್ಣ ಅಂತ ಕೇಳ್ಬೋದು. ಸೈನ್ಸ್, ಸಾಮಾನ್ಯ ವಿಜ್ಞಾನದಲ್ಲಿ ಬರುತ್ತದು. ಯಾವ ಬಣ್ಣ? ರೆಡ್ ಬ್ಲೂನ, ಗ್ರೀನ್ ಬ್ಲೂನ, ಅಥವಾ ಗ್ರೀನ್ ರೆಡ್? ಸೊ ಯಾವ್ದಾವ 2 ಬಣ್ಣ? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೇಕು ಸ್ನೇಹಿತರೆ. ಓಕೆ, ನಾನು ಮಾಡಿದ್ದೀನಿ ಸೈನ್ಸ್, ಸಾಮಾನ್ಯ ಜನರಲ್, ಇದು ಅನ್ವಯಿಕ ವಿಜ್ಞಾನದಲ್ಲಿ ಅದ್ರ ಬಗ್ಗೆ ಮಾಡಿದ್ದೀನಿ. ಓಕೆ ಫೈನ್. ಚಾಲ್ಕೋಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯ ಜೋರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮವಾಗಿ ಆವಿಷ್ಕರಿಸಲಾಯಿತು? ಪ್ರಥಮವಾಗಿ ಜೋರ್ವೆ ಸಂಸ್ಕೃತಿ ಅಂತ ಕರಿತೀವಿ. ಜೋರ್ವೆ ಅಂತಕ್ಕಂಥ ಒಂದು ಪ್ಲೇಸ್, ಅದು ಒಂದು ಪ್ಲೇಸ್ ಅಹಮದ ಡಿಸ್ಟಿಕ್ ಹತ್ರ ಬರುತ್ತೆ, ಅದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಓಕೆ, ಚಾಲ್ಕೋಲಿಥಿಕ್ ಪೀರಿಯಡ್ ಟೈಮ್ ಅಲ್ಲಿ ಜೋರ್ವೆ ಸಂಸ್ಕೃತಿ ಅಂತ ಬರುತ್ತೆ ಕಲ್ಚರ್, ಅದು ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಸಿಗ್ತದೆ. ಪ್ರಥಮವಾಗಿ ಅದೆಲ್ಲಿ ಸಿಕ್ಕಿತ್ತು ಅಂದ್ರೆ ಮಹಾರಾಷ್ಟ್ರದಲ್ಲಿ. ಓಕೆ ಸರ್. ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ಅವರು ಏನನ್ನು ಸೂಚಿಸಿದರು ಅಂದ್ರೆ ಏನ ಡೆವಲಪ್ ಮಾಡಿದ್ರು ಅಂತ. ಸಿಂಪಲ್, ಇದು ವಾಟ್ಸ್ಆಪ್ ಕೇಳ್ತಾನೆ. ಈಗ ಯಾಕಂದ್ರೆ ವಾಟ್ಸ್ಆಪ್, ಟ್ವಿಟರ್ ಇದ್ರ ಬಗ್ಗೆ ನಾವು ನೋಡ್ತಾನೆ ಇದೀವಿ, ಹೊಸದಾಗಿರ್ತಕ್ಕಂಥ ಆಪ್ ಗಳು ಬರ್ತಾ ಇದೆ, ಅದ್ರ ಬಗ್ಗೆ ನೋಡ್ತಾ ಇದೀವಿ. ಸೊ ಇದು ಯಾರು ಮಾಡಿದ್ದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ, ನೆಕ್ಸ್ಟ್ ಮುಂಬರುವ ಇರ್ತಕ್ಕಂಥ PSI ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ ಸರ್. ಕಂಪ್ಯೂಟರಿಗೆ ಅಂದ್ರೆ ನ್ಯೂಸ್ ಇರುತ್ತೆ ಅದನ್ನ ಕೇಳ್ತಾನೆ, ಸುಮ್ನೆ ಯಾವ್ದೋ ಒಂದು ಕೇಳಲ್ಲ ಸರ್. ಓಕೆ, ನ್ಯೂಸ್ ಅಲ್ಲಿ ಏನಿರುತ್ತೆ, ಈಗ ನೀವು ಹೇಳ್ಬೋದು ಸರ್ ಟ್ವಿಟರ್, ಫೇಸ್ಬುಕ್, ಅದೆಲ್ಲ ಯಾಕೆ ಕೇಳ್ತಾನೆ? ಅದು ಈ ವರ್ಷ ಯಾವ ನ್ಯೂಸ್ ಅಲ್ಲಿ ಇದೆ, ಹೋದ ವರ್ಷ ಯಾವ ನ್ಯೂಸ್ ಅಲ್ಲಿ, ಅದ್ರ ಬಗ್ಗೆ ಕೇಳ್ತಾನೆ. ಫೈನ್. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ನ ವಿಸ್ತೃತ ರೂಪವೇನು? ಈಗ ತಾನೇ ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ B ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ,
ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ಯು ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸಿದೆ ನೋಡಿದ್ರಾ? ಇದು 2019ರಲ್ಲಿ ವೆರಿ ಇಂಪಾರ್ಟೆಂಟ್, ಮೊದಲನೇದು ಫಸ್ಟ್ ಎಡಿಷನ್ ಮಾಡಿದ್ರು. ಯಾವ್ದು ಗೊತ್ತಾ? ಜಪಾನ್ ಜೊತೆ, ಭಾರತ ಜಪಾನ್. ಇನ್ನೊಂದು ಕೇಳಬಹುದು, ಇದನ್ನ ಟ್ವಿಸ್ಟ್ ಮಾಡಿ ಏನ್ ಕೇಳಬಹುದು, ಭಾರತ ಜಪಾನ್ ಇದೆಯಲ್ಲ ಇದು ವಾಯು ಸಮರಾಭ್ಯಾಸನ, ನೌಕಾನ ಅಥವಾ ಆರ್ಮಿನ, ಹಿಂಗ್ ಕೇಳ್ತಾನೆ. ಸೊ ಈ ಶಿನ್ಯು ಮೈತ್ರಿ ಅಂತಕ್ಕಂಥದ್ದು ವಾಯು ವಾಯು ಓಕೆ, ವಾಯು ಏರ್, ಇದು ನೆನ್ಪಿಟ್ಕೊಳ್ಳಿ. ಈಗ ಇತ್ತೀಚೆಗೆ ನ್ಯೂಸ್ ಆಗಿರೋದು ಯಾವುದು? ಡಸ್ಟ್ ಲೀಕ್ ಉಜ್ಬೆಕಿಸ್ತಾನ್ ಮತ್ತೆ ಇಂಡಿಯಾ, ಇದ್ಯಾವುದು? ಆರ್ಮಿ. ಈಗ ನಮ್ಮ 2ನೇ ಆವೃತ್ತಿ ಭಾರತದ ಉತ್ತರಾಖಂಡದಲ್ಲಿ ಜರುಗಿದೆ. ಈ ವರ್ಷ ಉತ್ತರಾಖಂಡದಲ್ಲಿ ಜರುಗಿದೆ ಅಲ್ವಾ? ಮೊದಲು ಉಜ್ಬೆಕಿಸ್ತಾನದಲ್ಲಿ ಆಗಿತ್ತು. ಉಜ್ಬೆಕಿಸ್ತಾನ್ ಮತ್ತೆ ಭಾರತ, ಇದು ಆರ್ಮಿ ಎಕ್ಸರ್ಸೈಸ್. ಓಕೆ, ಇದನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಫೈನ್ ಸರ್. ನೆಕ್ಸ್ಟ್ ಮನೆ ಬ್ರಹ್ಮಗಿರಿ ವನ್ಯಜೀವಿ ಧಾಮ. ಬ್ರಹ್ಮಗಿರಿ ನಿಮ್ಗೆ ಗೊತ್ತೇ ಇದೆ, ನಾವು ಈಗ ನೋಡ್ತಾ ಇರ್ತೀವಿ, ನಮ್ ಕಾವೇರಿ ಅಂತ ಏನ್ ಹೇಳ್ತೀವಿ, ಕರ್ನಾಟಕ. ಸಿಂಪಲ್ ಆನ್ಸರ್ ಇದು. ನೆಕ್ಸ್ಟ್ ಒನ್, ಈ ಕೆಳಕಂಡವರಲ್ಲಿ ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ? ಸಿಂಪಲ್, ಪುನರುಜ್ಜೀವನ, ಫಾದರ್ ಆಫ್ ಇಂಡಿಯನ್ ರೆನೈನ್ಸೆನ್ಸ್ ಅಂತ ಕರಿತೀವಿ. ರಾಜಾರಾಮ್ ಮೋಹನ್ ರಾಯ್ ಅಲ್ವಾ ಸರ್? ರಾಜಾರಾಮ್ ಮೋಹನ್ ರಾಯ್ ಸಾಮಾಜಿಕ ಸುಧಾರಕರು ಅಲ್ವಾ ಸರ್ ಇವರು? ವಿಕ್ರಮ್ ಸಾರಾಭಾಯ್ ಯಾರಾಗಾದ್ರೆ ಗೊತ್ತಿರ್ಬೇಕು ನಿಮ್ಗೆ. ಇವ್ರನ್ನ ಫಾದರ್ ಆಫ್ ಸ್ಪೇಸ್ ಅಂತ ಕೂಡ ಕರಿತೀವಿ, ಫಾದರ್ ಆಫ್ ಸ್ಪೇಸ್. ಇವರು ಫಿಸಿಸಿಸ್ಟ್ ಮತ್ತೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಹೊಂದಿರತಕ್ಕಂಥದ್ದು. ಇಸ್ರೋ ಫೌಂಡರ್ ಇವರು, ಸ್ಥಾಪನೆ ಮಾಡಿದ್ದು ಅಲ್ವಾ ವಿಕ್ರಮ್ ಸಾರಾಭಾಯ್ 1969 ಅಲ್ಲಿ. ಮತ್ತೆ ನಮ್ಮ ಅಣು ವಿದ್ಯುತ್ ಅಂದ್ರೆ ನ್ಯೂಕ್ಲಿಯರ್ ವಿದ್ಯುತ್ ನ ತಯಾರಿ ಮಾಡಕ್ಕೆ ಬುನಾದಿ ಕೊಟ್ಟವ್ರು ಯಾರು? ವಿಕ್ರಮ್ ಸಾರಾಭಾಯ್. ಇನ್ನು ರವೀಂದ್ರನಾಥ್ ಠಾಗೂರ್ ಬಗ್ಗೆ ಹೇಳಂಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಮ್ಮ ನ್ಯಾಷನಲ್ ಆಂಥಮ್ ಆಗಿರ್ಬೋದು ಅಥವಾ ಬಂಗಾಳದ ನ್ಯಾಷನಲ್ ಆಂಥಮ್ ಆಗಿರ್ಬೋದು ಇವರೇ ಬರೆದಿರ್ತಕ್ಕಂಥದ್ದು. ಇನ್ನು ಲಾಲಾ ಲಜಪತ್ ರಾಯ್, ನಿಮ್ಗೆ ಲಾಲ್ ಬಾಲ್ ಪಾಲ್ ಬಗ್ಗೆ ಓದಿರ್ತೀರ, ಲಾಲಾ ಲಜಪತ್ ಬಗ್ಗೆ ಗೊತ್ತಿರುತ್ತೆ. ಮುಖ್ಯವಾಗಿ ಇವ್ರನ್ನ ಲಾಹೋರ್ ಒಂದು ಚಳುವಳಿಲಿ ಏಟು ಬಿದ್ದವರು, ಆಮೇಲೆ ಆಸ್ಪತ್ರೆಗೆ ಸೇರಿ ತೀರೋಗ್ತಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಪಂಜಾಬ್ ಕೇಸರಿ ಅಂತ ಕರಿತೀವಿ, ಪಂಜಾಬ್ ಕೇಸರಿ ಅಂತ ಏನ್ ನೆನ್ಪಿಟ್ಕೋಬೇಕು. ಯಾರು? ಲಾಲಾ ಲಜಪತ್ ರಾಯ್ ಆದ್ರೆ. ಫೈನ್ ಸರ್. ಓಕೆ, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಓಕೆ, ಇದರ ಸಾಮಾನ್ಯ ಹೆಸರು ಯಾವುದು? ಬ್ಲೀಚಿಂಗ್ ಪೌಡರ್. ಓಕೆ, ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಫಾರ್ಮುಲಾ ಇದು ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಹೈಪೋಕ್ಲೋರೈಟ್. ಓಕೆ, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಓಕೆ ಸರ್, ಬ್ಲೀಚಿಂಗ್ ಪೌಡರ್. ಫೈನ್. ಓಕೆ, ಇದು ಬೇಕಿಂಗ್ ಸೋಡಾ ತಿಳ್ಕೊಬೇಕಾಗತ್ತೆ, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್ ತಿಳ್ಕೊಬೇಕಾಗತ್ತೆ. ಫೈನ್. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ನೂನ್ಮತಿ ಎಂಬ ಸ್ಥಳವು ಈ ಕೆಳಗಡೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು? ಸೊ ಇದು ಅವಾಗ ನ್ಯೂಸ್ ಅಲ್ಲಿ ಇತ್ತು. ನೂನ್ಮತಿ ಅಂತಕ್ಕಂಥದ್ದು ಕೂಡ ನಮಗೆ ಮೊದ್ಲಿಂದನೂ ಕೂಡ ನಮಗೆ ಗೊತ್ತಿದೆ. ಇದು ನಾವು ಸ್ಟಾಟಿಕ್ ಪಾರ್ಟ್ ಓದಿದ್ರೆ ಗೊತ್ತಿರುತ್ತೆ. ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಪೆಟ್ರೋಲಿಯಂ ಇಂಡಸ್ಟ್ರಿ. ಫೈನ್. ನೆಕ್ಸ್ಟ್ ಬನ್ನಿ, ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದೆ, ಲಗೂನ್ಸ್ ಗಳಿಗೆ. ಓಕೆ, ಲಗೂನ್ಸ್. ಇದನ್ನು ಪೂರ್ವದ ವೆನಿಸ್ ಅಂತ ಕೂಡ ಕರಿತೀವಿ, ಈಸ್ಟ್ ವೆನಿಸ್. ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಲಗೂನ್ಸ್ ಗಳಲ್ಲಿ ನಾವು ಇಲ್ಲಿ ನೋಡ್ಬೋದು ಹೈದರಾಬಾದ್, ಜೈಪುರ, ಮುಂಬೈ, ಅಲ್ಫುನ್ಜಾ ಅಂತಿದೆ. ಸೊ ರೈಟ್ ಆನ್ಸರ್ ಅಲ್ಫುನ್ಜಾ. ಅಲ್ಫುನ್ಜಾ ಎಲ್ಲಿದೆ ಸರ್? ಕೇರಳ. ನಾವು ಬೋಟ್ ಹೌಸ್ ಎಲ್ಲ ನೋಡ್ತೀವಿ. ಓಕೆ, ಲಗೂನ್ಗಳು, ಸಣ್ಣ ಸಣ್ಣ ಲಗೂನ್ಗಳು ಸಿಗ್ತವೆ ಅಲ್ಲಿ ನಮ್ಗೆ, ಬ್ಯಾಕ್ ವಾಟರ್ ಸಿಗ್ತವೆ. ಸೊ ಯಾವ್ದು? ಅಲ್ಫುನ್ಜಾ ಕೇರಳದಲ್ಲಿ ಇರ್ತಕ್ಕಂಥ. ಇದೆಲ್ಲ ನಾವು ಬೋಟ್ ಹೌಸ್ ಗಳನ್ನ ನೋಡ್ತಾ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ 25 ಕ್ವಶನ್ಸ್ಗೆ ಹೋಗೋಣ. ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮೌಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ? ಓಕೆ, ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿ ಯಾವ ಭಾಷೆಯಲ್ಲಿದೆ? ಇದು ಈಸಿ ಆನ್ಸರ್, ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಸರ್, ಕರ್ನಾಟಕದ ಎಕ್ಸಾಮ್ಸ್ ಅಂತ ಬಂದಾಗ ಕರ್ನಾಟಕವನ್ನು ಆಳಿದ ರಾಜಮನೆತನಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಎಸ್ಪೆಷಲಿ ವಿಜಯನಗರ ಸಾಮ್ರಾಜ್ಯ, ಓಕೆ, ಹೊಯ್ಸಳರು, ಚಾಲುಕ್ಯರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಂತ ಕದಂಬ ಆಗಿರ್ಬೋದು, ಗಂಗರಾಗಿರ್ಬೋದು, ಅಥವಾ ನಾವು ಶಾತವಾಹನರು ಮೊದಲನೇ ಅರಸರು ಅಂತ ಡೈನಸ್ಟಿ ಅಂತ ಏನ್ ಕರಿತೀವಿ, ಇವರು ಬೇಡವಾ? ಇವರು ಬೇಕು ಸರ್. ಆದ್ರೆ ಹೆಚ್ಚಾಗಿ ನಮ್ಮ ಒಂದು ಕರ್ನಾಟಕದ ಕಲೆ ಸಂಸ್ಕೃತಿ ನೋಡಿ, ನಾನು ನಿಮ್ಗೆ ಇಲ್ಲಿ ಹೇಳಿದೆ, ನಿಮ್ಗೆ ಭೂಗೋಳ, ಕಲೆ ಮತ್ತು ಸಾಹಿತ್ಯ ಅಂತ ಹೇಳಿದೆ ನಿಮ್ಗೆ. ಕಲೆ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚು ಕೊಡುಗೆ ಕೊಟ್ಟವರು ನಮ್ಗೆ ಯಾರು ಸರ್? ಅತ್ಯಂತ ಹೆಚ್ಚು ಕೊಡುಗೆ ಕೊಟ್ಟವರು ಯಾರು ನಮಗೆ?
ವಿಜಯನಗರ ಅರಸರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಹೊಯ್ಸಳಾಗಿರ್ಬೋದು, ಕದಂಬದವ್ರದ್ದು ಇದೆ. ಆದ್ರೆ ಅತ್ಯಂತ ಹೆಚ್ಚು ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಸಂಸ್ಕೃತಿ ಕಲೆ ಅಂತ ಬಂದಾಗ ಕರ್ನಾಟಕದ್ದು, ಸೊ ಈ 3 ಮುಖ್ಯವಾದ ಮನೆತನಗಳನ್ನ ಓದ್ಕೋಬೇಕು. ಕ್ವಶನ್ಸ್ ನಿಮ್ಗೆ ಅತಿ ಹೆಚ್ಚು ಈ ಮನೆತನ ಬಗ್ಗೆ ಕೇಳ್ತಾನೆ ಸರ್. ಫೈನ್, ಓಕೆ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಶತಪಥ ಬ್ರಾಹ್ಮಣ ಮತ್ತು ತೈತ್ರೇಯ ಬ್ರಾಹ್ಮಣಗಳು ಇವು ಡ್ಯಾಶ್ ವೇದದ ಅಂಗಗಳಾಗಿವೆ. ಸರ್, ಅಂಗಗಳು ನೀವು ತಿಳ್ಕೊಬೇಕಾಗತ್ತೆ. ಋಗ್ವೇದದಲ್ಲಿ ಎಷ್ಟು ಅಂಗಗಳಿದೆ. ಸಪರೇಟ್ ನಾನು ವೇದಗಳು, ವೇದ ಸಾಹಿತ್ಯ ಅಂತ ಒಂದು ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೇಕು. ಪ್ಲೇಲಿಸ್ಟ್ ಅಲ್ಲಿ ಹೋಗಿ, ಅಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಅಂತಕ್ಕಂಥದ್ದು ಒಂದು ನಿಮ್ಗೆ ಫೋಲ್ಡರ್ ಸಿಗುತ್ತೆ, ಪ್ಲೇಲಿಸ್ಟ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ವೇದಗಳಲ್ಲಿ ಎಷ್ಟು ಅಂಗ ಇದೆ, ಓಕೆ. ನಮ್ಮ ಬೇರೆ ಬೇರೆ ಅಂತಂದ್ರೆ ನಿಮ್ಗೆ ಅರಣ್ಯಕಗಳಂದ್ರೆ ಏನು, ಓಕೆ, ಉಪನಿಷತ್ಗಳಂದ್ರೇನು, ಅದ್ರಲ್ಲಿ ಏನು, ಅದು ಏನ್ ಬಗ್ಗೆ ಮಾತಾಡುತ್ತೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಡಿದೀನಿ. ಅಲ್ಲಿಂದ್ರೆ ವೇದಗಳ ಸಾಹಿತ್ಯದ ಬಗ್ಗೆ ಕಂಪ್ಲೀಟ್ ಮಾಡಿದೀನಿ. ಓಕೆ, ಫೈನ್ ಸರ್. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಋಗ್ವೇದ. ಓಕೆ ಸರ್, ಋಗ್ವೇದ ಇಸ್ ದ ರೈಟ್ ಆನ್ಸರ್. ಅಗೇನ್ ಇಲ್ಲಿ ನೀವು ಋಗ್ವೇದ ಅಂದ ತಕ್ಷಣ ಸರ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ರಿಪೀಟೆಡ್ ಆಗಿ ಕೇಳ್ತಾನೆ. ಋಗ್ವೇದ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಬುಕ್ಸ್ ಆಫ್ ಹಿಮ್ಸ್. ಹಿಮ್ಸ್ ಅಂತಂದ್ರೆ ಶ್ಲೋಕಗಳು. 1128 ಶ್ಲೋಕಗಳಿದೆ ಸರ್. ಎಕ್ಸಾಮ್ ಇದನ್ನು ಕೂಡ ಕೇಳಬಹುದು. ಯಜುರ್ವೇದ ಬುಕ್ಸ್ ಆಫ್ ಸ್ಯಾಕ್ರಿಫೈಸಸ್ ಅಂತಂದ್ರೆ ಯಜ್ಞ ಯಾಗದಿಗಳನ್ನ ಮಾಡ್ತಕ್ಕಂಥದ್ದು ಬಗ್ಗೆ ಇರ್ತಕ್ಕಂಥದ್ದು ಯಜುರ್ವೇದದಲ್ಲಿ. ಸಾಮವೇದದಲ್ಲಿ ಮೆಲೋಡೀಸ್ ಅಂಡ್ ಚಾಂಟ್ಸ್ ಅಂತಂದ್ರೆ ನಿಮ್ಗೆ ಒಂದ್ ರೀತಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಸಾಮವೇದ. ಓಕೆ. ಇನ್ನು ಅಥರ್ವರ್ಣ ವೇದ ಬಂದು ನಿಮ್ಗೆ ಬುಕ್ ಆಫ್ ಟೆಕ್ನಿಕಲ್ ಅಂಡ್ ಮ್ಯಾಜಿಕಲ್ ಫಾರ್ಮುಲೆ, ಅಂದ್ರೆ ಮಾಟ, ಮಂತ್ರ, ಶತ್ರುಗಳ ವಿನಾಶ, ಇದ್ರ ಬಗ್ಗೆ ಇರ್ತಕ್ಕಂಥದ್ದು ಅಥರ್ವವೇದ. ಈ 3 ವೇದಗಳು, ಮೊದಲನೇ 3 ಇದಿಲ್ಲ, ತ್ರಯಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಈ 3 ವೇದಗಳನ್ನ ಸೇರಿ ನಾವು ತ್ರಯಿ ಅಂತ ಕರಿತೀವಿ. ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದೊಂದೇ ಅಲ್ಲ, ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬಂದಿದೆ, ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಅಂತ ಕೇಳ್ತಾನೆ. ಋಗ್ವೇದದಲ್ಲಿದೆ. ನೋಡಿ, ಋಗ್ವೇದದಲ್ಲಿ ಸ್ನೇಹಿತರೆ, ಋಗ್ವೇದದಲ್ಲಿ ನಮಗೆ 10 ಮಂಡಲಗಳು ಬರುತ್ತೆ. 10 ಮಂಡಲಗಳು ಬರುತ್ತೆ. ಗಾಯತ್ರಿ ನಿಮ್ಗೆ ಐ ಥಿಂಕ್ ಸೊ 3ನೇ ಮಂಡಲದಲ್ಲಿ ನಿಮ್ಗೆ ಕಾಣಸಿಗ್ತಕ್ಕಂಥದ್ದು. ಸ್ಪೆಸಿಫಿಕ್ ಆಗಿ ನಿಮ್ಗೆ ಸ್ವಲ್ಪ ಟಫ್ ಮಾಡ್ಬೇಕು ಅಂದ್ರೆ ಈ ರೀತಿ ಕ್ವಶನ್ಸ್ ಕೂಡ ಬರ್ತವೆ. ಈ 10 ಮಂಡಲದಲ್ಲಿ 1 ಮತ್ತು 10ನೇ ಮಂಡಲ ಇದೆಯಲ್ಲ, ಇದು ಹೊಸ ಮಂಡಲಗಳು. 2 ರಿಂದ 7 ತನಕ ರಚನೆ ಆಗಿರೋದು ಫಸ್ಟ್ ಹಳೆ ಮಂಡಲಗಳು ಅಂತ ಕರಿತೀವಿ. ಓಕೆ. ಇನ್ನು ನಮ್ಮ ಚತುರ್ವರ್ಣ ವ್ಯವಸ್ಥೆ ಇದೆಯಲ್ಲ, ಚತುರ್ವರ್ಣ ಗೊತ್ತಿದೆ ನಿಮ್ಗೆ ಅಲ್ವಾ? ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ಏನ್ ಕರಿತೀವಿ, ಚತುರ್ವರ್ಣ ವ್ಯವಸ್ಥೆ. ಸೊ ಅದು ನಮ್ಗೆ ಋಗ್ವೇದದಲ್ಲೇ ಬರೋದು, 10ನೇ ಮಂಡಲದಲ್ಲಿ ಬರುತ್ತೆ. ಓಕೆ, 10ನೇ ಮಂಡಲದಲ್ಲಿ ಬರುತ್ತೆ. ಋಗ್ವೇದ 10ನೇ ಮಂಡಲದಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ಕೇಳ್ತಾನೆ, ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ವಿಡಿಯೋಸ್. ಓಕೆ, ನೋಡೋಣ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಒಂಚೂರು. ಓಕೆ, ನೆಕ್ಸ್ಟ್ ಬನ್ನಿ. ಈ ಕೆಳಕಂಡ ಯಾವ ಸಚಿವಾಲಯವು ಇಂಡಿಯಾ ಗೇಟ್ ನಲ್ಲಿ ಹುಲ್ಲು ಹಾಸಿನ ಮೇಲೆ ಅಕ್ಟೋಬರ್ 2019ರಲ್ಲಿ ಸಾರಸ್ ಅಜೀವಿಕ ಮೇಳವನ್ನು ಆಯೋಜಿಸಲಾಗುತ್ತದೆ? ಕರೆಂಟ್ ಅಫೇರ್ ರಿಲೇಟೆಡ್ ಸರ್ ಇದು, ಬಟ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2021ರಲ್ಲೂ ಕೂಡ ಮಾಡಿದ್ದಾರೆ ಇದು ಸಾರಸ್ ಅಜೀವಿಕ ಮೇಳ. ಎಲ್ಲಿ ಮಾಡಿದ್ದಾರೆ? ನೋಯ್ಡಾದಲ್ಲಿ ಮಾಡಿದ್ದಾರೆ. ನೋಯ್ಡಾ, ಓಕೆ, ನೋಯ್ಡಾ ಹಟ್ ಅಂತ. ಸೊ ಯಾವ್ದು ಸಚಿವಾಲಯ ಇದನ್ನ ಆಯೋಜನೆ ಮಾಡಿದ್ದು? ಸೊ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ಸರ್, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಸಾರಸ್ ಅಜೀವಿಕ ಮೇಳ ಅಂದ್ರೇನು? ಸಿ, ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀನಲ್ಲ, ಮಂತ್ಲಿ ಕರೆಂಟ್ ಅಫೇರ್, ವೀಕ್ಲಿ ಕರೆಂಟ್ ಅಫೇರ್ ರೆಫರ್ ಮಾಡಿ ಸ್ನೇಹಿತರೆ. ಇಂಥದ್ದೆಲ್ಲ ಕವರ್ ಮಾಡ್ತೇನೆ ನಾನು. PSI, FDSD, KS ಅಲ್ಲ, IAS ಗೆ ವೀಕ್ಲಿ ಕರೆಂಟ್ ಅಫೇರ್ ನೀವು ರೆಫರ್ ಮಾಡಿದ್ರೆ IAS ಟು KS, PSI ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅದು. ಓಕೆ, ಸೊ ಅಂತ ಕ್ವಶನ್ಸ್ ಇರ್ತವೆ ಅದರಲ್ಲಿ. ಫೈನ್. ಸಾರಸ್ ಅಜೀವಿಕ ಮೇಳ ಅಂದ್ರೆ ಏನು ಸರ್? ಇಲ್ಲಿ ಒಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ ಸರ್, ಎಸ್ಪೆಷಲಿ ರೂರಲ್ ಅವ್ರಿಗೆ, ಕ್ರಾಫ್ಟ್ಸ್ ಮ್ಯಾನ್ಸ್ಗೆ. ಓಕೆ, ಅದ್ರಲ್ಲೂ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನ್ ಕೇಳ್ತಾರೆ, ಮಹಿಳೆಯರಿಗೋಸ್ಕರ. ಅಂದ್ರೆ ಅವರು ಡೆವಲಪ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ನ ಅಲ್ಲಿ ಬಂದು ಸೇಲ್ ಮಾಡಬಹುದು. ಜೊತೆಗೆ ಅವ್ರಿಗೆ ಹೆಂಗೆ ಕಮ್ಯುನಿಕೇಶನ್ ಇರಬೇಕು, ಹೆಂಗೆ ಇನ್ನು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಮಾರ್ಕೆಟಿಂಗ್ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಈ ತರ ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಜೊತೆಗೆ ಅವರು ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳನ್ನ ಅಲ್ಲಿ ಬಂದು ಸೇಲ್ ಮಾಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ಫೈನ್, ಓಕೆ. ನೆಕ್ಸ್ಟ್ ಬನ್ನಿ. ಈ ಕೆಳಕಂಡ ಯಾವ ಮಸೂರವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ? ಅಂದ್ರೆ ನಾವು ಸೈಡ್ ಮಿರರ್ಗಳು ಹಾಕ್ತಿವಲ್ಲ, ಸೈಡ್ ಮಿರರ್ ವಾಹನಗಳು ಇರುತ್ತಲ್ಲ, ಬೈಕ್ ಗಳಲ್ಲಿ ಈ ಕಡೆ ಒಂದು, ಈ ಕಡೆ ಒಂದು, ಅಲ್ವಾ? ಸೊ ಯಾವ್ದು? ನಿಮ್ಲನ, ಪೀನನ, ಸಾಮಾನ್ಯನ? ಯಾವ ಮಸೂರ? ಪೀನ ಮಸೂರ. ಕಾನ್ವೆಕ್ಸ್ ಮಿರರ್ ಸರ್. ಯಾವ್ದು ರೈಟ್ ಆನ್ಸರ್? ಯಾವ್ದು ಸರ್? ಕಾನ್ವೆಕ್ಸ್ ಮಿರರ್, ಪೀನ ಮಸೂರ ಅಂತ ಕರಿತೀವಿ ಸರ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕು ಅಂದ್ರೆ, ಯಾವ ಮಿರರ್ಗಳನ್ನ ಅಂದ್ರೆ ಮಸೂರಗಳನ್ನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಸೂರಕ್ಕೂ ದರ್ಪಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಸೂರಕ್ಕೂ ದರ್ಪಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಅಂದ್ರೆ
ಈಗ ನಾವು ಮಿರರ್ ಅಂದ್ರೆ ಮಸೂರ ಅಂತ ಕರಿತೀವಿ, ದರ್ಪಣ ಅಂದ್ರೆ ಲೆನ್ಸ್ ಅಂತ ಕರಿತೀವಿ. ಓಕೆ, ಲೆನ್ಸ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ನಿಮ್ಗೆ ಹಿಂಗೆ ಬಿದ್ರೆ ಅದು ಹೋಗುತ್ತೆ. ಓಕೆ, ಕಿರಣಗಳು ಅಂದ್ರೆ ಟ್ರಾನ್ಸ್ಪರೆಂಟ್ ನೋಡ್ಬೋದು. ಮಸೂರ ಅಂದ್ರೆ ಮಿರರ್ ಅಂದ್ರೆ ಬ್ಯಾಕ್ ನೋಡೋದಲ್ಲ, ಹಿಂದ್ಗಡೆದು ನಮ್ಮ ಇಮೇಜ್ ನ ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರ್ತವೆ. ಅದಕ್ಕೋಸ್ಕರ ಟ್ಯೂಬ್ ಲೈಟ್ಸ್ ಅಲ್ಲಿ ಯಾವ ಟೈಪ್ ಆಫ್ ಮಿರರ್ ಮಸೂರ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಕಾನ್ವೆಕ್ಸ್. ಹೆಡ್ ಲೈಟ್ ಆಫ್ ಮೋಟರ್ ಸೈಕಲ್ ಯಾವ್ದು ಮಾಡ್ತೀವಿ? ಕಾನ್ಕೇವ್. ಓಕೆ, ಇಲ್ಲಿದೆ ನೋಡಿ, ಕಾನ್ಕೇವ್ ಅಂದ್ರೆ ನಿಮ್ನ ಮಸೂರ, ಕಾನ್ವೆಕ್ಸ್ ಅಂದ್ರೆ ಪೀನ ಮಸೂರ. ಓಕೆ, ವೆಹಿಕಲ್ ಪೀನ ಮಸೂರ, ಕಾನ್ವೆಕ್ಸ್. ಅದೇ ಹೆಡ್ ಲೈಟ್ ನಾವು ಏನು ಹೆಡ್ ಲೈಟ್ ಯೂಸ್ ಮಾಡ್ತೀವಿ ಅದು ಕಾನ್ಕೇವ್, ನಿಮ್ನ ಮಸೂರ. ಓಕೆ, ಸೊ ಲಂಚ್ ಪ್ಲೇಟ್ ಅಲ್ಲಿ ಯಾವ ತರ ಇರುತ್ತೆ, ಕಾಲಿಂಗ್ ಬೆಲ್ ಅಲ್ಲಿ ಯಾವ ಮಸೂರ ಇರುತ್ತೆ, ಸರ್ಫೇಸ್ ಆಫ್ ಪೆನ್ಸ್ ಅಲ್ಲಿ ಯಾವ್ದಿರುತ್ತೆ. ಓಕೆ, ಸ್ಟೀಲ್ ಫ್ಲಾಸ್ಕ್ ಅಲ್ಲಿ ಯಾವ ಟೈಪ್ ಮಸೂರ ಯೂಸ್ ಮಾಡಿರ್ತೀವಿ. ಓಕೆ, ಸ್ಟೀಲ್ ಫ್ಲಾಸ್ಕ್ ಅಲ್ಲಿ ಇರುತ್ತಲ್ಲ ಒಳಗಡೆ ಫ್ಲಾಸ್ಕ್, ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್ ಟೈಪ್ ಮೆಟೀರಿಯಲ್ ಅಲ್ವಾ ಸರ್. ಸೊ ಇದ್ರದ್ದು ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಮಿರರ್ಗೂ ದರ್ಪಣಕ್ಕೂ ನೀವು ಮಸೂರಕ್ಕೂ ದರ್ಪಣಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರು ನೀಡಲಾಗುತ್ತದೆ? ವೆರಿ ಇಂಪಾರ್ಟೆಂಟ್ ಇದು. ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೋಗ್ತಾನೆ ಸ್ನೇಹಿತರೆ, ಆಪ್ಷನ್ಸ್ ಓದ್ತಲ್ಲ. ಯಾಕಂದ್ರೆ ತುಂಬಾ ಜನ ಆಪ್ಷನ್ಸ್ ಓದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ಕೋತಾರೆ. ಅಂತ ಕಮೆಂಟ್ ಬಂದಿದೆ ನನಗೆ ಒಂದಷ್ಟು ವಿಡಿಯೋಗಳಲ್ಲಿ ಸರ್ ನೀವು ಕಂಪ್ಲೀಟ್ ಕ್ವಶನ್ ಓದಲ್ಲ ಅಂತ ಒಂದಷ್ಟು ಜನ ಆಗ್ತಾರೆ. ಅಂದ್ರೆ ನಾವ್ ಏನ್ ಮಾಡೋದು ತಪ್ಪು ಅನ್ನೋರಿಗೆ, ಅಂದ್ರೆ ಒಂದಷ್ಟು ಜನಕ್ಕೆ ಅದಿಷ್ಟ ಆಗುತ್ತೆ, ಒಂದಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೆ. ಬಟ್ ನಾನು ಮೀಡಿಯಂ ಆಗಿ ಹೋಗ್ತೀನಿ. ಸೊ ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗ್ಬೇಕಿದು, ಈಸಿ ಆಗ್ಬೇಕು ಅಂತ. ಓಕೆ ಸರ್, ರಾಷ್ಟ್ರೀಯ ನಿಮ್ಗೆ ಗೊತ್ತಲ್ಲ ಏಕತಾ ಅಂತಂದ್ರೇನು? ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡಿದ್ವಿ ಗುಜರಾತ್ ಅಲ್ಲಿ ಅಲ್ವಾ, ನರ್ಮದಾ ನದಿ ತೀರದಲ್ಲಿ. ಯೂನಿಟಿ ಅಂದ್ರೆ ನಮ್ಮ ಭಾರತವನ್ನು ಒಂದು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಟ್ಟುಗೂಡಿಸುವಲ್ಲಿ ಅಲ್ವಾ. ನಮ್ಮ ಭಾರತದ ಪ್ರತಿಯೊಂದು ಚಿತ್ರಚೂರ ಆಗಿದ್ದಾಗ ಸ್ವತಂತ್ರ ಬಂದ ನಂತರ ಒಟ್ಟುಗೂಡಿಸುವಲ್ಲಿ ಮಾಡಿದ್ರು. ಹಾಗಾಗಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯ ದಿನವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಅವರ ಹುಟ್ಟುಹಬ್ಬ ದಿನ ಯಾವಾಗ ಸರ್ ಅದನ್ನು ಕೇಳ್ಬೋದು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅದನ್ನು ಕೇಳ್ಬಿಡ್ಬೋದು. ಯಾರು ರಾಷ್ಟ್ರೀಯ ಏಕತಾ ದಿನ ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 31. ಓಕೆ, ಅಕ್ಟೋಬರ್ 31 ಅವರ ಹುಟ್ಟುಹಬ್ಬದ ದಿನ. ಫೈನ್. ಸೊ ಯಾವಾಗ ಸ್ಟಾರ್ಟ್ ಆಯ್ತು? ಫಸ್ಟ್ 2019 ಸ್ಟಾರ್ಟ್ ಸರ್, 2019 ಸ್ಟಾರ್ಟ್. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಈ ಕೆಳಕಂಡ ಯಾವ ಚಳುವಳಿಯ ಘೋಷವಾಕ್ಯ? ಎಸ್, ಬೈಕಾಟ್ ಬ್ರಿಟಿಷ್ ಗೂಡ್ಸ್. ಯಾವ್ದು ಸರ್? ಯಾವ ಚಳುವಳಿ ಅದು? ಸ್ವದೇಶಿ ಚಳುವಳಿ ಅಲ್ಲ ಸರ್. ಸಿಂಪಲ್, ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ವದೇಶಿ ಚಳುವಳಿ ಯಾಕಾಯ್ತು? ನಮ್ 1905 ಏನು ಬಾಂಗ್ಲಾನ ಇಬ್ಬಾಗ ಮಾಡ್ತಾರೆ, ಈಸ್ಟ್ ಮತ್ತೆ ವೆಸ್ಟ್ ಅಂತ ಅಲ್ವಾ. ಬಾಂಗ್ಲಾನ ಈಸ್ಟ್ ಮತ್ತೆ ವೆಸ್ಟ್ ಅಂತ ಮಾಡ್ತಾರೆ. ಸೊ ಅವಾಗ ಸ್ವದೇಶಿ ಚಳವಳಿ ಮುಂದೆಲೆ ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ಅಸಹಕಾರ ಚಳವಳಿ ಬರುತ್ತೆ. ಅಸಹಕಾರ ಚಳವಳಿ 1920 ಅಲ್ವಾ. ಯಾವಾಗ ಆಗುತ್ತೆ ಅಸಹಕಾರ ಚಳವಳಿ? ಏನಕ್ಕಾಗುತ್ತೆ ಸರ್? ಅಸಹಕಾರ ಚಳವಳಿ ಏನು ಒಂದರ ಮಹಾಯುದ್ಧ ಆಗಿರುತ್ತೆ, ಮತ್ತೆ ಖಿಲಾಫತ್ ಚಳವಳಿ ಮುಂದೆ ಬರುತ್ತೆ. ಯಾಕಂದ್ರೆ ಅಲ್ಲಿನ ಏನು ಅವರು ಅನ್ಕೊಂಡ ರೀತಿ ನೊಬೆಲರನ್ನ ಬಂಧಿಸಿಟ್ಟಿರ್ತಾರೆ, ಮಾಡಬಾರ್ದು ಅಂತ ಹೇಳಿದ್ರು ಕೂಡ. ಸೊ ಇದೆಲ್ಲ ಆದಾಗ ಮತ್ತೆ ಮುಂದಿನ ಮಹಾಯುದ್ಧದ ನಂತರ ನಮ್ಗೇನ್ ಕೊಡ್ಬೇಕಾಗಿತ್ತು ಅದು ಕೊಟ್ಟಿರಲ್ಲ. ಸೊ ಹೀಗೆ ಎಲ್ಲ ಒಟ್ಟುಗೂಡಿ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗ್ತಕ್ಕಂಥದ್ದು 1920. ಓಕೆ, 1920. ಆಮೇಲೆ ಹೋಮ್ ರೂಲ್ ಬರುತ್ತೆ ಅಲ್ವಾ ಸರ್. ಹೋಮ್ ರೂಲ್ ಅಂದ್ರೆ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಆಕ್ಟ್ 1946 ಅಲ್ಲಿ. ಇದಕ್ಕಿಂತ ಮುಂಚೆ ನಿಮಗೆ ಯಾವ್ದು ಬರುತ್ತೆ? ಭಾರತ ಬಿಟ್ಟು ತೊಲಗಿಕ್ಕಿಂತ ಮುಂಚೆ ನಿಮಗೆ ಕಾನೂನು ಭಂಗ ಚಳವಳಿ ಬರುತ್ತೆ. ಕಾನೂನು ಭಂಗ ಚಳವಳಿ ಬರುತ್ತೆ ಸರ್. ಇವೆಲ್ಲ ತಿಳ್ಕೋಬೇಕು. ಯಾಕಂದ್ರೆ ನಾಳೆ ಏನ್ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ? ಇದೆಲ್ಲ ಕೊಟ್ಬಿಟ್ಟು ಯಾವ್ದು ಫಸ್ಟ್ ಆಯ್ತು, ಯಾವ್ದು ಸೆಕೆಂಡ್ ಆಯ್ತು, ಯಾವ್ದು ಥರ್ಡ್ ಆಯ್ತು, ಯಾವ್ದು ಫೋರ್ತ್ ಆಯ್ತು ಅಂತ ಕೇಳ್ಬೋದು. ಸೊ ಯಾವ್ದು ಆದ್ಮೇಲೆ ಯಾವ್ದು ಒಂದು ಇಸ್ವಿಗಳು, ಒಂದು ಅಂದಾಜು. ನೀವು ಇಸ್ವಿ ಬೇಕಾಗಿಲ್ಲ, ನೀವು ಇಸ್ಟಿ ಓದ್ತಾ ಇದ್ರೆ ಕಥೆ ರೀತಿ ಓಕೆ ಇದಾಯ್ತು, ಸೊ ಇದಾದ್ಮೇಲೆ ಇದಾಯ್ತು ಅಂತ ಹೇಳ್ತಾ ಹೋಗ್ಬೋದು. ಫೈನ್ ಸರ್. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಗಡೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ವಾಟ್ ಇಸ್ ತೆರೆದ ಮಾರುಕಟ್ಟೆ? ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಓಪನ್ ಮಾರ್ಕೆಟ್ ಇಲ್ಲ ನೋಡಿ, ಆಪರೇಷನ್ಸ್. ಓಕೆ, ಹಣದುಬ್ಬರ, ಬಡ್ಡಿ ದರ 1, 2, 2ರ ಮೇಲು. ದ ರೈಟ್ ಆನ್ಸರ್ ಸರ್, ದಿಸ್ ಇಸ್ ದ ರೈಟ್ ಆನ್ಸರ್, 2ರ ಮೇಲು. ಸೊ ವಾಟ್ ಇಸ್ ಓಪನ್ ಮಾರ್ಕೆಟ್ ಆಪರೇಷನ್? ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಸರ್. ಇಲ್ಲಿ RBI 2 ರೀತಿ ಕಾರ್ಯಾಚರಣೆ ಮಾಡುತ್ತೆ. ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ ಅಂತ ಗೊತ್ತಿರಬೇಕಿದು. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರೆ ಅದರ ಒಂದು ಗಾತ್ರ ಅಲ್ವಾ. ಇಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಏನು ಅಂದ್ರೆ, ಈಗ ಲಿಕ್ವಿಡಿಟಿ ಜಾಸ್ತಿ ಇದ್ರೆ, ಅಂದ್ರೆ ಲಿಕ್ವಿಡಿಟಿ ಹಣ ಜಾಸ್ತಿ ಹರಿತಾ ಇದ್ರೆ ನಮ್ಮ ಒಂದು ಸಾರ್ವಜನಿಕ ಅಂದ್ರೆ ನಮ್ಮ ದೇಶದಲ್ಲಿ ಹೊರಗಡೆ ಪಬ್ಲಿಕ್ ಅಲ್ಲಿ ಅದನ್ನ ತಡಿಬೇಕು ಅಲ್ವಾ. ಹಣ ಜಾಸ್ತಿ ಹರಿತಾ ಇದ್ರೆ ರೇಟ್ಸ್ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ. ಸೊ ಏನಾಗುತ್ತೆ, ಹಣ ಜಾಸ್ತಿ ಕೊಳ್ಳುವಿಕೆ ಜಾಸ್ತಿ ಆಗುತ್ತೆ.
ಮತ್ತೆ ರೇಟ್ಗಳು ಕಮ್ಮಿ ಆಗೋದ್ರ ಜೊತೆಗೆ ಒಂದ್ ಕಡೆ ಜಾಸ್ತಿನೇ ಆಗುತ್ತೆ. ಆ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಆ ಒಂದು ಇದು ಜಾಸ್ತಿನೇ ಆಗುತ್ತೆ. ಸೊ ಅದನ್ನ ಇವ್ರು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅವಾಗ ಸೆಕ್ಯೂರಿಟೀಸ್ ಅಥವಾ ಬಾಂಡ್ಸ್ ಅಂತ ಏನ್ ಕರಿತೀವಿ, ಸೆಕ್ಯೂರಿಟೀಸ್ ಗಳನ್ನ RBI ಬಿಟ್ಟಿರುತ್ತಲ್ಲ, ಅದನ್ನ ವಾಪಸ್ ಏನ್ ಮಾಡುತ್ತೆ, ಸೆಕ್ಯೂರಿಟೀಸ್ ಗಳನ್ನ ಅದು ಬಿಡುತ್ತೆ ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ. ಅಂದ್ರೆ ಹಣದ ತಡಿಬೇಕು ಅಂದಾಗ. ಸೊ ಬ್ಯಾಂಕ್ ಗಳಾಗಿರ್ಬೋದು, ಬೇರೆ ಆಗಿರ್ಬೋದು, ಏನ್ ಮಾಡ್ತಾರೆ, ಈ RBI ನ ಸೆಕ್ಯೂರಿಟೀಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಓಕೆ, ಒಂದಷ್ಟು ಫೇಸ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಸೊ ಪರ್ಚೇಸ್ ಮಾಡಿದಾಗ ದುಡ್ಡು RBI ಹತ್ರ ಬರುತ್ತೆ ಅಲ್ವಾ, ಮಾರ್ಕೆಟ್ ಇಂದ. ಅದೇ ಈಗ ಕೋವಿಡ್ ಟೈಮ್ ಅಲ್ಲಿ ಏನಾಯ್ತು, ದುಡ್ಡು ಹರಿದಾಡ್ತಿರ್ಲಿಲ್ಲ, ಎಲ್ರು ಇಟ್ಕೊಂಡಿದ್ರು, ಯಾಕಂದ್ರೆ ಇನ್ವೆಸ್ಟ್ ಮಾಡಕ್ಕೆ ಯಾರು ಇಲ್ಲ. ಅವಾಗ ಏನ್ ಬೇಕು, ಚಲಾವಣೆ ಬೇಕು. ಅವಾಗ ಏನ್ ಮಾಡ್ತು, ಸೆಕ್ಯೂರಿಟೀಸ್ ನ ಅದೇನ್ ಮಾಡ್ತು, ತನ್ನೆಲ್ಲ ಏನು ಇದಿತ್ತು ಸೆಕ್ಯೂರಿಟೀಸ್ ನ, ಅದನ್ನ ಕೊಂಡ್ಕೊಳಕ್ ಸ್ಟಾರ್ಟ್ ಮಾಡ್ತು. ಎಲ್ಲಿ, ಮಾರ್ಕೆಟ್ ಅಲ್ಲಿ ಇದ್ದ ಸೆಕ್ಯೂರಿಟೀಸ್ ನ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಇಟ್ ಇಸ್ ಅ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ, ಅಂದ್ರೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಮಾಡಕ್ಕೆ. ಸೊ ಅದೇ ರೀತಿ ಕ್ವಾಂಟಿಟೇಟಿವ್ ಇನ್ನೇನ್ ಇರ್ಬೋದು, ರೇಪೋ ರೇಟ್ ಇರ್ಬೋದು, ಲಾಂಗ್ ಟರ್ಮ್ ರೇಪೋ ರೇಟ್ ಗೊತ್ತಿರ್ಬೇಕು ಇವೆಲ್ಲ ನಿಮ್ಗೆ. ಓಕೆ, SLR. ಸೊ ಇವೆಲ್ಲ ಕ್ವಾಂಟಿಟೇಟಿವ್ ಆಗುತ್ತೆ. ಕ್ವಾಲಿಟಿ ಅಂತಂದ್ರೆ ಏನು ಸರ್? ಕ್ವಾಲಿಟಿ ಅಂತಂದ್ರೆ ಏನು ಅಂದ್ರೆ ಯಾವ್ದಕ್ಕೆ ಎಷ್ಟು ಲೋನ್ ಇರಬೇಕು. ಓಕೆ, ಅಂದ್ರೆ ಗೈಡ್ ಲೈನ್ಸ್ ನ ಮಾಡುತ್ತೆ. ಕ್ವಾಲಿಟಿ ಅಂದ್ರೆ ಗೈಡ್ ಲೈನ್ಸ್ ಮಾಡುತ್ತೆ, ಗೈಡ್ ಲೈನ್ಸ್ ಕೊಡುತ್ತೆ. ಅಂದ್ರೆ ರಿಟರ್ನ್ ಗೈಡ್ ಲೈನ್ಸ್ ಆಗಿರ್ಬೋದು, ಅಂದ್ರೆ ಹೀಗೆ ಇರಬೇಕು, ಹೀಗೆ ತಗೊಂಡೋಗೋದು ಬ್ಯಾಂಕ್, ಹಿಂಗೆ ಮಾಡ್ಬೇಕು ಅಂತ. ಅಂದ್ರೆ ಹಣದುಬ್ಬನ ತಡಿಕೋಸ್ಕರ, ಹಣದುಬ್ಬರ ಅಥವಾ ಲಿಕ್ವಿಡಿಟಿನ ಏನಿದೆ ಅದನ್ನ ತಡೆಯಕ್ಕೋಸ್ಕರ. ಅಥವಾ ಕನ್ಸ್ಯೂಮರ್ ರೇಟಿಂಗ್ ರೆಗ್ಯುಲೇಷನ್ ಇರ್ಬೋದು. ಅಂದ್ರೆ ರೇಟಿಂಗ್ ರೆಗ್ಯುಲೇಷನ್ ಇಂದ ಏನಾಗುತ್ತೆ, ನಿಮ್ಮ ಕನ್ಸ್ಯೂಮರ್ ರೇಟಿಂಗ್ ಜಾಸ್ತಿ ಇದ್ರೆ ನಿಮ್ಗೆ ಲೋನ್ ಚೆನ್ನಾಗಿ ಸಿಗುತ್ತೆ. ಸೊ ಅದ್ ಹೆಂಗ್ ಮಾನಿಟರ್ ಮಾಡೋದು? ಸೊ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡ್ಬೋದು. ನಿಮ್ಗೆ ಮೊದಲು ಪ್ಲಸ್ ರೇಟಿಂಗ್ ಇದ್ರೆ ಸ್ವಲ್ಪ ಏನೋ A+ ಇದ್ರೆ ಅದ್ ನಿಮ್ಗೆ A ಆಗೋದು ಅಥವಾ A- ಆಗೋದು, ಈ ರೀತಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡೋದು. ಅಂದ್ರೆ ಒಂದಿಷ್ಟು ಸಪರೇಟ್ ರೂಲ್ಸ್ ಗಳ ತರೋದ್ರಿಂದ ಏನಾಗುತ್ತೆ, ಅದನ್ನ ನಾವು ವೇರಿ ಮಾಡ್ಕೋಬಹುದು. ಸೊ ಈ ತರ ಡೈರೆಕ್ಟ್ ಆಕ್ಷನ್ಸ್, ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಅಂತೆಲ್ಲ ಕರಿತೀವಿ. ಓಕೆ, ಅಂದ್ರೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಒಂದಿಷ್ಟು ಟಫ್ ರೂಲ್ಸ್ ನ ತರೋದು ಕ್ವಾಲಿಟಿ ಮಾಡಕ್ಕೆ. ಅಂದ್ರೆ ಹೆಂಗ್ ಬೇಕು ಹಂಗೆ. ಈಗ ಆ ಟಫ್ ರೂಲ್ಸ್ ನ ಅವರು ಸಡಿಲ ಮಾಡ್ಬೋದು. ಯಾವಾಗ ಸಡಿಲ ಮಾಡ್ತಾರೆ, ಯಾವಾಗ ದುಡ್ಡು ಮಾರ್ಕೆಟ್ಗೆ ಹರಿಬೇಕು ಅವಾಗ ಏನು ಸಡಿಲ ಮಾಡ್ತಾರೆ. ಟಫ್ ರೂಲ್ಸ್ ಸಡಿಲ ಮಾಡಿದಾಗ ಲೋನ್ಗಳು ಸಿಗೋದು ಬೇಗ ಬೇಗ ಆಗುತ್ತೆ, ಪ್ರೊಸೆಸಿಂಗ್ ಬೇಗ ಆಗುತ್ತೆ. ಹಿಂಗೆ ಕ್ವಾಲಿಟೇಟಿವ್ ಕಂಟ್ರೋಲ್, ಕ್ವಾಂಟಿಟೇಟಿವ್ ಕಂಟ್ರೋಲ್ ಅಂತ ಕರಿತೀವಿ, RBI ಮಾಡ್ತಕ್ಕಂಥದ್ದು. ಓಕೆ, ನಮ್ಮ ಮಾನಿಟರಿ ಪಾಲಿಸಿ ನ ಮೇಂಟೈನ್ ಮಾಡಕ್ಕೋಸ್ಕರ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ. ವಾತಾವರಣದ ಓಝೋನ್ ಪದರದಲ್ಲಿ ಓಝೋನ್ ಇರುವಿಕೆ ಏಕೆ ಅಗತ್ಯ? ಸರ್, ಇದು ಸಿಂಪಲ್. ಇದು ಆಮ್ಲಜನಕವನ್ನು ಒದಗಿಸುತ್ತದೆ, ಇದು ಇತರ ಅನಿಲಗಳನ್ನು ರಕ್ಷಿಸುತ್ತದೆ, ಇದು ಸೂರ್ಯನಿಂದ ಬರುವ ನೆರಳಾತಿದ ಕಿರಣವನ್ನು ಹೀರಿಕೊಳ್ಳುತ್ತದೆ. ಸಿಂಪಲ್ ಕ್ವಶನ್. ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಹೀರ್ಕೊಳ್ಳುತ್ತೆ, ಅದಕ್ಕೆ ಇದು ಬೇಕು. ಓಕೆ, ಡೈರೆಕ್ಟ್ ಆಗಿ ಮಾರ್ಕ್ ಮಾಡಬಹುದು. ನೆಕ್ಸ್ಟ್ ಒನ್. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ನೊಜೊಮೊ ಒಕುಹಾರಾ ಅವರನ್ನು ಸೋಲಿಸಿ ಚಿನ್ನದ ಗೆದ್ದ ಮೊದಲ ಭಾರತೀಯ ಯಾರು? PV ಸಿಂಧು. ಸೊ ಇದು ಹಳೇದು. ಸೊ ಇವಾಗ ಕೇಳದ 2019 ಪ್ರಶ್ನೆ ಪತ್ರಿಕೆ, ನಿಮ್ಗೆ ಗೊತ್ತಿದೆ ಇದು. ನೆಕ್ಸ್ಟ್ ಬನ್ನಿ. ಮದರ್ ತೆರೇಸಾ ಅವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? 1975. ಓಕೆ, 1975 ಕೊಟ್ಟು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದು. ಎಸ್, 1975 ಕೊಟ್ಟಿದ್ದು. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ. ಸಾರಿ, ಇದು 1979, 75 ಅಲ್ಲ. ಅದೇ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ. ಸೊ 1979 ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪ್ರಥಮವಾಗಿ ಪಡೆದವರು ಯಾರು? ವಿಶ್ವನಾಥ್ ಆನಂದ್. ಸೊ ಚೆಸ್, ವಿಶ್ವನಾಥ್ ಆನಂದ್ ಅವರು ಪ್ರಥಮವಾಗಿ ಪಡೆದ 1992, 93 ಓಕೆ, ವಿಶ್ವನಾಥ್ ಆನಂದ್ ಅವರಿಗೆ ಫಸ್ಟ್ ಟೈಮ್ ಬಂದಿದ್ದು. ಗೊತ್ತಲ್ಲ ನಿಮ್ಗೆ, ಆಟಗಾರಿಕೆಯಲ್ಲಿ ಅತಿ ದೊಡ್ಡ ಒಂದು ಆಟ ಅಂದ್ರೆ ಗೇಮ್ಸ್ ಅಲ್ಲಿ ಕೊಡ್ತಕ್ಕಂಥ ದೊಡ್ಡದಾದ ಪ್ರಶಸ್ತಿ ಅಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ICERT ಇದರ ವಿಸ್ತೃತ ರೂಪ ಏನು? ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಕರಿತೀವಿ. ಎಲ್ಲಿದೆ ಅದು? ಇಂಡಿಯನ್ ಸೈಬರ್ ಕ್ರೈಮ್ ಅಲ್ಲ, ಕಂಪ್ಯೂಟರ್ ಎಲ್ಲ ಇಲ್ಲಿದೆ. ಸೊ D is right. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ಸೊ D is the right answer. ಓಕೆ ಸರ್, ಫೈನ್. ಇದೇನ್ ಮಾಡುತ್ತೆ ಸರ್? ಅಗೇನ್ ಇದು ಕಂಪ್ಯೂಟರ್ ನಮ್ಮಲ್ಲಿ ನಮ್ಮ ದೇಶದಲ್ಲಿ ವೈರಸ್ ಅಟ್ಯಾಕ್ ಆಗೋದಾಗ್ಲಿ, ಬೇರೆ ಇದಾಗಲಿ, ಸೊ ಅದನ್ನ ಮುಂಜಾಗ್ರತಾ ಕ್ರಮ, ಆಂಟಿ ವೈರಸ್ ಬಿಲ್ಡ್ ಮಾಡೋದಕ್ಕೆ. ಸೊ ಈ ರೀತಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಕೊತಕ್ಕಂಥದ್ದು. ಫೈನ್. ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ? ಅಸ್ಸಾಂ. ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಬಿಹು ಅಂದ್ರೆ ಏನು ಸರ್? ಒಂದ್ ರೀತಿ ಹಾರ್ವೆಸ್ಟ್ ಮಾಡ್ತಾರಲ್ಲ, ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಕೊಯ್ಲು ಮಾಡೋ ಟೈಮಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಹಬ್ಬ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಕಡೆನೂ ಮಾಡ್ತೀವಿ. ಈಗ ನಮ್ದ್ರಲ್ಲಿ ಹೆಂಗೆ ಸಂಕ್ರಾಂತಿ ಅಂತ ಮಾಡ್ತೀವಿ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ. ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಸರ್. ವೈಶಾಖಿ ಇನ್ ಪಂಜಾಬ್ ಅಲ್ಲಿ, ಓಕೆ. ಕೇರಳದಲ್ಲಿ ವಿಶು ಅಂತ ಕರಿತೀವಿ,
ಪೊಯ್ಲಾ ಬೋಯಿಶಿಕಾ ಇನ್ ವೆಸ್ಟ್ ಬೆಂಗಾಲ್ ಅಲ್ಲಿ, ಪುತ್ನಾಡು ತಮಿಳುನಾಡಲ್ಲಿ, ವೈಶಾಖಿ ನೇಪಾಳದಲ್ಲೂ ಕೂಡ ಮಾಡ್ತೀವಿ. ನೇಪಾಳ ಗೊತ್ತಲ್ಲ, ಹಿಂದೂಯಿಸಂ ಜಾಸ್ತಿ ಇದೆ ಅಲ್ಲಿ. ಸಿಂಹಳೀಸ್ ನಲ್ಲಿ ನ್ಯೂ ಇಯರ್ ನ ಶ್ರೀಲಂಕಾ ಅಂತ, ಶ್ರೀಲಂಕಾದ ನ್ಯೂ ಇಯರ್ ಅಂತ ಕರಿತೀವಿ. ಹಿಂಗೆ ಬೇರೆ ಬೇರೆ ಹೆಸರುಗಳನ್ನ ಕೇಳ್ತಾನೆ. ಬಿಹು ಅಂತಾನೆ ಕೇಳಲ್ಲ. ನೆಕ್ಸ್ಟ್ ವಿಶು ಎಲ್ ಮಾಡ್ತೀವಿ ಏನು ಅಂತ ಕೇಳ್ಬೋದು. ಕೇರಳ. ಪೊಯ್ಲಾ ಬೋಯಿಶಿಕ್ ವೆಸ್ಟ್ ಬೆಂಗಾಲ್, ಪುತ್ನಾಡು ತಮಿಳುನಾಡು, ವೈಶಾಖಿ ಪಂಜಾಬ್. ಓಕೆ, ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬನ್ನಿ, ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ಯಾವ ವ್ಯಕ್ತಿಗೆ ಅರ್ಥಶಾಸ್ತ್ರ ಕ್ಷೇತ್ರದ 2019 ನೊಬೆಲ್ ಪ್ರಶಸ್ತಿ ದೊರೆತಿದೆ? ಇದು 2019 ಪೇಪರ್ ಆಗಿರೋದ್ರಿಂದ ಅಲ್ಲಿನ ಒಂದು ಕರೆಂಟ್ ಅಫೇರ್ ಕೇಳಿದ್ದಾನೆ. ಅಜಿತ್ ಬ್ಯಾನರ್ಜಿ ಇಸ್ ದ ರೈಟ್ ಆನ್ಸರ್. ಸೊ ಇದು ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಈ ವರ್ಷದಲ್ಲಿ ಯಾವ್ದು ಬಂದಿದೆ ಏನೋ ನಮ್ಮ ನೊಬೆಲ್ ಪ್ರಶಸ್ತಿ, ಫಿಸಿಕ್ಸ್ ಯಾವ್ದು ಬಂದಿದೆ, ಇದಕ್ಕೆ ಕೆಮಿಸ್ಟ್ರಿಗೆ ಯಾವ್ದು ಬಂದಿದೆ, ಸೊ ಹೀಗೆ ಫಿಸಿಯಾಲಜಿಗೆ ಯಾವ್ದು ಬಂದಿದೆ, ಅದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ನೋಡ್ಕೋಬೇಕಾಗುತ್ತೆ. ಐಸೋಪಿಕ್ನಿಕ್ ಎಂಬುದು ಈ ಕೆಳಕಂಡಲ್ಲಿ ಯಾವುದಕ್ಕೆ ಹತ್ತಿರದ ಸಂಬಂಧಪಟ್ಟಿದೆ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್, ಯಾವ್ದು ಐಸೋಪಿಕ್ನಿಕ್ ಅಂದ್ರೆ ರೈಟ್ ಆನ್ಸರು ಎಸ್, ಒಂದೇ ರೀತಿಯ ಜಿಗುಡುತನ ಅಲ್ಲ, ಒಂದೇ ರೀತಿಯ ಸಾಂದ್ರತೆ ಹೊಂದಿರೋ ಎರಡು ಧ್ರುವಗಳು. ಅಂದ್ರೆ ಐಸೋ ಅಂದ್ರೆ ಏನು ಅಂದ್ರೆ ಸೇಮ್ ಅಂತ ಅರ್ಥ. ಐಸೋ ಅಂದ್ರೆ ಸೇಮ್ ಅಂತ ಅರ್ಥ. ಈಗ ಒಂದೇ ರೀತಿಯ ಟೆಂಪರೇಚರ್ ಹೊಂದಿರ್ತಕ್ಕಂಥ ಪಾಯಿಂಟ್ ಗಳನ್ನ ನಮ್ಮ ನೀವು ಸಮುದ್ರದಾಗ್ಲಿ ಬೇರೆ ಎಲ್ಲರಾಗ್ಲಿ ಒಟ್ಟಿಗೆ ಲೈನ್ ಎಳೆದಾಗ ಅದನ್ನ ಐಸೋಥರ್ಮ್ ಅಂತ ಕರಿತೀವಿ. ಓಕೆ, ಉಷ್ಣತೆನ ಐಸೋಥರ್ಮ್ ಅಂತ ಕರಿತೀವಿ. ಅದೇ ರೀತಿ ಒತ್ತಡ ಪ್ರದೇಶನ ಒಂದೇ ರೀತಿಯಾದ ಪ್ರೆಷರ್, ಅಟ್ಮಾಸ್ಫಿಯರ್ ಪ್ರೆಷರ್ ಇರೋ ಪಾಯಿಂಟ್ಸ್ ಗಳನ್ನ ಎಲ್ಲೆಲ್ಲಿ ಆ ಕಡೆ ಸಿಗುತ್ತೆ ಅದನ್ನ ಒಟ್ಟಿಗೆ ಸೇರಿಸುವಂತ ಒಂದು ಗೆರೆ ಹೇಳಿದ್ರೆ ಐಸೋ ಬಾರ್ ಅಂತ ಕರಿತೀವಿ. ಓಕೆ, ಸೊ ಹೀಗೆ ಅದೇ ರೀತಿ ಇಲ್ಲಿ ಏನ್ ಕೇಳಿದ್ರೆ ಐಸೋಪಿಕ್ನಿಕ್ ಅಂತಕ್ಕಂಥ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಡೆನ್ಸಿಟಿ ನ ಎರಡು ದ್ರವಗಳನ್ನು ಸೇರಿಸ್ತಕ್ಕಂಥದ್ದು. ಓಕೆ, ಎರಡು ದ್ರವಗಳನ್ನು ಸೇರಿಸ್ತಕ್ಕಂಥ ಒಂದು ಲೈನ್ ನ ನಾವೇನಂತ ಕರಿತೀವಿ? ಐಸೋಪಿಕ್ನಿಕ್ ಅಂತ ಕರಿತೀವಿ. ಓಕೆ ಸರ್, ಈ ಕೆಳಕಂಡ ಹೇಳಿಕೆಗಳನ್ನು ವಿಚಾರ ಮಾಡಿ. ಜಾಗತಿಕ ತೈಲಗಳ ಬೆಲೆ ಹೆಚ್ಚಳ ಭಾರತದ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತದೆ. ಎಸ್, ಕರೆಕ್ಟ್. ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ರೈಟ್ ಆನ್ಸರ್ ಸಿ. ವಾಟ್ ಇಸ್ ಚಾಲ್ತಿ ಖಾತೆ? ಚಾಲ್ತಿ ಖಾತೆ ಸರ್ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಚಾಲ್ತಿ ಖಾತೆ ನಿಮ್ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಗೊತ್ತಿರಬೇಕು ಫಸ್ಟ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, KS ಓದ್ತಿರೋ ಗೊತ್ತಿರುತ್ತೆ. ಸೊ ಇಲ್ಲಿ ಎರಡು ಅಕೌಂಟ್ ಬರುತ್ತೆ. ಒಂದು ಕರೆಂಟ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಸರ್ ಕರೆಂಟ್ ಅಕೌಂಟ್ ಅಲ್ಲಿ ಏನಿರುತ್ತೆ? ಕರೆಂಟ್ ಅಕೌಂಟ್ ಅಲ್ಲಿ ಸರ್ ನೀವು ಏನು ದುಡ್ಡು ಕಳಿಸ್ತೀರಾ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ. ಓಕೆ, ಟ್ರಾನ್ಸಾಕ್ಷನ್ ಇರುತ್ತೆ, ಅಥವಾ ಏನಾದ್ರು ಪರ್ಚೇಸ್ ಮಾಡೋದಾಗಿರ್ಬೋದು ನಾವು, ಅಲ್ವಾ? ಈಗ ನಾವು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಏನೋ ಒಂದು ರಫ್ತು ಮಾಡಿರ್ತೀವಿ ಅಥವಾ ಆಮದು ಮಾಡ್ಬೋದು, ದುಡ್ಡು ವ್ಯವಹಾರ ನಡೀತಾ ಇರುತ್ತಲ್ಲ, ಸೊ ಅದು ಕರೆಂಟ್ ಅಕೌಂಟ್ ಅಲ್ಲಿ ಇರುತ್ತೆ ಸರ್. ಓಕೆ, ನೀವು ಎಲ್ಲ ದುಡಿತಾ ಇರ್ತೀರಾ, ಅದನ್ನ ಇಲ್ಲಿ ಕಳಿಸ್ತೀರಾ, ಬೇರೆ ಯಾರೋ ಗ್ರಾಂಟ್ಸ್ ಕೊಡ್ತಾರೆ, ಅದು ಇಲ್ಲಿ ಕಳಿಸ್ತೀರಾ. ಸೊ ಇದು ಕರೆಂಟ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಇದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಎಸ್ಪೆಷಲಿ ಪಾಸಿಟಿವ್ ಆಗಿರಬೇಕು. ಕೊರತೆ ಅಂದ್ರೆ ಡಿಫಿಶಿಯೇಟ್ ಅಂತ ಕರಿತೀವಿ, ಕರೆಂಟ್ ಅಕೌಂಟ್ ಡಿಫಿಶಿಯೇಟ್ ಅಂತ ಕರಿತೀವಿ. ಹೌದು, ತೈಲ ಬೆಲೆ ಹೆಚ್ಚಳ ಆದಾಗ ಏನಾಗುತ್ತೆ, ಈ ಚಾಲ್ತಿ ಖಾತೆಯಲ್ಲಿ ನಾವು ತಗೊಳ್ಳೋದು ಮಾಡೋದು ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ನಾವು ದುಡ್ಡು ಕೊಡ್ತೀವಿ ಅಲ್ಲೋ, ನಮ್ಮ ಕರೆನ್ಸಿ ಫಾರೆಕ್ಸ್ ದುಡ್ಡು ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ದುಡ್ಡು ಫಾರಿನ್ ಕರೆನ್ಸಿ ಕಮ್ಮಿ ಆಗ್ತಾ ಬರುತ್ತೆ, ಕೊರತೆ ಕೂಡ ಹೆಚ್ಚಾಗ್ತಾ ಬರುತ್ತೆ. ಈಗ ನಾವು ಪಾಸಿಟಿವ್ ಇದ್ದೀವಿ ಅಟ್ ಪ್ರೆಸೆಂಟ್ 2020 ನೋ ಇಶ್ಯೂಸ್. ಬಟ್ ಎಸ್, ಯಾವಾಗ ತೈಲ ಬೆಲೆ ಹೆಚ್ಚಳ ಆಗುತ್ತೆ ಅವಾಗ ನಾವು ದುಡ್ಡು ಜಾಸ್ತಿ ಕೊಡ್ಬೇಕು, ಅವಾಗ ಕೊರತೆ ಹೆಚ್ಚಾಗುತ್ತೆ. ಇನ್ನು ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತೆ. ಹೌದು ಸರ್, ಇದು ಕರೆನ್ಸಿ ಮೌಲ್ಯನ ಕುಗ್ಗಿಸುತ್ತೆ. ಹೌದು, ಇದು ಕಮ್ಮಿ ಆಗ್ತಾ ಬಂದ್ರೆ ಫಾರೆಕ್ಸ್ ನಮ್ದು, ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಲ್ವಾ ಸರ್, ಬೇರೆ ಬೆಲೆ ತಗೋಬೇಕು ಅಂದ್ರೆ ನಾವು ದುಡ್ಡು ಹೆಚ್ಚಿಗೆ ಕೊಡ್ಬೇಕು. ನಾವೇನ್ ದುಡ್ಡು ಪ್ರಿಂಟ್ ಮಾಡಕ್ಕಾಗಲ್ಲ. ಸೊ ಅವಾಗ ಏನ್ ಆಗುತ್ತೆ, ಬೆಲೆ ಬೇರೆದಕ್ಕೆ ಹೆಚ್ಚಿಗೆ ಆಗುತ್ತೆ. ಸಿಂಪಲ್ ಅಲ್ವಾ ಸರ್? ಈಗ ನಮ್ಮ ಹತ್ರ ದುಡ್ಡಿಲ್ಲ, ಅದು ಐಟಮ್ ಇದೆ ಅಲ್ವಾ? ಸೊ ಈಗ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಸಾಲ ತಗೊಳಕ್ ಹೋಗ್ತೀವಿ. ಆಗ ಏನಾಗುತ್ತೆ, ಸಾಲಗಳು ತಗೊಳ್ತಾ ಹೋದಾಗ ಏನಾಗುತ್ತೆ, ರೇಟ್ಗಳು ನಮ್ಗೆ ಅಂದ್ರೆ ಆ ಮೌಲ್ಯ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಏನಿದೆಯಲ್ಲ, ಈ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಲ್ವಾ, ವಿದೇಶಿ ವ್ಯವಹಾರಗಳು ನಡೆಯುತ್ತಲ್ಲ, ಅದು ನೀವಾರು ಬೇರೆ ದೇಶಕ್ಕೆ ಇನ್ವೆಸ್ಟ್ ಮಾಡಿ ಬೇರೆ ದೇಶ ನಮಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇವೆಲ್ಲ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಇವೆರಡು ಅಕೌಂಟ್ ಸೇರಿ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶುಲ್ಕ ಅಂತ ಕರಿತೀವಿ. ಸೊ ಇದೆರಡು ಸೇರಿ ನಮಗೆ ಪಾಸಿಟಿವ್ ಅಲ್ಲಿ ಇರಬೇಕು. ಎಸ್ಪೆಷಲಿ ಕರೆಂಟ್ ಅಕೌಂಟ್ ಅಂತ ಏನ್ ಹೇಳ್ತೀವಿ, ಚಾಲ್ತಿ ಖಾತೆ ಅಂತ ಏನ್ ಹೇಳ್ತೀವಿ, ಅದು ಪಾಸಿಟಿವ್ ಇರಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತಿಳ್ಕೋಬೇಕು. ಓಕೆ ಸರ್, ನೆಕ್ಸ್ಟ್ ಬನ್ನಿ, ಭಾರತದ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಿದೆ? ದಿಸ್ ಇಸ್ ಈಸಿಯಸ್ಟ್ ಕ್ವಶನ್, 370 ಆರ್ಟಿಕಲ್. ನೆಕ್ಸ್ಟ್ ಬನ್ನಿ, ಮಹಾತ್ಮ ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ ಯಾವ ಪದವಿನ ಅಸಹಕಾರ ಚಳವಳಿ ಮೇಲೆ ಹಿಂತಿರುಗಿಸ್ತಾರೆ? ಕೈಸರ್-ಇ-ಹಿಂದ್ ಅಲ್ವಾ ಸರ್? ಕೈಸರ್-ಇ-ಹಿಂದ್ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಬನ್ನಿ, ಇಸ್ರೋದ ಉಪಗ್ರಹ ಉಡಾವಣಾ ಸ್ಥಳ ಎಲ್ಲಿದೆ? ಸೊಲ್ಲಾಪುರ, ಸೇಲಂ, ವಾರಂಗಲ್, ಶ್ರೀಕೋಟ. ಇದೆಲ್ಲರೂ ಗೊತ್ತಿರ್ತಕ್ಕಂಥ ಈಸಿ ಕ್ವಶನ್. ಶ್ರೀ ಏರ್ಪೋರ್ಟ್, ಆಂಧ್ರ ಪ್ರದೇಶ. ನಮ್ಮ ಭಾರತದಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಬ್ದುಲ್ ಕಲಾಂ ಐಲ್ಯಾಂಡ್, ಡಾಕ್ಟರ್ APJ ಕಲಾಂ
ಐಲ್ಯಾಂಡ್ ಎಲ್ಲಿ ಬರುತ್ತೆ? ಒರಿಸ್ಸಾ. ಒರಿಸ್ಸಾದಲ್ಲಿದೆ. ಇದು ಕೂಡ ನೀವು ತಿಳ್ಕೊಂಡಿರ್ಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಏನ್ ಕರಿತೀವಿ, ದ್ವೀಪ. ಸೊ ಇಲ್ಲೂ ಕೂಡ ನಾವು ಟೆಸ್ಟ್ ಮಾಡ್ತಾ ಇರತ್ತೇವೆ. ಸೊ ಈ ಎರಡು ಕೂಡ ನಿಮಗೆ ಗೊತ್ತಿರಬೇಕು. ಫೈನ್ ಸರ್. ಇನ್ನು ಸ್ಪೇಸ್ ಏಜೆನ್ಸಿ ಇದ್ರೆ ಯಾವುದು? ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಏಜೆನ್ಸಿ, ಅದು ಕೇರಳದಲ್ಲಿದೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ವ್ಯಾಪಾರ ಮಾಡೋದು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯ ಪ್ರಾರಂಭಿಸಿದವರು ಯಾರು? ಅಂದ್ರೆ ಜಂಟಿಯಾಗಿ ಅಂದ್ರೆ ಇಂಡಿಯಾ ಜೊತೆ, ಟ್ರೇಡ್ ವಿತ್ ಇಂಡಿಯಾ, ಭಾರತ ಜೊತೆ ವ್ಯಾಪಾರದಲ್ಲಿ ಜಂಟಿಯಾಗಿ ಮಾಡಿದ್ದೆ ಯಾರು? ಫಸ್ಟ್ ಕಂಪನಿ ಡಚ್ಚರು. ಎ ಇಸ್ ದ ರೈಟ್ ಆನ್ಸರ್. ಓಕೆ, ಡಚ್ಚರು ಇಸ್ ದ ರೈಟ್ ಆನ್ಸರ್. ಅಂಡ್ ಇಲ್ಲಿ ಇನ್ನೊಂದು ತಿಳ್ಕೋಬೇಕು. ಫಸ್ಟ್ ಯಾರು ಬಂದ್ರು, ಸೆಕೆಂಡ್ ಯಾರು ಬಂದ್ರು? ಪೋರ್ಚುಗೀಸರು ಫಸ್ಟ್ ಒಂದು ಓಪನ್ ಮಾಡಿದ್ದು, ಬ್ರಿಟಿಷರು ಸೆಕೆಂಡ್ ಓಪನ್ ಮಾಡ್ತಾರೆ, ಡಚ್ಚರು. ಆಮೇಲೆ ನಿಮಗೆ ಡ್ಯಾನಿಶ್, ಡೆನ್ಮಾರ್ಕ್ ಬರ್ತಾರೆ, ಫ್ರಾನ್ಸ್ ಬರ್ತಾರೆ, ಸ್ವೀಡನ್ ಬರ್ತಾರೆ. ಇದೆಲ್ಲ ಕಾಲಾನುಕ್ರಮ ನಿಮ್ಗೆ ಗೊತ್ತಿರಬೇಕು. ಓಕೆ ಸರ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಥವಾ ಡೈರೆಕ್ಟ್ ಆಗಿ ಕೇಳಬಹುದು. ಎಷ್ಟನೇದಾಗಿ ಡ್ಯಾನಿಶರು ಬಂದಿರೋ ಅಂತ ಕೇಳಬಹುದು, ಅಥವಾ ಇದನ್ನ ಕೊಟ್ಬಿಟ್ಟು 1 2 3 4 ಅಂದ್ರೆ ಕೊಟ್ಬಿಟ್ಟು ನೀವು ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಅಂತ ನಿಮಗೆ ಕೇಳಬಹುದು. ಅದರಿಂದ ಇದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ವಿಜಯನಗರ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣವನ್ನು ನೇಮಕ ಮಾಡಿದ್ದಾರೆ? ಓಕೆ, ವಿಜಯನಗರದ ಯಾವ ರಾಜ? ಒಂದನೇ ಬುಕ್ಕ, ಒಂದನೇ ದೇವರೇ, ಕೃಷ್ಣದೇವರಾಯ ಅಂತೂ ಅಲ್ಲ, ಸಾಧ್ಯನ. ರಾಮರಾಯ ಅಂತೂ ಸಾಧ್ಯನೇ ಇಲ್ಲ. ಸೊ ಇವರಿಬ್ರು ಬಲ್ಲ ಒಂದು. ಸೊ ಇಲ್ಲಿ ಟರ್ಕಿ ಸಮಯದಲ್ಲಿ ಒಂದನೇ ಬುಕ್ಕ ಇರಕ್ ಸಾಕು, ಕಾಮನ್ ಸೆನ್ಸ್ ಶುರು ಮಾಡೋದು ಸಾಕು. ಸೊ ಬುಕ್ ಅನ್ನ ಟೈಮ್ ಅಲ್ಲಿ ಆಗಲ್ಲ, ಅದು ಯಾವಾಗ ತಾನೆ ವಿಜಯನಗರ ಸಾಮ್ರಾಜ್ಯ ಬರ್ತಾ ಇರತ್ತೆ. ಸೊ ಒಂದನೇ ದೇವರಾಯ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ವಿಶ್ವಸಂಸ್ಥೆ ಸಾಮಾನ್ಯ ಕಚೇರಿ UN ಜನರಲ್ ಅಸೆಂಬ್ಲಿ ಎಲ್ಲಿದೆ? ನ್ಯೂಯಾರ್ಕ್ ಅಲ್ಲಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಜಿಕೆ ಕ್ವಶನ್ಸ್ ಕೂಡ ಕೇಳ್ತಾರೆ, ಸಿಂಪಲ್ ಆಗಿರೋದು ಕೇಳ್ತಾರೆ. ಅಡವಿಯೊಳ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕರಿತೀವಿ. ಸ್ಟಡಿ ಆಫ್ ಎಕ್ಸ್ಟಿಂಕ್ಟ್ ಅನಿಮಲ್, ಅಂದ್ರೆ ಒಟ್ಟೋಗಿರ್ತಕ್ಕಂಥ ಅನಿಮಲ್, ಅದನ್ನೇ ಅಂತ ಕರಿತೀವಿ. ನನ್ನ ಇಟ್ ಇಸ್ ಎ ಪ್ಯಾಲೆಂಟೋಲಜಿ ಅಂತ ಕರಿತೀವಿ. ಆರ್ನಿಥಾಲಜಿ ಅಂದ್ರೆ ಗೊತ್ತಿರಬೇಕು. ಆರ್ನಿಥಾಲಜಿ ಇಸ್ ನಥಿಂಗ್ ಬಟ್ ಬರ್ಡ್ಸ್ ನ ಸ್ಟಡಿ ಮಾಡ್ತಕ್ಕಂಥದ್ದು. ಓಕೆ, ಹೆರ್ಪೆಟಾಲಜಿ ಯಾವ್ದ್ರ ಬಗ್ಗೆ? ಸಿಂಪಲ್ ಇದು. ಹೆರ್ಪೆಟಾಲಜಿ ಯಾವ್ದ್ರ ಬಗ್ಗೆ? ದಯವಿಟ್ಟು ಕಮೆಂಟ್ ಹೇಳ್ತಿರ್ತೀವಿ, ಅಥವಾ ನಾನೇ ಹೇಳ್ಬಿಡ್ಲಾ? ಆಂಫಿಬಿಯನ್ಸ್ ಅಂತ ಏನ್ ಕರಿತೀವಿ. ಉಭಯಚರಗಳು ಮತ್ತೆ ರೆಪ್ಟೈಲ್ಸ್ ಅಂತ ಏನ್ ಕರಿತೀವಿ. ರೆಪ್ಟೈಲ್ಸ್, ಉಭಯಚರಗಳು ಅಂದ್ರೆ ಕಪ್ಪೆ ಆಗಿರ್ಬೋದು, ಮೊಸಳೆ. ರೆಪ್ಟೈಲ್ಸ್ ಅಂದ್ರೆ ನಿಮ್ಗೆ ಹಾವು, ಹಲ್ಲಿ, ಇದ್ರ ಬಗ್ಗೆ ಸ್ಟಡಿ ಮಾಡೋಣ, ಹೆರ್ಪೆಟಾಲಜಿ ಅಂತ ಕರಿತೀವಿ. ಇನ್ ಜಿಯಾಲಜಿ ಇಸ್ ದ ಈಸಿಯೆಸ್ಟ್ ಒನ್, ನಿಮ್ಗೆ ಗೊತ್ತಿರೋ ಭೂವಿಜ್ಞಾನ ಅಂತಾನೆ ಕರಿತೀವಿ. ಭೂವಿಜ್ಞಾನ ಯಾವ್ದು? ನಮ್ಮ ಭೂಮಿಯ ಅಂತರಾಳ ಮತ್ತೆ ಅಲ್ಲಿನ ಕಲ್ಲು, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಜಿಯಾಲಜಿ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ರಿಕ್ಟರ್ ಮಾಪವನ್ನು ಏನಕ್ಕೆ ಕಳೀತೇವೆ? ಇದು ಸಿಇಸಿ ಕ್ವಶನ್. ದ್ರವದ ಸಾಂದ್ರತೆ ಅಲ್ಲ, ಭೂಕಂಪ ಎಸ್, ಭೂಕಂಪನ ಅಳೆಯಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಗಾಳಿಯ ವೇಗನೂ ಅಲ್ಲ, ಇದು ಅಲ್ಲ. ಓಕೆ ಸರ್, ಬಿ ಇಸ್ ದ ರೈಟ್ ಆನ್ಸರ್. ಅಂಡ್ ಲಾಸ್ಟ್ ಕ್ವಶನ್ಸ್, ಇವತ್ತಿನ 25 ಕ್ವಶನ್ಸ್. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಪ್ರಥಮ ವಿದೇಶಿಯರು ಸರ್, ನಮ್ಮ ಭಾರತದ ಬಗ್ಗೆ ಒಲವು ಇಟ್ಕೊಂಡಿದ್ರದು ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್. ಇವ್ರನ್ನ ಏನಂತ ಕರಿತೀವಿ? ಕಮೆಂಟ್ ಶಿಕ್ಷೆ ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ 51ನೇ ಕ್ವಶನ್ ಬಂದ್ಬಿಡ್ತೀನಿ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತ್ತು? ಸರ್ ಇದು ಏನಕ್ಕೆ ಕೇಳಲ್ಲ ನೋಡಿ, ಇದು ವೆರಿ ಇಂಪಾರ್ಟೆಂಟ್. 2019 ಕ್ವಶನ್ ಪೇಪರ್ ಇದು. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ತೋರಿಸಿದ್ದೀನಿ ನಿಮಗೆ. ಅವಾಗ ಇದ್ರ ನ್ಯೂಸ್ ಅಲ್ಲಿ ಇತ್ತು. ಓಕೆ, ನ್ಯೂಸ್ ಅಲ್ಲಿ ಇತ್ತು, ಅದಕ್ಕೆ ಕೇಳಿದ್ದಾನೆ. ಸುಮ್ನೆ ಕೇಳಲ್ಲ. ಈ ವರ್ಷ ಅಥವಾ ಹೋದ ವರ್ಷ 2020 ಇಂದ 21 ತನಕ ಏನ್ ನ್ಯೂಸ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಕ್ವಶನ್ಸ್ ಬರ್ತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಹೇಳ್ತೀನಿ, 1996. ಸೊ ಇದು ಏನ್ ಒಪ್ಪಂದ ಅಂದ್ರೆ, ನಮ್ಮ ಸರ್ಫೇಸ್ ವಾಟರ್ ಗಂಗಾ ನದಿ ಏನ್ ಹೋಗುತ್ತೆ ಸರ್, ನಿಮ್ಗೆ ಗೊತ್ತಿದೆ ಗಂಗಾ ನದಿ ಇಲ್ಲಿಗೆ ಬಾಂಗ್ಲಾದೇಶ, ಇದು ಬಾಂಗ್ಲಾದೇಶ ಅಲ್ವಾ, ಇದು ಬಾಂಗ್ಲಾದೇಶಗೆ ಎಂಟ್ರಿ ಆದ ತಕ್ಷಣ ನಮ್ಗೆ ಏನಾಗುತ್ತೆ ಸರ್, ಗಂಗಾ ನದಿ ಪದ್ಮ ಆಗುತ್ತೆ. ಸೊ ಪದ್ಮ ಆಗುತ್ತೆ ಇಲ್ಲಿ. ಇದು 1996 ಅಲ್ಲಿ ಇಲ್ಲಿ ಫರಕ್ಕಾ ಬ್ಯಾರೇಜ್ ಅಂತ ಮಾಡ್ತೀವಿ. ಫರಕ್ಕಾ ಬ್ಯಾರೇಜ್ ಅಂತ ಅಂದ್ರೆ ನಾವು ಅದನ್ನ ಈ ಕಡೆ ಹೂಗ್ಲಿ ನದಿಗೆ ಸ್ವಲ್ಪ ವಾಟರ್ ಡೈವರ್ಟ್ ಮಾಡ್ತೀವಿ, ಸರ್ಫೇಸ್ ವಾಟರ್. ಯಾಕಂದ್ರೆ ಅಲ್ಲಿ ನಮ್ಗೆ ಒಳ ಜಲ ಸಾರಿಗೆಗೆ ಮತ್ತೆ ವಿದ್ಯುತ್ ಉತ್ಪಾದನೆಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸೊ ಇದು 1996 ಅಲ್ಲಿ ಒಂದು ಟ್ರೀಟಿ ಮಾಡಿರ್ತೀವಿ, ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ. ಸೊ 2019 ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಸರ್? ಇಲ್ಲಿ ತೀಸ್ತಾ ನದಿ ಕೂಡ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಸರ್. ತೀಸ್ತಾ ನದಿ ಕೂಡ ನಮ್ಗೆ ಇಲ್ಲಿ ನೇಪಾಳದ ಒಂದು ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೇಪಾಳದ ಗಡಿ ಯಾವುದು, ಒಪ್ಪಂದ ಯಾವುದು, ನೇಪಾಳದ ಬಾರ್ಡರ್ಗೆ ನಮ್ಮ ಬ್ರಿಟಿಷ್ ಇಂಡಿಯಾ ಇದ್ದಾಗ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಆಲ್ರೆಡಿ ಮಾಡಿದ್ದೀನಿ. ಸೊ ಅದು ಪ್ಲೇ ಲಿಸ್ಟ್ ಕೂಡ ಇದೆ, ದಯವಿಟ್ಟು ಒಂದ್ಸಲ ಹೋಗಿ ನೋಡಿ ಸ್ನೇಹಿತರೆ. ಫೈನ್. ಸೊ ಈ ತೀಸ್ತಾ ನದಿ ಏನಾಗುತ್ತೆ, ಇದು ಬ್ರಹ್ಮಪುತ್ರ ನದಿ ಜೊತೆ ಬಂದು ಸೇರುತ್ತೆ. ಸೊ ಸೇರಿ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇದು ನಿಮ್ಗೆ ಸಿಕ್ಕಿಮು, ವೆಸ್ಟ್ ಬೆಂಗಾಲ್ ಮುಖಾಂತರ ಇದು ಏನಾಗುತ್ತೆ, ಎಲ್ಲಿ ಹೋಗುತ್ತೆ, ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಇಲ್ಲಿ ತೀಸ್ತಾ ಮತ್ತೆ ಬ್ರಹ್ಮಪುತ್ರ ಎರಡು ಜಾಯಿನ್ ಆದ್ಮೇಲೆ
ಅದು ಮುಂದೆ ಏನಾಗುತ್ತೆ ವೆಸ್ಟ್ ಬೆಂಗಾಲ್ ಬಾಂಗ್ಲಾದೇಶಕ್ಕೆ ಹೋಗ್ಬೇಕಾದ್ರೆ ಅದು ಜಮ್ಮುನ ಆಗುತ್ತೆ. ಸೊ ಇವೆಲ್ಲ ನೀವು ತಿಳ್ಕೊಬೇಕು. ನದಿ ವ್ಯವಸ್ಥೆ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನದಿ ವ್ಯವಸ್ಥೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಓಕೆ, ನೋಡಿ ದಯವಿಟ್ಟು. ಜಿಯೋಗ್ರಫಿ ಇದ್ರಲ್ಲೂ ಕೂಡ ಇದೆ. ಮತ್ತೆ ಒಂದು ಸಪರೇಟ್ ಪ್ಲೇ ಲಿಸ್ಟೇ ಮಾಡಿದೀನಿ, FD SDA PSI ಅಂತ. ಸೊ ಅಲ್ಲಿ 120 ವಿಡಿಯೋಸ್ ಇದೆ, ಅಲ್ಲೂ ಕೂಡ ಇದೆ. ನದಿ ವ್ಯವಸ್ಥೆ 1, 2 ಅಂತ ಭಾರತದ್ದು, ಕರ್ನಾಟಕದ್ದು ಕೂಡ ಒಂದು ನದಿ ವ್ಯವಸ್ಥೆ ಅಂತ ಮಾಡಿದ್ವಿ, ವಿಡಿಯೋ ಇದೆ. ಸೊ ಇಲ್ಲಿ ಸಂಪೂರ್ಣ ನದಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವಿತ್ ಮ್ಯಾಪ್ ಇಟ್ಕೊಂಡು. ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಎಲ್ಲಿಂದ ಯಾವ ನದಿ ಬರ್ತಾ ಇದೆ, ಎಲ್ಲಿ ಹೆಂಗ್ ಹರಿತಾ ಇದೆ, ಯಾವ ರಾಜ್ಯಗಳ ಮುಖಾಂತರ ಹರಿತಾ ಇದೆ, ನದಿ ವ್ಯವಸ್ಥೆಯಲ್ಲಿ ಜಲಾನಯನ ಅಂದ್ರೇನು. ಸೊ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬರ್ತೀನಿ, ಇದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಬರೋಣ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇದೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. PSI PSC ಗೊತ್ತಾ ಇದ್ರೆ ಗೊತ್ತಿರಬೇಕಿದು. ಸೊ ಹೈದರಾಬಾದ್ ಇಸ್ ದ ರೈಟ್ ಆನ್ಸರ್. ನೀವು ಟ್ರೈ ಟು ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ. ಅಶೋಕನು ಯಾವ ರಾಜಮನೆತಕ್ಕೆ ಸೇರಿದವನು? ಇದು ಸಿಂಪಲ್ ಈಸಿಯಸ್ಟ್ ಕ್ವಶನ್. ಇದು ಮೌರ್ಯರು ತಾನೆ ಅಶೋಕ ಬರೋದು ಅಲ್ವಾ? ಫೈನ್. ನೆಕ್ಸ್ಟ್ ಬರ್ತೀನಿ. ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಶಿಮ್ಲಾ ಒಪ್ಪಂದ ಸರ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ನ್ಯೂಸ್ ಅಲ್ಲಿ 2019, ಅದಕ್ಕೆ ಕೇಳಿದ್ದಾನೆ. ನೋಡಿದ್ರ, ಇಲ್ಲಿ ಶಿಮ್ಲಾ ಕನ್ವೆನ್ಷನ್ಗೂ ಶಿಮ್ಲಾ ಅಗ್ರಿಮೆಂಟ್ ಇದೆ, ಶಿಮ್ಲಾ ಕಾನ್ಫರೆನ್ಸ್ ಇದೆ. ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡಿ. ಇವನ್ 1972 ಇಂದಿರಾ ಗಾಂಧಿ ಮತ್ತೆ ಈಗ 1971 ಅಲ್ಲಿ ವಾರ ಆಗುತ್ತೆ ಪಾಕಿಸ್ತಾನ ಜೊತೆ. ಪಾಕಿಸ್ತಾನದ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜೆ ಆಲಿ ಭುಟ್ಟೋ ಜೊತೆ ಒಂದು ಶಾಂತಿ ಒಪ್ಪಂದ ಆಗುತ್ತೆ, ಶಿಮ್ಲಾ ಅಗ್ರಿಮೆಂಟ್ ಅಂತ. ಸೊ ದಟ್ ಈಸ್ ಡಿಫ್ರೆಂಟ್. ಈ ಶಿಮ್ಲಾ ಒಪ್ಪಂದ ಅಂದ್ರೆ ಕನ್ವೆನ್ಷನ್ ಯಾವ್ದಕ್ಕೆ ಇರೋದು ಅಂತಂದ್ರೆ, ರೈಟ್ ಆನ್ಸರ್ ಹೇಳ್ತೀನಿ ನಾನು ಇಲ್ಲಿ ಆಪ್ಷನ್ ಅಲ್ಲಿ. ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ 1913 ಸ್ನೇಹಿತರೆ, 13ರಿಂದ 14 ಭಾರತವನ್ನು ಆಳ್ತಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾ ಮತ್ತೆ ಟಿಬೆಟ್ ಅಂದ ತಕ್ಷಣ ಅಗೇನ್ ಟಿಬೆಟ್ ಅನ್ನ ಆಕ್ರಮಿಸಬೇಕು ಅಂತಿರ್ತಕ್ಕಂಥ ಚೀನಾ ಅಲ್ವಾ? ಸೊ ಈ ಮೂರರ ನಡುವೆ ಆಗಿರ್ತಕ್ಕಂಥ ಒಪ್ಪಂದನೇ ಇದು ಶಿಮ್ಲಾ ಕನ್ವೆನ್ಷನ್ ಅಂತ ಕರಿತೀವಿ. ಓಕೆ, ಶಿಮ್ಲಾ ಒಪ್ಪಂದ ಅಥವಾ ಶಿಮ್ಲಾ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ಶಿಮ್ಲಾ ಅಗ್ರಿಮೆಂಟ್ಗೂ ಶಿಮ್ಲಾ ಒಪ್ಪಂದಕ್ಕೂ ಕಾನ್ಫರೆನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೋತಾ ಹೋಗಿ. ಸೊ ಆಪ್ಷನ್ ನೋಡ್ಕೊಂಡು ನೀವು ಆನ್ಸರ್ ಮಾಡಿ. ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಯಾವ್ದು ನಮ್ಗೆ ಆ ಆಪ್ಷನ್ ಇಲ್ಲ. ಸೊ ಆಟೋಮೆಟಿಕ್ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ಅಂತ ನೀವು ಹಾಕ್ಬೋದು. ಫೈನ್. ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ ನಾನು, ಓದ್ಕೋಬಹುದು ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಂಡು ಏನು ಅಂತ. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಸಿಂಪಲ್, ಇದು ಗೊತ್ತಿರ್ತಕ್ಕಂಥ. ಕೇಸರಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ, ಒಂದು ಸಪರೇಟ್ ವಿಡಿಯೋ ಮಾಡಿದೀನಿ ನೋಡಿ ಸ್ನೇಹಿತರೆ. 2019, 20 GI ಟ್ಯಾಗ್ ಯಾವ್ದಕ್ಕೆ ಸಿಕ್ಕಿದೆ ಅಂತ ರಾಜ್ಯವಾರು. ಓಕೆ, ಜಮ್ಮು ಮತ್ತು ಕಾಶ್ಮೀರ ಇಸ್ ದ ರೈಟ್ ಆನ್ಸರ್. ಅಗೇನ್ ಇದು ನಮ್ಮ ಭಾರತದಲ್ಲಿ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ ನಿಮ್ಗೆ ಯಾವ್ದು ಗೊತ್ತಿರಬೇಕು? ಇರಾನ್. ಓಕೆ, ಇರಾನ್ ಅಲ್ಲಿ ಸಿಗ್ತದೆ ಏನೋ ನಮ್ಮ ಕೇಸರಿ. ನೆಕ್ಸ್ಟ್ ಬನ್ನಿ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಈ ತರ ಕ್ವಶನ್ಸ್ ರಿಪೀಟೆಡ್ ಆಗಿ ನೋಡಿ. ಇದು ಬರೀ PSIಗೆ ಅಂತ ಅನ್ಕೋಬೇಡಿ, FD SDAಗೂ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಗ್ರೂಪ್ ಸಿಗೂ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಆ ಕ್ವಶನ್ ಪೇಪರ್ ಇಂದ ಬೇರೆ ಬೇರೆ ಎಕ್ಸಾಮ್ ಗಳಿಂದ ಕ್ವಶನ್ಗಳು ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ನಿದರ್ಶನ ಕೂಡ ಇವೆ. ಫೈನ್. ಬನ್ನಿ, ಇಲ್ಲಿ ಯಾರು ಆಪ್ಷನ್? ನಾನು ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತೀನಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಸ್ ದ ರೈಟ್ ಆನ್ಸರ್. ರಚನಾ ಸಭೆಯ ಅಧ್ಯಕ್ಷರು. ಇಲ್ಲಿ ಒಂದಷ್ಟು ಪ್ರಮುಖವಾಗಿ ಎಲ್ಲಾ ಒಂದು ಸಭೆ ಅಧ್ಯಕ್ಷರ ಹೆಸರು ನೆನಪಿಟ್ಕೊಳ್ಳೋ ಸ್ಥಿತಿ ಇಲ್ಲ, ಲಿಸ್ಟ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ತಾವು. ರಚನಾ ಸಭೆ, ಸಂವಿಧಾನ ನಿಯಮ ರಚನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಯಾವ್ದಕ್ಕೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ? ರಾಷ್ಟ್ರಧ್ವಜ ಸಮಿತಿ ನೆನ್ಪಿಟ್ಕೊಳ್ಳಿ, ಸ್ಟೀರಿಂಗ್ ಸಮಿತಿ ಕೇಳ್ತಾನೆ. ಓಕೆ, ರಾಜ್ಯಗಳ ಸಮಿತಿ ಕೇಳ್ತಾನೆ, ರಾಜ್ಯಗಳ ಸಮಿತಿ ಜವಾಹರ್ಲಾಲ್ ನೆಹರು ಅವರು. ಸದನ ಸಮಿತಿ ಕೇಳಿದ್ದಾನೆ, ಮೂಲಭೂತ ಹಕ್ಕು ಸಮಿತಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್, ಶ್ರೀ ವಲ್ಲಭಾಯ್ ಪಟೇಲ್ ಅವರು. ಅಲ್ಪಸಂಖ್ಯಾತರ ಸಮಿತಿ ವಲ್ಲಭಾಯ್ ಪಟೇಲ್, ಇದು ಕೇಳ್ತಾರೆ. ಇಲ್ಲಿ ನಿಮ್ಗೆ ಮುಸ್ಲಿಮರ ಒಂದು ಹೆಸರು ಮತ್ತೆ ಕ್ರಿಶ್ಚಿಯನರ ಹೆಸರು ಕೂಡ ಹಾಕ್ತಿರ್ತಾರೆ, ಸೊ ಕನ್ಫ್ಯೂಸ್ ಆಗ್ಲಿ ಅಂತ. ಮತ್ತೆ ಸಂವಿಧಾನ ಸಭೆಯ ಕಾರ್ಯಗಳ ಸಮಿತಿ ಇದು ಕೇಳಲ್ಲ. ಮೂಲಭೂತ ಹಕ್ಕುಗಳ ಉಪ ಸಮಿತಿ ಕೇಳ್ಬೋದು, ಕರಡು ಸಮಿತಿ ಅಂತ ಕೇಳಿದ್ದಾನೆ. ಇನ್ನೇನ್ ಕೇಳ್ಬೋದು? ಕೇಂದ್ರ ಸಂವಿಧಾನ ಸಮಿತಿ ಕೇಳ್ಬೋದು, ಆರ್ಡರ್ ಆಫ್ ಬಿಸ್ನೆಸ್ ಸಮಿತಿ ಕೇಳ್ಬೋದು. ಹೀಗೆ ಒಂದು 4-5 ಮುಖ್ಯವಾದ ಜ್ಞಾಪಕ ಇಟ್ಕೊಂಡು ಸಾಕು. ಅಥವಾ ಎಲ್ಲ ನೀವು ಜ್ಞಾಪಕ ಇಟ್ಕೊಂಡ್ರೆ ದಟ್ಸ್ ಯುವರ್ ವಿಶ್. ಎಲ್ಲ ಜ್ಞಾಪಕ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರೋಣ. ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಸರ್ ಅಂಕಲೇಶ್ವರ ಯಾವ್ದಕ್ಕೆ ಪ್ರಸಿದ್ಧ? ಅಲ್ಲಿ ಕೈಗಾರಿಕೆಗಿಂತ ಹೆಚ್ಚಾಗಿ ತೈಲ ಮತ್ತು ನೈಸರ್ಗಿಕ ಅನಿಲ ಹೊರ ತೆಗೆಯುವಿಕೆ ಹೆಚ್ಚಾಗಿದೆ. ಓಕೆ, ಎಕ್ಸ್ಪ್ಲೋರೇಷನ್ ಆಫ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಅಂಕಲೇಶ್ವರ? ನಮ್ಗೆ ಗುಜರಾತ್ ಅಲ್ಲಿ ಬರುತ್ತೆ. ಗುಜರಾತ್ ಅಲ್ಲಿ ಬರುತ್ತೆ ನೋಡಿ. ಈ ತರದ್ದು ಸ್ಟ್ಯಾಟಿಕ್ ಕ್ವಶನ್ಸ್ ಕೂಡ ಬರ್ತವೆ, GK ಕ್ವಶನ್ಸ್. ನೆಕ್ಸ್ಟ್ ಬನ್ನಿ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ? ಪಶ್ಚಿಮ ಘಟ್ಟ ಅಂದ್ರೆ ಯಾವುದು ಗೊತ್ತಿರಬೇಕು ನಿಮ್ಗೆ. ಇದು ಪಶ್ಚಿಮ ಘಟ್ಟ. ಇಲ್ಲಿ ಕಾವೇರಿ ನದಿ ಉಗಮ ಆಗುತ್ತೆ. ನಮ್ಮ ಮಹಾರಾಷ್ಟ್ರದಿಂದ ಕೇರಳ ತನಕ ಇದೆ. ಇಲ್ಲಿ ಕೇರಳ
ಕನ್ಯಾ ಕಾವೇರಿ ಆಗುತ್ತೆ, ಕೃಷ್ಣ ಆಗುತ್ತೆ, ಗೋದಾವರಿ ಕೂಡ ಆಗುತ್ತೆ. ಈ ಕಡೆ ಎಲ್ಲಾಗುತ್ತೆ, ಇಲ್ಲಾಗುತ್ತೆ. ಮಹಾನದಿಯಲ್ಲಾಗುತ್ತೆ, ಇಲ್ಲ ಛತ್ತೀಸ್ಗಢದಿಂದ ಒಡಿಶಾ ಮೂಲಕ ಹರಿಯುತ್ತೆ. ಛತ್ತೀಸ್ಗಢದ ಸಿಹಾವಾ ಅನ್ನೋ ಒಂದು ಜಾಗದಲ್ಲಿ ಇದು ಮಹಾನದಿ ಉಗಮವಾಗ್ತಕ್ಕಂಥದ್ದು. ಸೊ ಇದು ಏನಾಗುತ್ತೆ, ಮಹಾನದಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಲ್ಲ. ಸೊ ರೈಟ್ ಆನ್ಸರ್ ಡಿ. ಓಕೆ ಸರ್. ಗೋದಾವರಿಯಲ್ಲಿ ಅಂತ ಗೊತ್ತಿರುತ್ತೆ ನಿಮ್ಗೆ, ಕೃಷ್ಣ ಎಲ್ಲಿ ಅಂತ ಗೊತ್ತಿರುತ್ತೆ, ಕಮೆಂಟ್ ಸೆಕ್ಷನ್ ತಿಳಿಸಿ ಅದರ ಒಂದು ಆರಿಜಿನ್, ಉಗಮ ಸ್ಥಾನ ಯಾವುದು ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ, ನೋಡಿದ್ರ ನಾನು ಈ ಕ್ವಶನ್ ಏನಕ್ಕೆ ಗೊತ್ತಾ, ದಯವಿಟ್ಟು ಅಬ್ಸರ್ವ್ ಮಾಡಿ. ಆಗಿನ ಕಾಲ ಹೋಯ್ತು, ಮಹಾನದಿ ಎಲ್ಲಿ ಹುಟ್ಟುತ್ತೆ, ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ, ಅದರ ಒಂದು ಉಗಮ ಯಾವುದು ಅದನ್ನ ಕೇಳಲ್ಲ ಇವಾಗ. ಜಸ್ಟ್ ಕಾನ್ಸೆಪ್ಟ್ ಬೇಸ್. ನಮ್ಗೆ ಏನಕ್ಕೆ ನಾನು ಚಾಪ್ಟರ್ ವೈಸ್ ವಿಡಿಯೋಸ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ. ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇಲ್ಲಿ ಪೂರ್ವ ಘಟ್ಟಗಳು ಸಿಗುತ್ತೆ. ಪೂರ್ವ ಘಟ್ಟಗಳಲ್ಲಿ ಹುಟ್ಟೋ ನದಿ ಕೇಳಬಹುದು ಅಲ್ವಾ, ಹುಟ್ಟುತ್ತಲ್ಲ ಪೂರ್ವ ಘಟ್ಟದಲ್ಲಿ ಹುಟ್ಟುತ್ತೆ. ಮತ್ತೆ ಇಲ್ಲಿ ಅರಾವಳಿ ಬೆಟ್ಟ ಇದೆ, ಅಥವಾ ಇಲ್ಲಿ ನಮ್ಮ ನರ್ಮದಾ ಮತ್ತೆ ವಿಂಧ್ಯ, ನರ್ಮದಾ ಅಲ್ಲ, ಸಾತ್ಪುರ ಮತ್ತು ವಿಂಧ್ಯ ಶ್ರೇಣಿಗಳಿದೆ. ಇಲ್ಲಿ ಯಾವ ನದಿಗಳು ಹುಟ್ಟಲ್ಲ ಅಥವಾ ಹುಟ್ಟಬಹುದು ಅಂತ ಕೇಳಬಹುದು. ದಟ್ ಈಸ್ ದ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಭಾರತದ ಧಾನ್ಯ ಅಂದ್ರೆ ಆಹಾರ ಬೆಳೆಗಳಲ್ಲಿ ಅತ್ಯಂತ ಹೆಚ್ಚು ಯಾವುದು? ರೈಟ್ ಆನ್ಸರ್ ನಾನು ಹೇಳ್ತೀನಿ, ಭಾರತದಲ್ಲಿ, ಇಂಡಿಯಾದಲ್ಲಿ, ಕಂಪ್ಲೀಟ್ ನಮ್ಮ ಇಂಡಿಯಾದಲ್ಲಿ. ಓಕೆ, ಕಂಪ್ಲೀಟ್ ನಮ್ಮ ಇಂಡಿಯಾದಲ್ಲಿ ಸರ್ ಭತ್ತ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಯಾವುದು ಸರ್? ಗೋಧಿ. ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ಭತ್ತ ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಆಹಾರ ಧಾನ್ಯಗಳಲ್ಲಿ. ಎರಡನೇದು ಗೋಧಿ, ಮೂರನೇದು ಜೋಳ. ಜೋಳ ಬೇರೆ, ಮೆಕ್ಕೆಜೋಳ ಬೇರೆ, ಜೋಳ. ಆಮೇಲೆ ರಾಗಿ ಬರುತ್ತೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಸಂಚಿ ಸ್ತೂಪ ಯಾವ ಸ್ಥಳದ ಬಳಿ ಇದೆ? ಸ್ತೂಪ ಗೊತ್ತಲ್ಲ, ಬೌದ್ಧರದು ಸ್ತೂಪ. ಸ್ತೂಪ ಬಗ್ಗೆ ತಿಳ್ಕೊಂಡಿರ್ಬೇಕು. ಗಯಾ, ಭೋಪಾಲ್, ವಾರಣಾಸಿ, ವಿಜಯಪುರ. ಹತ್ತಿರದ ಸ್ಥಳ ಯಾವುದು ಸರ್? ಲೊಕೇಟೆಡ್ ನಿಯರ್ ಯಾವ ಸ್ಥಳ? ಭೋಪಾಲ್. ಭೋಪಾಲಿಂದ ಒಂದು 43 ಕಿಲೋಮೀಟರ್ ಆಸುಪಾಸಲ್ಲಿ ನಮ್ಗೆ ಸಂಚಿ ಸ್ತೂಪ ಸಿಗುತ್ತೆ. ಭೋಪಾಲ್ ಇದೆ ಸರ್. ಭೋಪಾಲ್ ನಮ್ಗೆ ಎಲ್ಲಿ ಬರುತ್ತೆ? MP, ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಅದು ಅಲ್ವಾ. 1989 ಅಲ್ಲಿ ಬುದ್ಧಿಸ್ಟ್ ಆರ್ಕಿಟೆಕ್ಚರಲ್ ಸ್ಟೈಲ್ ಇರೋದು, 10th ಸೆಂಚುರಿಲಿ ಬಿಲ್ಟ್ ಆಗಿರೋದು. ಓಕೆ, ಸ್ಟಾರ್ಟ್ ಮಾಡಿರೋದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ? ವೆರಿ ಇಂಪಾರ್ಟೆಂಟ್. ಬಂಡೆ ಅಂದ್ರೆ ಕಲ್ಲು ಅಂತಾನೆ ಅನ್ಕೋಬಹುದು ನೀವು. ಕಲ್ಲು, ಪುರಾತನ ಕಲ್ಲು. ಧಾರವಾಡ ಪ್ರದೇಶ, ಕರ್ನಾಟಕ. ಅರಾವಳಿ, ಇಂಡಿಯಾ. ಶಿವಾಲಿಕ್ ವಲಯ, ಪಂಜಾಬ್. ಸೊ ಯಾವುದು ಇಲ್ಲಿ ರೈಟ್ ಆನ್ಸರ್? ಸರ್ ಇದು ತುಂಬಾ ಫೇಮಸ್. ಟೈಪ್ಸ್ ಆಫ್ ರಾಕ್ಸ್ ನೀವು ಏನೋ ಅಂದ್ರೆ ಡೀಟೇಲ್ ಆಗಿ ಹೋಗೋದ್ ಬೇಕಾಗಿಲ್ಲ, ಬಟ್ ಇಂಥ ಕ್ವಶನ್ಸ್ ಕೂಡ ಬರ್ತವೆ. ಇದಕ್ಕೆ ರೈಟ್ ಆನ್ಸರ್ ಯಾವ್ದು? ರೈಟ್ ಆನ್ಸರ್ ಬಂದು ಧಾರವಾಡ ಪ್ರದೇಶ, ಧಾರವಾಡ ರಾಕ್ ಅಂತಾನೆ ಕರಿತೀವಿ. ಓಕೆ, ಧಾರವಾಡ ರಾಕ್ ಅಂತಾನೆ ಕರಿತೀವಿ. ಸೊ ಏನಕ್ಕೆ ಆ ಹೆಸರು ಬಂತು? ನಮ್ಮ ಧಾರವಾಡದಲ್ಲಿ ಅದು ಸಿಗ್ತದೆ, ಧಾರವಾಡ ರಾಕ್. ಓಕೆ, ಅದು ಅತ್ಯಂತ ಹಳೆಯದಾದ ಕಲ್ಲು. ಈಗ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ದಕ್ಕನ್ ಭಾರತದಲ್ಲಿ ದಕ್ಕನ್ ಟ್ರ್ಯಾಪ್ ಅಂತ ಏನ್ ಕರಿತೀವಿ, ಅದು ಅತ್ಯಂತ ಹಳೆಯದು. ಓಕೆ, ಅತ್ಯಂತ ಹಳೆಯದು. ನೋಡಿ, ಧಾರವಾಡ ನಮ್ಮ ಭಾರತ ಆಗಿರತಕ್ಕಂಥದ್ದು ಧಾರವಾಡ ರಾಕ್ ಇಂದ. ಸಿಂಗಬಮ್ ಅಂತಕ್ಕಂಥದ್ದು ಅರಾವಳಿಯಿಂದ. ಓಕೆ, ಅರಾವಳಿಯಿಂದ. ಇಲ್ಲಿ ಅತ್ಯಂತ ಓಲ್ಡ್ ಮೌಂಟೇನ್ ಯಾವುದು ಅಂತ ಕೇಳಿದ್ರೆ ಅರಾವಳಿ ರೇಂಜ್. ಓಕೆ, ಅರಾವಳಿ ರೇಂಜ್ ಇಸ್ ದ ಓಲ್ಡ್ ಮೌಂಟೇನ್. ಈ ಕ್ವಶನ್ ಕೂಡ ತಗೊಂಡಿರ್ಬೇಕು ನಾನು. ನೋಡೋಣ, ಮುಂದೆ ನೋಡೋಣ. ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ? ಅಂದ್ರೆ ಇದಕ್ಕೆಲ್ಲ ನೀವು ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದ್ಬೇಕು. ಅದನ್ನ ನಾನು ಮಾಡಿದೀನಿ ಕೂಡ. ದಯವಿಟ್ಟು ರೆಫರ್ ಮಾಡಿ, ಪ್ಲೇ ಲಿಸ್ಟ್ ಹೋಗಿ ಸರ್ಚ್ ಮಾಡಿ. ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಎಲ್ಲ ಸಿಗುತ್ತೆ ಸರ್. ಸಹರಾ ಮರುಭೂಮಿ ಯಾವ ಖಂಡದಲ್ಲಿದೆ? ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್. ಇದು CG ಆಫ್ರಿಕಾ. ಕೆಲವೊಂದಷ್ಟು ಮರುಭೂಮಿಗಳಿಗೆ ಈ ತರ GK ಕ್ವಶನ್ಸ್ ಬರ್ತವೆ. ಮರುಭೂಮಿ ಕೇಳಬಹುದು. ಓಕೆ, ಮರುಭೂಮಿ ಅಂದ ತಕ್ಷಣ ಉಷ್ಣ ಮರುಭೂಮಿ ಒಂದೇ ಕೇಳಂಗಿಲ್ಲ ನಿಮಗೆ. ಶೀತ ಮರುಭೂಮಿ ಕೇಳಬಹುದು. ಆರ್ಟಿಕ್ ಡೆಸರ್ಟ್, ಈ ಕಲರ್ ಇದೆಯಲ್ಲ, ಈ ಕಲರ್ ಎಲ್ಲ ಶೀತ ಮರುಭೂಮಿಗಳು. ಈ ಕಲರ್ ಗ್ರೇಟ್ ಬೇಸಿನ್, ಇವೆಲ್ಲ ಈ ಕಲರ್ ಶೀತ ಮರುಭೂಮಿ. ಅಂದ್ರೆ ನಮ್ಗೇನಿರೋದಲ್ಲಿ ಅತ್ಯಂತ ಹೆಚ್ಚು ಹಿಮದಿಂದ ಕೂಡಿರ್ತಕ್ಕಂಥದ್ದನ್ನ ಕೂಡ ಮರುಭೂಮಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ಓಕೆ, ಸಾರಿ. ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕಗಳು ಜೀವಿಗಳು ಉತ್ಪತ್ತಿಯಾಗುತ್ತೆ. ಅಂದ್ರೆ ಪ್ರತಿನಿರೋಧಕ ಅಂದ್ರೇನು? ಆಂಟಿಬಾಡೀಸ್. ಏನದು? ಕಿವುಗಳೆಕ ಪ್ರತಿ ವಿಷ. ನಾವು ಇಂಗ್ಲಿಷ್ ಅಲ್ಲಿ ರೆಫರ್ ಮಾಡಿ. ಆಂಟಿಸೆಪ್ಟಿಕ್, ಆಂಟಿಡೋಟ್, ಆಂಟಿಜನ್, ಆಂಟಿಬಯೋಟಿಕ್ಸ್. ಸೊ ಆಂಟಿಜನ್ ಇದಕ್ಕೂ ಸಂಬಂಧ ಇಲ್ಲ. ಆಂಟಿಬಯೋಟಿಕ್ ಕೊಟ್ಟಾಗ ಏನಾಗುತ್ತೆ? ಅಂದ್ರೆ ಅಲ್ಲಿ ಏನು ಇರುತ್ತೆ ಅದನ್ನ ಸಾಯಿಸುತ್ತೆ. ನಿರೋಧಕ ಜೀವಿಗಳಿಗಿಂತ ಅದನ್ನ ಸಾಯಿಸುತ್ತೆ ಆಂಟಿಬಯೋಟಿಕ್. ಸೊ ಆಂಟಿಸೆಪ್ಟಿಕ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಕಿವುಗಳೆಕ ಅಂತ ಕರಿತೀವಿ ನೋಡ್ತೀವಿ. ಓಕೆ ಸರ್, ಈಸಿಯಸ್ಟ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್ನಿ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ವೆರಿ ಇಂಪಾರ್ಟೆಂಟ್, ಈಸಿಯಸ್ಟ್,
ಕಲ್ಲಿದ್ದಲು ನಿಮ್ಗೆ ಗೊತ್ತಿದೆ. ನಾವು ಅತ್ಯಂತ ಹೆಚ್ಚು ವಿದ್ಯುತ್ ಅನ್ನ ಎಲ್ಲಿಂದ ಪಡ್ಕೋತೀವಿ? ಥರ್ಮಲ್ ಎನರ್ಜಿ ಅಲ್ವಾ, ಶಾಖೋತ್ಪನ್ನ. ಭಾರತದಲ್ಲಿ ಅತ್ಯಂತ ಶಾಖ ಉತ್ಪನ್ನ ಅಥವಾ ಶಾಖ ವಿದ್ಯುತ್ ಉತ್ಪನ್ನ ಅಂತ ಕರಿತೀವಿ. ಸೊ ಕೇಳಬಹುದು ಇದನ್ನು ಕೂಡ ಎಕ್ಸಾಮ್ ಅಲ್ಲಿ. ಫಸ್ಟ್ ಯಾವುದು? ಶಾಖೋತ್ಪನ್ನದಿಂದ ಬರ್ತೀವಿ. ಇದಕ್ಕೆ ಏನ್ ಯೂಸ್ ಮಾಡ್ತೀವಿ? ಡೀಸೆಲ್ ಯೂಸ್ ಮಾಡ್ತೀವಿ, ಕಲ್ಲಿದ್ದಲು ಯೂಸ್ ಮಾಡ್ತೀವಿ. ಬಟ್ ಕಲ್ಲಿದ್ದಲು ಇಸ್ ದ ಮೋಸ್ಟ್ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ನೋಡಿದ್ರ ಬಂತ, ಅದೇ ಕ್ವಶನ್ ಬಂತು. ಅರಾವಳಿ, ವಿಂಧ್ಯ, ಸಾತ್ಪುರ, ನೀಲಗಿರಿ. ಸೊ ಇಷ್ಟರಲ್ಲಿ ಯಾವ್ದು ಸರ್? ಅರಾವಳಿ. ಸೊ ಯಾವುದೇ ಬೆಟ್ಟ ಶ್ರೇಣಿಗಳ ಒಂದು ಪಶ್ಚಿಮ ಘಟ್ಟ ಕೊಡ್ಲಿ, ಯಾವುದೇ ಕೊಡ್ಲಿ, ಅತ್ಯಂತ ಪುರಾತನ ಬೆಟ್ಟ ಸಾಲುಗಳು ಅಂದ್ರೆ ಬೆಟ್ಟ ಶ್ರೇಣಿಗಳು ಅಂದ್ರೆ ಮೌಂಟೇನ್ ರೇಂಜಸ್ ಅಂತ ಕರಿತೀವಲ್ಲ, ಮೌಂಟೇನ್ ರೇಂಜಸ್ ಅಂದ್ರೆ ಅರಾವಳಿ ಬೆಟ್ಟ ಸಾಲುಗಳು. ಓಕೆ, ಇದೇ ರೀತಿ ನಾನು ಈ ತರ ಕ್ವಶನ್ಸ್ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋದಲ್ಲಿ ನಾನು ಹೇಳಿದಲ್ಲ 120 ವಿಡಿಯೋದ ಒಂದು ಪ್ಲೇ ಲಿಸ್ಟ್ ಇದೆ, ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ. ಕ್ವಶನ್ಸ್ ನ ಪ್ರೀವಿಯಸ್ ಇಯರ್ ಮತ್ತೆ ಇನ್ನು ಒಳ್ಳೊಳ್ಳೆ ಕ್ವಶನ್ಸ್ ನ ಕೂಡ ಕೇಳಿದೀನಿ. ಅಲ್ಲೆಲ್ಲ ಈ ಕ್ವಶನ್ಸ್ ಗಳು ಕವರ್ ಆಗಿವೆ, ಇವೆಲ್ಲ ಕವರ್ ಆಗಿವೆ. ಈಗ ನೋಡಿ, ಇದನ್ನ ನಾವೇ ಅರೇಂಜ್ ಮಾಡಿರ್ತಕ್ಕಂಥದ್ದು ನೋಡಿ. ಈ ಕೆಲವೊಂದು ಯಾವುದು ರಚನೆಯ ಯುಗದ ಸರಿಯಾದ ಅನುಕ್ರಮ, ಹೊಸದರಿಂದ ಹಿಡಿದು ಹಳೆಯದಾದ ಕೊಟ್ಟಿರೋ ಪರ್ವತ ಶ್ರೇಣಿಗಳು ಯಾವುದು ಅಂತ ಕೇಳಿದೆ. ಅಂದ್ರೆ ಫಸ್ಟ್ ಹೊಸದು ಬರ್ಬೇಕು, ಹೆಂಗು, ಆಮೇಲೆ ಹೋಗ್ತಾ ಹೋಗ್ತಾ ಓಲ್ಡ್ ಬರ್ಬೇಕು. ಸೊ ಯಾವ್ದಿಲ್ಲಿ? ಹಿಮಾಲಯ, ಡೆಕ್ಕನ್ ಟ್ರ್ಯಾಪ್, ಹಿಮಾಲಯ, ವಿಂಧ್ಯ ಅಂತ ನೋಡಿ. ಆಟೋಮೆಟಿಕ್ ಆಗಿ ಇದು ಆಪ್ಷನ್ ಗಾನ್. ಯಾಕಂದ್ರೆ ಯಂಗ್ ಮೌಂಟೇನ್ ಭಾರತದಲ್ಲಿ ಯಾವ್ದು? ಹಿಮಾಲಯ ಅಂತ ಕರಿತೀವಿ ಅಲ್ವಾ. ಸೊ ಹೆಂಗಿದೆ? ಸೊ ಅದಾದ್ಮೇಲೆ ಯಾವ್ದು? ವಿಂಧ್ಯ, ಪಶ್ಚಿಮ ಘಟ್ಟ, ಡೆಕ್ಕನ್ ಟ್ರ್ಯಾಪ್ ಇದೆ. ಇಲ್ಲಿ ಪಶ್ಚಿಮ ಘಟ್ಟ, ವಿಂಧ್ಯ, ಡೆಕ್ಕನ್ ಟ್ರ್ಯಾಪ್ ಇದೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲಿ ರೈಟ್ ಆನ್ಸರ್ ಪಶ್ಚಿಮ ಘಟ್ಟ, ಆಮೇಲೆ ವಿಂಧ್ಯ ಪರ್ವತ ಮತ್ತೆ ಸಾತ್ಪುರ, ಆಮೇಲೆ ಡೆಕ್ಕನ್ ಟ್ರ್ಯಾಪ್. ಡೆಕ್ಕನ್ ಇಸ್ ದ ಓಲ್ಡೆಸ್ಟ್ ಒನ್ ಇಸ್ ಡೆಕ್ಕನ್. ಓಕೆ, ಇಲ್ಲಿ ನಿಮ್ಗೆ ಅಕಸ್ಮಾತ್ ಅರಾವಳಿ ಕೊಟ್ಟಿದ್ರೆ ಅರಾವಳಿ ಆಮೇಲೆ ಡೆಕ್ಕನ್ ಟ್ರ್ಯಾಪ್. ಓಕೆ, ಅಂದ್ರೆ ಅರಾವಳಿ ಇಲ್ಲಿ ಬರಲ್ಲ, ಅರಾವಳಿ ಬರೋದು ನಿಮ್ಗೆ ಇಲ್ಲೇ ಬರೋದು ಅರಾವಳಿ. ಯಾಕಂದ್ರೆ ಅದು ಓಲ್ಡೆಸ್ಟ್ ರೇಂಜಸ್ ನಮ್ಮ ಒಂದು ಪರ್ವತ ಶ್ರೇಣಿಗಳಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡ ಡ್ಯಾಶ್ ಪ್ರಮಾಣದ ಮಳೆಯನ್ನು ಸುರಿಸುತ್ತದೆ. ವೆರಿ ಇಂಪಾರ್ಟೆಂಟ್. 100% ಆಗಕ್ ಸಾಧ್ಯನೇ ಇಲ್ಲ, 22 ಆಗಕ್ ಸಾಧ್ಯ ಇಲ್ಲ. ನೈಋತ್ಯ ಅಂದ್ರೇನು ಗೊತ್ತಿರ್ಬೇಕು. ಇದು ನೈಋತ್ಯ, ಇದು ಈಶಾನ್ಯ, ಈ ದಿಕ್ಕು, ಇದು ವಾಯುವ್ಯ, ಇದು ಯಾವ್ದು? ಇದು ಆಗ್ನೇಯ. ಸೊ ಇಲ್ಲಿ ನೈಋತ್ಯ ಅಂದ್ರೆ ಮುಂಗಾರು ಮಳೆ. ಸೊ ಮುಂಗಾರು 100% ಆಗಕ್ ಸಾಧ್ಯ ಇಲ್ಲ, ಬಟ್ 50% ಗಿಂತ ಜಾಸ್ತಿ ಅಂತ ಗೊತ್ತಿದೆ. ಆಟೋಮೆಟಿಕ್ ನೋಡಿ, ಗೊತ್ತಿಲ್ಲ ಅಂದ್ರೂ ನಾವು ಆಪ್ಷನ್ ಮೆಥಡ್ ಅಲ್ಲಿ ಎಲಿಮಿನೇಟ್ ಮಾಡಬಹುದು. ರೈಟ್ ಆನ್ಸರ್ 86%. ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಇದು ಕೂಡ ವೆರಿ ಇಂಪಾರ್ಟೆಂಟ್ GK ಕ್ವಶನ್. ಚಂಡೀಗಢ. ರಾಕ್ ಗಾರ್ಡನ್ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ರಾಕ್ ಇಂದ ಮಾಡಿರ್ತಾರೆ ಸ್ನೇಹಿತರೆ. ಒಂದಷ್ಟು ಮಾನ್ಯುಮೆಂಟ್ಸ್ ಗಳಿವೆ, ಒಂದಷ್ಟು ಜರಿಗಳು, ಎಲ್ಲ ಒಂದು ರೀತಿ ರಾಕ್ ಇಂದ ಒಂದು ವೇಸ್ಟ್ ಮೆಟೀರಿಯಲ್ ಗಳಿಂದ ಮಾಡಿರೋದಿದೆ. ತುಂಬಾ ಚೆನ್ನಾಗಿದೆ. ಇದು 1957 ಅಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ಚಂಡೀಗಢದಲ್ಲಿ. ನೆಕ್ಸ್ಟ್ ಬನ್ನಿ. ಅಸ್ಕಾರ್ಬಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ಎಂದು ಕರೀತಾರೆ? ಇದು ಸಿಂಪಲ್, ವಿಟಮಿನ್ ಸಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಸಿ ನ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಯಾಕೆಂದ್ರೆ ವಿಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್. ಯಾವ್ದ್ರಲ್ಲಿ ವಿಟಮಿನ್ ಸಿ ಸಿಗುತ್ತೆ ಕಮೆಂಟ್ ಮಾಡ್ತೀರಾ? ವೆರಿ ಇಂಪಾರ್ಟೆಂಟ್. ಮತ್ತೆ ಇಟ್ ಈಸ್ ಎ ಯಾವ್ದು ವಿಟಮಿನ್ ಸಿ? ವಾಟರ್ ಸಾಲ್ಯುಬಲ್ ಅಲ್ವಾ? ಸಾಲ್ಯುಬಲ್ ವಿಟಮಿನ್ ಇದು ಅಲ್ವಾ ಸರ್? ನೆಕ್ಸ್ಟ್ ಬನ್ನಿ. ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗಿರುತ್ತೆ ಸರ್? ಈರುಳ್ಳಿ ನೀವು ಮನೇಲಿ ಅಡಿಗೆ ಮಾಡ್ರೆ ಗೊತ್ತಿರುತ್ತೆ, ಹೆಣ್ಣು ಮಕ್ಳಿಗೆ ಗೊತ್ತಿರುತ್ತೆ. ಈರುಳ್ಳಿ ಯೂಶಲಿ ಹಿಂಗ್ ಬೆಳೆದಿರುತ್ತೆ. ಇದು ಎಲೆನ, ಕಾಂಡನ, ಬೇರುನ, ಇವುಗಳಲ್ಲಿ ಯಾವ್ದು ಅಲ್ಲ. ರೈಟ್ ಆನ್ಸರ್ ಮಾರ್ಕ್ ಆಗಿದೆ ಕಾಂಡ. ಓಕೆ, ಕಾಂಡ ಯಾಕೆ ನೋಡಿ, ಇಲ್ಲಿ ಈರುಳ್ಳಿ ನೀವು ಇಲ್ಲಿ ಒಂದೊಂದು ಸಣ್ಣ ಸಣ್ಣ ಹಿಂಗೆ ನೋಡಿರ್ತೀರಾ. ಇಸ್ ಕಾಲ್ಡ್ ಬೇರು. ಬೇರುವಿಂದ ಆಗಿಲ್ಲ ಅದು. ಬೇರು ನೆಕ್ಸ್ಟ್ ಕಾಂಡ ಬರುತ್ತೆ, ಕಾಂಡದಿಂದ ಆಗಿರ್ತಕ್ಕಂಥದ್ದು. ಅದೇ ಪೊಟ್ಯಾಟೊ ಕೇಳಿದ್ರೆ ಅಂದ್ರೆ ಆಲೂಗೆಡ್ಡೆ ಕೇಳಿದ್ರೆ ಅದು ಯಾವ್ದ್ರಿಂದ ಆಗಿರುತ್ತೆ? ಅದು ಕೂಡ ಸಬ್ಮರ್ಜ್ಡ್ ಅಂದ್ರೆ ಒಳಗಡೆ ಮರ್ಜ್ ಆಗಿರ್ತಕ್ಕಂಥ ಒಂದು ಕಾಂಡಗಳಿಂದ ಆಗಿದೆ. ಅಂದ್ರೆ ಪೊಟ್ಯಾಟೋಲಿ ನಿಮ್ಗೆ ಸ್ವೀಟ್ ಪೊಟ್ಯಾಟೊ ಬೇರೆ ಬರುತ್ತೆ, ಸ್ವೀಟ್ ಪೊಟ್ಯಾಟೊ, ನಾರ್ಮಲ್ ಪೊಟ್ಯಾಟೊ ಬೇರೆ ಬರುತ್ತೆ. ಓಕೆ, ಇದನ್ನ ತುಂಬಾ ಇಂಪಾರ್ಟೆಂಟ್ ತಿಳ್ಕೋಬೇಕು. ಸ್ವೀಟ್ ಪೊಟ್ಯಾಟೊ ಬಂದು ನಿಮ್ಗೆ ಏನಾಗುತ್ತೆ? ಬೇರು. ಓಕೆ, ನಾರ್ಮಲ್ ಪೊಟ್ಯಾಟೊ ಏನ್ ಬರುತ್ತೆ ಅದು ಕಾಂಡ. ಓಕೆ, ಕ್ಯಾರೆಟ್ ಕೇಳಬಹುದು, ಕ್ಯಾರೆಟ್ ಅಲ್ವಾ? ಯಾವ ರೀತಿ ಆಗಿದೆ ಇವೆಲ್ಲ ತಿಳ್ಕೋಬೇಕು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ಈ ಕೆಳಗಿನವುಗಳಲ್ಲಿ ಮನುಷ್ಯನಿಗೆ ವೈರಸ್ ನಿಂದ ಬರುವ ರೋಗ ಯಾವುದು? ಓಕೆ, ಪ್ಲೇಗು ಬ್ಯಾಕ್ಟೀರಿಯಾ, ಕಾಲರಾ ಬ್ಯಾಕ್ಟೀರಿಯಾ, ಪರಂಗಿ ರೋಗ ಬ್ಯಾಕ್ಟೀರಿಯಾ, ಮಂಗನ ಬಾವು ಮಮ್ಸ್ ಅಂತ ಇದು ವೈರಸ್. ಇದು ವೈರಸ್ ಇಂದ ಬರ್ತಕ್ಕಂಥದ್ದು. ಸೊ ವೈರಸ್ ಇಂದ ಯಾವ್ದು ಬರುತ್ತೆ? ಬ್ಯಾಕ್ಟೀರಿಯಾ ಇಂದ ಯಾವ್ದು ಬರುತ್ತೆ? ಫಂಗೈ ಇಂದ ಯಾವ್ದು ಬರುತ್ತೆ? ಇವೆಲ್ಲ ವೆರಿ ಇಂಪಾರ್ಟೆಂಟ್. ಫಂಗೈ ಇಂದ ಯಾವ್ದು ಬರುತ್ತೆ? ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಒಂದು ಹೋಮ್ ವರ್ಕ್ ಕೊಡ್ತೀನಿ ನಿಮಗೆ. ಪ್ಲೇಗು ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ? ಕಾಲರಾ ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ? ಪರಂಗಿ ರೋಗ ಅಥವಾ ಸಿಫಿಲಿಸ್ ಅಂತ ಕರಿತೀವಿ, ಇದು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ? ಇದು ಇಷ್ಟಕ್ಕೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ, ಪ್ಲೇಗ್ ಅಂತ ಹಾಕಿ ಡ್ಯಾಶ್ ಹಾಕಿ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಹೆಸರು ಹಾಕಿ ಕೇಳ್ಬೋದು ನಾಳೆ ಎಕ್ಸಾಮ್ ಅಲ್ಲಿ. ಓಕೆ, ತಲೆಯ ಕತ್ತಿನ ಭಾಗಕ್ಕೆ ಸೇರಿರುವ ಜಾಗನ ಏನಂತ ಕರಿತೀವಿ? ಅಂದ್ರೆ ಜಾಯಿಂಟ್, ಕತ್ತಿನ ಭಾಗಕ್ಕೆ ಸೇರುವ ಜಾಗ, ಜಾಯಿಂಟ್ ವೇರ್ ಅವರ್ ನೆಕ್ ಜಾಯಿಂಟ್ಸ್ ದ ಹೆಡ್. ಓಕೆ, ತಲೆಗೂ ಕತ್ತಿಗೂ ಜಾಯಿಂಟ್ ನ
ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಪಿವೋಟಲ್ ಜಾಯಿಂಟ್, ಹಿಂಜ್ ಜಾಯಿಂಟ್, ಫಿಕ್ಸ್ ಜಾಯಿಂಟ್. ರೈಟ್ ಆನ್ಸರ್ ಪಿವೋಟಲ್ ಜಾಯಿಂಟ್. ಓಕೆ, ಪಿವೋಟಲ್ ಜಾಯಿಂಟ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ಮಾನವನ ಅನಾಟಮಿ ಓದ್ಕೋಬೇಕಾಗುತ್ತೆ. ಮಾನವನ ಅನಾಟಮಿ ಬಗ್ಗೆ ಕೂಡ ಕೇಳಬಹುದು ಸಿಂಪಲ್ ಆಗಿ. ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನೋಡಿ ಪಿವೋಟಲ್ ಜಾಯಿಂಟ್ ಅಂತ ಏನಿರುತ್ತೆ, ಇದು ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ ಪಿವೋಟಲ್ ಜಾಯಿಂಟ್. ಓಕೆ, ಇಲ್ಲೂ ಇರುತ್ತೆ. ಇಲ್ಲಿ ನೋಡಿ, ಇದು ಬಾಲ್ ಜಾಯಿಂಟ್. ಓಕೆ, ಇದು ಬಾಲ್ ಜಾಯಿಂಟ್. ಹಿಂಜ್ ಜಾಯಿಂಟ್ ಕೂಡ ಇದೆ, ಎರಡು ನೋಡಿ ಹಿಂಜ್ ಜಾಯಿಂಟ್, ಎಲ್ಬೋ ಜಾಯಿಂಟ್ ಬಿಟ್ವೀನ್ ದ ಅಂದ್ರೆ ನಮ್ಮ ಈ ತೋಳುಗು ಮತ್ತು ಕೈ ಮಧ್ಯ ಇರುತ್ತಲ್ಲ, ಅದನ್ನ ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಬಾಲ್ ಜಾಯಿಂಟ್, ಸಾಕೆಟ್ ಜಾಯಿಂಟ್ ಅಂದ್ರೆ ನಮ್ಮ ಈ ಒಂದು ಭುಜ ಮತ್ತೆ ಕೈನ ನಡುವೆ ಇರ್ತಕ್ಕಂಥದ್ದು. ಓಕೆ, ಸಾರಿ. ಓಕೆ, ಬಾಲ್ ಸಾಕೆಟ್ ಜಾಯಿಂಟ್ ಅಂತ ಬೇರೆ ಇರುತ್ತೆ, ಅದು ನೋಡಿ, ಅದು ಇಲ್ಲೇ ಬರ್ತಕ್ಕಂಥ ಸೊಂಟದ ಹತ್ರ, ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲಿ ಭುಜದ ಹತ್ರ. ಸೊ ಯಾವ್ದನ್ ಬೇಕಾದ್ರೂ ಕೇಳ್ಬೋದು. ಓಕೆ, ಮತ್ತೆ ನೋಡಿ ಹಿಂಜ್ ಜಾಯಿಂಟ್ ಅಂದ ತಕ್ಷಣ ಅಗೇನ್ ಹಿಂಜ್ ಜಾಯಿಂಟ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಳೋದು, ಈ ಒಂದು ತೋಳು, ಈ ಮೊಣಕೈ ಅಂತ ಕರಿತೀವಿ, ಈ ಮೊಣಕಾಳು ಮಂಡಿ ಅಂತ ಕರಿತೀವಿ, ಅಲ್ಲಿ ಹಿಂಜ್ ಜಾಯಿಂಟ್ ಬರುತ್ತೆ. ಓಕೆ, ಕಾಂಡಲೈಟ್ ಜಾಯಿಂಟ್ ಅಂತ ಇರುತ್ತೆ, ಅದು ಬೆರಳುಗಳ ಒಂದು ಮಡ್ಸೋ ಜಾಗದಲ್ಲಿ ಇರುತ್ತಲ್ಲ, ಕೈ ಬೆರಳು ಕಾಲು ಬೆರಳು, ಅದು ಕಾಂಡಲೈಟ್ ಜಾಯಿಂಟ್. ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು, ಆರಾಮಾಗಿ ನೆನ್ಪಿಟ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ, MRI ಇದರ ವಿಸ್ತೃತ ರೂಪ ಏನು ಅಂದ್ರೆ ಅದು ಫುಲ್ ಫಾರ್ಮ್ ಮ್ಯಾಗ್ನೆಟಿಕ್ ರೆಸೋನಾನ್ಸ್ ಇಮ್ಯಾಜಿಂಗ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ರೆಸೋನಾನ್ಸ್ ಇಮ್ಯಾಜಿಂಗ್ ಅಂತ ಕರಿತೀವಿ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಈ ಕೆಳಕೊಂಡರಲ್ಲಿ ಯಾವುದು ಪ್ರತಿನಿರೋಧಕವನ್ನು ಉತ್ಪಾದಿಸುತ್ತದೆ ಅಂದ್ರೆ which one of the following cells produces antibodies? Very important. Antibodies ಎಲ್ಲಿ ಆಗುತ್ತೆ ಸರ್? ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಆಗುತ್ತೆ ಸರ್. ವೈಟ್ ಬ್ಲಡ್ ಸೆಲ್ಸ್ ಇವೆಲ್ಲ ವೈಟ್ ಬ್ಲಡ್ ಸೆಲ್ಸ್ ಟೈಪ್ಸ್ ಸರ್. ಇದರಲ್ಲಿ ಲಿಂಫೋಸೈಟ್ ಅಂತಕ್ಕಂಥದ್ದು ಆಂಟಿಬಾಡೀಸ್ ನ ಮಾಡುತ್ತೆ. ಓಕೆ, ಆಂಟಿಬಾಡೀಸ್, ಬಾಸೋಫಿಲ್, ಮೊನೋಸೈಟ್, ಎಸಿನೋಫಿಲ್ ಅಂತ ಇರುತ್ತೆ. ಇದು ಜಾಸ್ತಿ ಆದಾಗ ಏನಾಗುತ್ತೆ, ಇದಕ್ಕೆಲ್ಲ ಬೇರೆ ಬೇರೆ ಕಾರ್ಯ ಇದೆ. ಬಟ್ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇಷ್ಟು ತಿಳ್ಕೊಳ್ಳಿ. ಲಿಂಫೋಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ನ ಏನಂತ ಕರಿತೀವಿ ಅಂತ ಕೂಡ ಕೇಳ್ತೇನೆ. ರೆಡ್ ಬ್ಲಡ್ ಸೆಲ್ಸ್ ನ ಎರಿಥ್ರೋಸೈಟ್ ಅಂತ ಕರಿತೀವಿ. ಎರಿಥ್ರೋಸೈಟ್ ಅಂತ ಕರಿತೀವಿ. ಎರಿಥ್ರೋಸೈಟ್ ಅಂತ ಕರಿತೀವಿ. ರೆಡ್ ಬ್ಲಡ್, ಕೆಂಪು ರಕ್ತ ಕಣಗಳನ್ನ. ಓಕೆ, ಈ ಲಿಂಫೋಸೈಟ್ ನ ನಾವು ಏನು ಆಂಟಿಬಾಡೀಸ್ ಮಾಡ್ತಕ್ಕಂಥದ್ದು ಎಸ್ಪೆಷಲಿ ಯಾವ್ದ್ರಲ್ಲಿ? ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ಬನ್ನಿ, ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು? ವೆರಿ ಈಸಿ, ಮೈಕೋಬ್ಯಾಕ್ಟೀರಿಯಂ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ. ನಾನು ವೀಕ್ಲಿ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವೀಕ್ ನಾನು ಕರೆಂಟ್ ಅಫೇರ್ಸ್ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಯಾಕಂದ್ರೆ ಕ್ಷಯ ಅಂದ್ರೆ ಟ್ಯೂಬರ್ಕುಲೋಸಿಸ್, TB ಯಾವ್ದ್ರಿಂದ ಬರುತ್ತೆ? ಯಾವ ಬ್ಯಾಕ್ಟೀರಿಯಾ? ಇದನ್ನ ಭಾರತದಲ್ಲಿ 2025 ನ್ಯೂಸ್ ಅಲ್ಲಿ ತುಂಬಾ ಇದೆ. ಈ ಸಲ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದೆ. ಒಳಗೆ ನಾವು ಎಲಿಮಿನೇಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಪ್ರಪಂಚದಲ್ಲಿ ಇದು ಟಾರ್ಗೆಟ್ 2030, ನಾವು 5 ವರ್ಷ ಮುಂಚೆ ಮಾಡ್ಬೇಕು ಅನ್ಕೊಂಡಿದೀವಿ. ಓಕೆ, ಮತ್ತೆ ಸ್ಟಾಪ್ ಟಿಬಿ ಅಂತಕ್ಕಂಥದ್ದು ಒಂದು ಅಭಿಯಾನ ಇದೆ. ಇದೇನು? ಸೊ ಇವೆಲ್ಲ ಬಗ್ಗೆ ತಿಳ್ಕೊಬೇಕು ಸ್ನೇಹಿತರೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾಡಿದ್ದೀನಿ. ಓಕೆ, ಆಸ್ಟ್ರಜಿಲ್ಲಸ್ ಅಂತಕ್ಕಂಥದ್ದು ಒಂದು ಫಂಗೈ ಇದೆ. ಫಂಗೈ, ರೊಬ್ಡೋ ವೈರಸ್, HIV ವೈರಸ್. ಸೊ ಇದು ಗೊತ್ತಿದೆ ನಿಮ್ಗೆ. ನೆಕ್ಸ್ಟ್ ಬನ್ನಿ, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನಂತ ಕರಿತೇವೆ? ಅಂದ್ರೆ ಮಲೇರಿಯಾ ಬರುತ್ತೆ ಅಲ್ವಾ, ಡೆಂಗ್ಯೂ ಬರುತ್ತೆ, ಅದು ರೋಗ ತರ್ತಕ್ಕಂಥದ್ದು. ಅಂದ್ರೆ ನಿಮ್ಗೆ ಸೊಳ್ಳೆ ಆಗಿರ್ಬೋದು, ನೊಣ ಆಗಿರ್ಬೋದು. ಸೊ ಏನಂತ ಕರಿತೀವಿ ಅದಕ್ಕೆ? ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಕರಿತೀವಿ. ಈ ರೀತಿ ಕೀಟಗಳಿಂದ ಬರ್ತಕ್ಕಂಥ ರೋಗನ ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಕರಿತೀವಿ. ಓಕೆ ಸರ್. ಟ್ರಾನ್ಸ್ಮಿಟರ್, ಡ್ರೋನ್ಸ್, ಕಂಡಕ್ಟರ್ ಇವೆಲ್ಲ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿರೋ ಗೊತ್ತಿರುತ್ತೆ. ಕಂಡಕ್ಟರ್ ಅಂದ್ರೆ ಏನು ಅಂತ, ಟ್ರಾನ್ಸ್ಮಿಟರ್ ಟ್ರಾನ್ಸ್ಮಿಟ್ ಮಾಡಿದ ಸಿಗ್ನಲ್, ಕಂಡಕ್ಷನ್ಗೋಸ್ಕರ, ಡ್ರೋನ್ಸ್ ಅಂದ್ರೆ. ಈಗ ಏನ್ ಮಾಡಿದೀನಿ ಅಂದ್ರೆ ಸ್ನೇಹಿತರೆ, ಇದರಲ್ಲಿ ಫಸ್ಟ್ ನಾನು 100 ಕ್ವಶನ್ಸ್ ತಗೊಂಡಿದ್ದೀನಿ. ಅಂದ್ರೆ 100ನೇ ಕ್ವಶನ್ ಇಂದ ಉಲ್ಟಾ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು 5-6 ಕ್ವಶನ್ಸ್ ನಿಮ್ಗೆ ಈ ಒಂದು ಸೀರೀಸ್ ಅಲ್ಲಿ ಮೆಂಟಲ್ ಎಬಿಲಿಟಿ ಇದೆ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಮೆಂಟಲ್ ಎಬಿಲಿಟಿ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ, ನಿಮ್ಗೆ ಅರ್ಥ ಆಗ್ತಾ ಹೋಗ್ತೀವಿ ಅಂತ. ಆಮೇಲೆ ಸ್ವಲ್ಪ ಹಿಂಗೆ 100ರಿಂದ 75ಕ್ಕೆ ಬಂದು ನಿಂತ್ಕೊಳ್ಳೋಣ, 76ನೇ ಕ್ವಶನ್ಸ್ಗೆ ಬಂದು ಮುಗಿಸೋಣ. ಓಕೆ ಸರ್, ಫೈನ್. ಮೊದಲನೇ ಕ್ವಶನ್ ನೋಡಿ, ಒಬ್ಬ ವ್ಯಕ್ತಿ, ಓಕೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಸರ್. ಒಬ್ಬ ವ್ಯಕ್ತಿ ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿದರ 12% ಸಾಲ ಪಡೆದುಕೊಂಡಿರ್ತಾನೆ. 3 ವರ್ಷಗಳ ನಂತರ ಆತನು ರು 5,400 ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಓಕೆ, ಹಾಗಾದ್ರೆ ಆತನು ಸಾಲವಾಗಿ ಪಡೆದುಕೊಂಡ ಮೂಲಧನವೆಷ್ಟು? ಮೂಲಧನ ಕೇಳ್ತಾ ಇರೋದು. ಇಲ್ಲಿ ನಾನು ಯಾವುದೇ ಫಾರ್ಮುಲಾ ಹೋಗಲ್ಲ ನೋಡಿ, ಎಲ್ಲಿ ಬೇಕು ಅಲ್ಲಿ ಮಾತ್ರ ಯೂಸ್ ಮಾಡೋಣ. ಓಕೆ, ಸಿಂಪಲ್. ಇಲ್ಲಿ ಫಾರ್ಮುಲಾ ಬೇಕಾಗಿಲ್ಲ ಸರ್, ಸಿಂಪಲ್ ಕಾನ್ಸೆಪ್ಟ್ ಇತ್ತು. ಈಗ ನೋಡಿ, ನಾನು ಜಸ್ಟ್ ಹೆಂಗೆ ಬರುತ್ತಾ ಹೋಗ್ತೇನೆ ನೋಡಿ. ಯಾವುದೇ ದುಡ್ಡು ಮೂಲವಾಗಿ ನಾವು ತಗೋತೀವಲ್ಲ, ನೀವು 100 ರೂಪಾಯಿ ತಗೊಳ್ಳಿ, 1000 ರೂಪಾಯಿ ತಗೊಳ್ಳಿ, ದಟ್ ಶುಡ್ ಬಿ 100%. ದಟ್ ಶುಡ್ ಬಿ 100% ಇರುತ್ತೆ. ಆ ಮೂಲಧನ ಈಗ X ರೂಪಾಯಿ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ದಟ್ ಶುಡ್ ಬಿ 100% ಅಲ್ವಾ ಸರ್?
ಏನಾಗಿ 100%. ವಾರ್ಷಿಕ ಬಡ್ಡಿ ಎಷ್ಟು ಸರ್? 12%. ಎಷ್ಟು ವರ್ಷ ಸರ್? 3 ವರ್ಷಗಳ ನಂತರ. ಇಲ್ಲಿ ನೋಡಿ, ವರ್ಷಕ್ಕೆ 12% ಅಂದ್ರೆ 3 ವರ್ಷ ಎಷ್ಟು ಸರ್? ಸಿಂಪಲ್ ಆಗಿ ಹಾಕಿ ಸರ್. ಲೇಮ್ಯಾನ್ ಭಾಷೆಯಲ್ಲಿ, ಓಕೆ, ಲೇಮ್ಯಾನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಂಗ್ ಮಾಡ್ಬೇಕು. ಈಸಿ ಅಂದ್ರೆ ನೀವು PTR by 100 ಅವೆಲ್ಲ ಬೇಕಾಗಿಲ್ಲ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅವೆಲ್ಲ ಬೇಕಾಗಿಲ್ಲ. ಓಕೆ, PTR by 100 ಸಿಂಪಲ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ದಾನೆ. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಏನು? ನಮಗೆ ಟೈಮ್ ಕೊಟ್ಟಿದ್ದಾನೆ, ಓಕೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 100, ಇವೆಲ್ಲ ಬೇಕಾಗಿಲ್ಲ ಸರ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಏನೇ ತಗೊಂಡಿದ್ರು ನಾವು ಅದು 100% ಇರುತ್ತೆ ಅಲ್ವಾ ಸರ್? ಫೈನ್. ಈಗ 100% ಹಂಗೆ 3 ವರ್ಷಕ್ಕೆ ಎಷ್ಟಾಯ್ತು ಸರ್ ಬಡ್ಡಿ? 100% ಹಂಗೆ 3 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು ಸರ್? 12 into 3 ಅಲ್ವಾ ಸರ್? ಎಷ್ಟು ಸರ್? 36% ಆಯ್ತು ಸರ್. ಇದನ್ನೇ ಸರ್ ನಮ್ಗೆ ಕೊಟ್ಟಿದ್ದಾನೆ ನೋಡಿ. 36% is equal to 3 ವರ್ಷಗಳ ನಂತರ ಆತ್ನೂರು 5400 ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಅಂದ್ರೆ ಈ 36% ಇದೆಯಲ್ಲ, 36% is equal to 5400 ರೂಪಾಯಿ ಅಂತ ಕೊಟ್ಬಿಟ್ಟಿದ್ದಾನೆ. ಸಿಂಪಲ್ ಅಂದ್ರೆ 5400 ರೂಪಾಯಿ 36%. ಆಯ್ತಾಯ್ತಲ್ವಾ? ನಮಗ್ ಏನ್ ಕಂಡುಹಿಡಿಬೇಕಾಗಿರೋದು? 100%. ಓಕೆ ಸರ್, 100% ಕಂಡುಹಿಡಿಬೇಕು. ನೋಡಿದ್ರ, ಈ ಫಾರ್ಮುಲಾ ಬೇಕಾಗಿಲ್ಲ. 100% ಕಂಡುಹಿಡಿಯಬೇಕು. ಸಿಂಪಲ್ ಆಗಿ ಬರ್ಕೊಳ್ಳಿ. 100% ಆಗಾದ್ರೆ ಎಷ್ಟು ರೂಪಾಯಿ? ಯಾಕಂದ್ರೆ ಮೂಲಧನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100% ತಾನೆ. ನಾವು ಏನ್ ತಗೋತೀವಿ ಇಟ್ ಶುಡ್ ಬಿ ಆಲ್ವೇಸ್ 100%. ಸೊ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸಿಂಪಲ್. ಏನಾಯ್ತು? ಈಗ ಇದು ಎಷ್ಟು ಅಂತ ಕ್ವಶನ್ ಮಾರ್ಕ್ ಅಲ್ವಾ? ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 5400 ಇಂಟು ಇಲ್ಲಿ 100 ಮೇಲಕ್ಕೆ ಹೋಗುತ್ತೆ, 100 ಡಿವೈಡೆಡ್ ಬೈ ಇಲ್ಲಿ 36% ಕೆಳಗೆ ಬರುತ್ತೆ ಅಲ್ವಾ ಸರ್? ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ನೀವು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಈಗ 36ರಿಂದ 54 ಕಂಪ್ಲೀಟ್ ಆಗಿ ಹೋಗುತ್ತಾ? ಹೋಗಲ್ಲ. 30 ಇಂಟು 36 ಎರಡು ಸಲ ಗುಣಿಸಿದ್ರೆ ಏನಾಗುತ್ತೆ? 60 72 ಆಗ್ಬಿಡುತ್ತೆ. ಹಾಗಾದ್ರೆ ಎರಡನೇ ಸಲ ಗುಣಿಸಕ್ ಆಗಲ್ಲ ಅಂದ್ರೆ ಇಲ್ಲಿ 2 ಬರಕ್ ಸಾಧ್ಯನೇ ಇಲ್ಲ ಅಲ್ವಾ ಸರ್? ಇಲ್ಲಿ 2 ಎಲ್ಲಿದೆ? ಇದೆ. ನೋಡಿದ್ರ, ಆಪ್ಷನ್ ಅಲ್ಲೇ ಎದುರಿಸ್ಬಿಡ್ಬೋದು, ಚಾನ್ಸೇ ಇಲ್ಲ. ಇಲ್ಲ 10,000 ಬರ್ಬೇಕು, ಇಲ್ಲ 15,000 ಬರ್ಬೇಕು. ಈಗ ನೋಡಿ, 30 ಇಂಟು 1 36 ಆಯ್ತು ಅಲ್ವಾ? 36, 46, 56 ಉಳಿದಿದ್ದಷ್ಟು 18. 18 0 0 ಉಳಿತು ಅಲ್ವಾ ಸರ್? ಫೈನ್. 54 ಅಲ್ಲಿ. ಸೊ ನೋಡಿ, ಈಗ 36 ಒಂದ್ಲಿ 54 ಎಷ್ಟು ಸರ್? 36. ಇನ್ನು ಉಳಿದಿದ್ದು 18 ಅಲ್ವಾ ಸರ್? 18 ಸೇರಿಸುತ್ತಾನೆ 54 ಹಾಕೋದು. ಸೊ ಇಲ್ಲೇನಾಯ್ತು? 18 ಹಂಗೆ ಬರ್ಕೊಂಡಿದೀನಿ. ಈಗ ನೋಡಿ, 36 18 ಉಳಿತು ಅಂತಂದ್ರೆ ಇದೆಷ್ಟು? ಅದರ ಈಗ ಈಗ ನೋಡಿ, 36 ನೀವು ಎರಡನೇ ಮಗ್ಗಿಂದಲೂ ಮಾಡ್ಬೋದು. ಬಟ್ ನಮ್ಗೆ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಯಾಕಂದ್ರೆ ಇಲ್ಲಿ ಆಪ್ಷನ್ ನೋಡ್ತಾ ಇದ್ದಂಗೆ ನಾನು ಈ ಕ್ವಶನ್ ನೋಡ್ತಾ ಇದ್ದಂಗೆ ಆನ್ಸರ್ ಬರ್ದ್ಬಿಡ್ತೀನಿ. ಯಾಕಂದ್ರೆ ನಂಗೆ ಅಷ್ಟು ಪ್ರಾಕ್ಟೀಸ್ ಆಗಿದೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಪ್ರಾಕ್ಟೀಸ್ ಆಗಿದೆ, ಅದರಿಂದ ನನಗೆ ಗೊತ್ತಿದೆ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾನೆ. ತುಂಬಾ ಡಿಫಿಕಲ್ಟ್ ಮಾಡ್ತೀನಿ. 2ರಿಂದ ಮಾಡ್ಬೋದು ನೋಡಿ. 2ರಿಂದ ಮಾಡ್ತಾ ಹೋದ್ರೆ 50 ಸಲ ಭಾಗಿಸ್ಬೇಕಾಗುತ್ತೆ. ಅಂದ್ರೆ 2ರಿಂದ ಈಗ ನೋಡಿ, ಇದನ್ನೇ ನೀವು 54 by 36 ಬರ್ಕೊಂಡ್ರೆ 2 1 2 2 2 8 16 2 4 2 7 14 ಹಿಂಗೆಲ್ಲ ಭಾಗಿಸ್ಕೊಂಡು ಪುನಃ ಇದು ಎಷ್ಟಿಂದ ಹೋಗುತ್ತೆ? 3ರಿಂದ ಹೋಗುತ್ತೆ. ಇದೆಷ್ಟು? 3ರಿಂದ ಹೋಗುತ್ತೆ. ಭಾಗಿಸ್ಕೊಂಡು ಹೋಗೋದು. ಹಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ನಾನು ನೋಡ್ತಾ ಇದ್ದಂಗೆ ಏನ್ ಹೇಳ್ತಾ ಇದ್ರೆ 36 ಅರ್ಧ ಎಷ್ಟು? 18 5 ಅಲ್ವಾ? 360 ಅಲ್ವಾ? 360 36 360 5ಲಿ 180 ಅದ ಅರ್ಥ. ಸೊ ಇಲ್ಲಿ 15,000 ಬರ್ಬೇಕು ಆನ್ಸರ್. ಸಿಂಪಲ್. ಕ್ಯಾಲ್ಕುಲೇಷನ್ ನಾನ್ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಗೊತ್ತಾ ಸ್ನೇಹಿತರೆ? ಕ್ಯಾಲ್ಕುಲೇಷನ್ ಮಾಡದೆ ಬೇಕಾಗಿಲ್ಲ. ನಾನು ಹೇಳ್ತಾ ಇದೀನಲ್ಲ, ನೀವ್ ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಹಿಂಗೆ ನಿಮ್ಗೆ ಏನಕ್ಕೆ ಈಸಿ ಮೆಥಡ್ ಮಾಡ್ತಾ ಇದೀನಿ ಅಂದ್ರೆ, ನಾವು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಒಂದೊಂದು ಕ್ವಶನ್ಗೆ ನಮ್ಗೆ 30 ಸೆಕೆಂಡ್ಸ್ ಇರುತ್ತೆ ಅಷ್ಟೇ ಸರ್. ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ ಟೈಮಿಂಗ್. ಓಕೆ, ಅಲ್ಲಿ ಒಂದೊಂದು ಕ್ವಶನ್ಸ್ಗೂ 30 ಸೆಕೆಂಡ್ಸ್ ಜಾಸ್ತಿ ಸಿಗಲ್ಲ ನಮ್ಗೆ. ಸೊ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ನಾವು ಕ್ಯಾಲ್ಕುಲೇಷನ್ ಮಾಡಕ್ ಟೈಮ್ ಇರಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗತ್ತೆ. ಫಾರ್ಮುಲಾ ಮಾಡಕ್ ಟೈಮ್ ಇರಲ್ಲ, ಶಾರ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕಾಗತ್ತೆ. ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಅದೆಲ್ಲ ಮಾಡಕ್ ಸಾಧ್ಯ. ಸೊ ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಬೇಸ್ ಕ್ವಶನ್. ಅರ್ಥ ಆಯ್ತಲ್ಲ? 15,000 ಇಲ್ಲ ಸರ್ ನನಗೆ ಬೇಕಾಗಿಲ್ಲ ಸರ್, ನಂಗೆ ಅರ್ಥ ಆಗ್ತಲ್ಲ, ನಾನು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ತನಕ ಗೊತ್ತಾಗಿದೆ ನಿಮ್ಗೆ ಅಲ್ವಾ? ಇಲ್ಲಿ ತನಕ ಗೊತ್ತಾಗಿದೆ ಈ ಮೆಥಡ್. ಇದೇ ರೀತಿ ಮಾಡ್ಕೊಂಡು ಅಷ್ಟೇ, ಸಿಂಪಲ್. ಓಕೆ ಸರ್? ಓಕೆ, ನೆಕ್ಸ್ಟ್ ಬರ್ತೀನಿ. 99ನೇ ಕ್ವಶನ್. ನಿಂತಿರುವ ನೀರಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್ ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ
ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ ಸಮಯವಾಗುತ್ತದೆ. ಹಾಗಾದ್ರೆ ನೀರಿನ ಹರಿವಿನ ವೇಗ ಕಿಲೋಮೀಟರ್ಗೆ ಗಂಟೆ ಎಷ್ಟು? ಸೂಪರ್ ಕ್ವಶನ್ ಇದು. ಇಲ್ಲಿ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಒಂದು ನೀರು ಹರಿತಾ ಇದೆ ಅಂದ್ರೆ ಸ್ನೇಹಿತರೆ ಬೇಸಿಕ್ ಗೊತ್ತಿರ್ಬೇಕು. ಹೇಳ್ತೀನಿ, ನೀರಿನ ಸ್ಪೀಡ್ ಇರುತ್ತೆ. ಈ ಹರಿಯುವ ನೀರಲ್ಲಿ ಬೋಟ್ ಹೋಗ್ತಾ ಇದ್ರೆ ಇದು ನೀರು, ಓಕೆ, ವಾಟರ್ ಅಥವಾ ಕರೆಂಟ್ ಸ್ಪೀಡ್ ಅಂತ ಕರಿತೀವಿ. ಮತ್ತೆ ಬೋಟ್ ಸ್ಪೀಡ್ ಎರಡು ಆಡ್ ಆಗುತ್ತೆ. ಯಾವುದು ಇದು ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಕೆಳಗಡೆ ಹರಿಯುವ ದಿಕ್ಕಿಗೆ ಡೌನ್ ಸ್ಟ್ರೀಮ್ ಅಂದಾಗ ನಾವು ನೀರಿನ ಒಂದು ವೇಗ ಮತ್ತೆ ಬೋಟಿನ ವೇಗ ಎರಡು ಆಡ್ ಆಗುತ್ತೆ. ಅದೇ ನೀರು ಹಿಂಗೆ ಹರಿತಾ ಇದೆ, ನಾವು ಹಿಂಗ್ ಮೇಲಕ್ಕೆ ಬರ್ತಾ ಇದೀವಿ ಅಂತಂದಾಗ ಇಲ್ಲಿ ನೀರಿನ ವೇಗ ಮತ್ತೆ ಈ ಬೋಟಿನ ವೇಗ ಎರಡು ಮೈನಸ್ ಆಗುತ್ತೆ ಅಲ್ವಾ. ಇದು ಅಪ್ ಸ್ಟ್ರೀಮ್ ಅಂತ ಕರಿತೀವಿ, ಅದ್ರ ವಿರುದ್ಧ ದಿಕ್ಕು. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೆಂಟಲ್ ಅಬಿಲಿಟಿ ಅಂತ ಪ್ಲೇಲಿಸ್ಟ್ ಇದೆ, ಚಾಪ್ಟರ್ ವೈಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಒಂದ್ಸಲ. ನಿಮ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದು. ಓಕೆ, ಈಗ ಇಲ್ಲಿ ಏನ್ ಕೇಳಿದಾನೆ, ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್. ಅಂದ್ರೆ ಮೋಟಾರ್ ಬೋಟ್ ನ ಯು ಅಂತ ಅನ್ಕೊಂಡ್ರೆ 15 ಕಿಲೋಮೀಟರ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಕಿಲೋಮೀಟರ್ ಕೊಟ್ಬಿಟ್ಟಿದ್ದಾನೆ. ವೇಗವಚಲ ಮೋಟಾರ್ ಬೋಟ್ ನೀರಿನ ಹರಿಯುವ ದಿಕ್ಕಿನಲ್ಲಿ, ಓಕೆ, ಒಂದು ನೀರು ಹರಿಯುವ ದಿಕ್ಕಿಂಗ್ ಹರಿತಾ ಇದೆ ಅಂತ ಇಟ್ಕೊಳ್ಳಿ. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಅಂತ ಅನ್ಕೊಳ್ಳಿ. ನೀರು ಹರಿತಾ ಇದೆ, 30 ಕಿಲೋಮೀಟರ್ ಚಲಿಸಿ. ಇದು 30 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ, ಈ ದೂರ. ಫೈನ್, ಚಲಿಸಿ ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ. ಅಂದ್ರೆ ಹಿಂಗ್ ಹೋಗಿ ಅವನು ವಾಪಸ್ ಬರ್ತಾನೆ. ಅಂದ್ರೆ ಟೋಟಲ್ 60 ಕಿಲೋಮೀಟರ್ ಅಲ್ಲ. ಟೋಟಲ್ ಎಷ್ಟು ಸರ್? ಟೋಟಲ್ 60 ಕಿಲೋಮೀಟರ್. ಆಯ್ತಾ? ಟೋಟಲ್ ತಗೊಳ್ಳೋದು 4 ಗಂಟೆ 30 ನಿಮಿಷ ಸಮಯ ಬೇಕಾಗುತ್ತೆ. ಸೊ 4.5 ಗಂಟೆ ಬೇಕಾಗುತ್ತೆ. ಹಾಗಾದ್ರೆ ನೀರಿನ ಹರಿಯುವ ವೇಗ ಎಷ್ಟು ಅಂದ್ರೆ ಇಲ್ಲಿ ವಿ ಎಷ್ಟು ಅಲ್ವಾ. ಇಲ್ಲಿ ಅಪ್ ಸ್ಟ್ರೀಮ್ ಅಂದ್ರೆ, ಅಪ್ ಸ್ಟ್ರೀಮ್ ಅಂದ್ರೆ ಏನು ಸರ್? ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂದ್ರೆ ಈ ಹರಿಯುವ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದನ್ನ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಅದನ್ನ ಎಕ್ಸ್ ಅಂತ ಅಂದ್ಕೊಂಡ್ರೆ ಯು ಪ್ಲಸ್ ವಿ ಅಂತ ಆಗುತ್ತೆ ಅಲ್ವಾ ಸರ್. ಅದೇ ಅಪ್ ಸ್ಟ್ರೀಮ್ ಅಂದ್ರೆ ವೈ ಅಂತ ಅಂದ್ಕೊಂಡ್ರೆ ಯು ಮೈನಸ್ ವಿ ಆಗುತ್ತೆ ಸರ್. ಓಕೆ ಸರ್. ಈಗ ನೋಡಿ, ನಮ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ? ಒಂದ್ ಸಿಂಪಲ್ ಫಾರ್ಮುಲಾ. ಆಕ್ಚುಲಿ ಫಾರ್ಮುಲಾ ಅಂತೀರಾ, ಸಿಂಪಲ್. ಏನ್ ಸಿಂಪಲ್ ಸರ್ ಅದು? ಈಗ ಅವನ್ ಟೋಟಲ್ ಡಿಸ್ಟೆನ್ಸ್ ಏನಿದೆ ಇಸ್ ಈಕ್ವಲ್ ಟು ಅಲ್ವಾ ಸರ್, ಡಿಸ್ಟೆನ್ಸ್ ಏನ್ ಡಿಸ್ಟೆನ್ಸ್ ಇದೆ ಮತ್ತೆ ಟೈಮು ಇಂಟು ಸ್ಪೀಡ್ ಅಂತ ಕರಿತೀವಿ ಅಲ್ವಾ. ವೇಗ ಮತ್ತು ಕನ್ನಡದಲ್ಲಿ ಹೇಳೋದಂದ್ರೆ ದೂರ ಅಥವಾ ಲೆಂತ್, ಓಕೆ, ಇಸ್ ಈಕ್ವಲ್ ಟು ಕಾಲ ಮತ್ತು ವೇಗ ಅಂತ ಬರೀತೀವಿ. ಸೊ ಈ ಫಾರ್ಮುಲಾ ಪ್ರಕಾರ ನೋಡಿ, ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಅಲ್ವಾ, ಟಿ. ಟೋಟಲ್ ಎರಡು ಗಡೆಯಿಂದ ಟೋಟಲ್ ಟೈಮ್ ಅಂದ್ರೆ ಏನಾಯ್ತು? 4 ಗಂಟೆ 30 ನಿಮಿಷ. 4/30/60 ಅಂತ ಬರ್ಕೋಬಹುದು. ಯಾಕಂದ್ರೆ 30 ನಿಮಿಷದ ಗಂಟೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಸರ್. ಈ ಟಿ ಇಸ್ ಈಕ್ವಲ್ ಟು ಏನ್ ಹಾಕ್ಬೋದು ಸರ್? ಡಿ/ಎಸ್ ಅಂತ ಬರಿಬೋದಲ್ಲ ಸರ್. ಸೊ ಟಿ ಇಸ್ ಈಕ್ವಲ್ ಟು ಡಿ/ಎಸ್ ಆದ್ರೆ ಟೋಟಲ್ ಡಿಸ್ಟೆನ್ಸ್. ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಇಲ್ಲಿ ಅಲ್ವಾ, ಇಲ್ಲಿ ಟೋಟಲ್ ಟೈಮ್ ಕೊಟ್ಟಿದ್ದಾನೆ, ಟೋಟಲ್ ಟೈಮ್ ಕೊಟ್ಟಿರೋದು. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂತ ತಕ್ಷಣ 60 ಕಿಲೋಮೀಟರ್ ಅಂತ ಬರಿಬೇಡಿ. ಯಾಕೇಳಿ ಅಪ್ ಸ್ಟ್ರೀಮ್ ನಲ್ಲಿ ನಮ್ಗೆ ಏನಾಗುತ್ತೆ? ಈ ಒಂದು ಫಾರ್ಮುಲಾ ಆಗುತ್ತೆ. ಡೌನ್ ಸ್ಟ್ರೀಮ್ ಅಲ್ಲಿ ಇದು ಡೌನ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಆಗುತ್ತೆ. ಅಪ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಬರಿಬೇಕಾಗತ್ತೆ. ಹಾಗಾಗಿ 30 ಟೋಟಲ್ ಟೈಮ್ ಅಂದ್ರೆ ಒಂದ್ ಕಡೆ ಹೋಗಕ್ಕೆ 30. ಹಿಂಗ್ ಹೋಗ್ಬೇಕಾರೆ ಕೆಳಗಡೆ ನಮ್ಗೆ ನೀರಿನ ವೇಗ ಮತ್ತೆ ಆ ಬೋಟ್ ನ ವೇಗ ಅಲ್ವಾ ಸರ್. ನೀರಿನ ವೇಗ ಯು ಅಂದ್ರೆ ಎಷ್ಟು ಸರ್? ಇಲ್ಲಿ 15 ಅಲ್ವಾ ಸರ್. 15 ಪ್ಲಸ್ ವಿ ಅಂತ ಬರಿಬೋದಲ್ಲ ಸರ್. ಫೈನ್. ಪ್ಲಸ್ ನೆಕ್ಸ್ಟ್ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ವಾಪಸ್ ಬರ್ಬೇಕಲ್ಲ, ವಾಪಸ್ ಎ ಟು ಬಿ ಟು ಎ ಬರ್ಬೇಕಲ್ಲ. ಅವಾಗ ಏನಾಗುತ್ತೆ ಸರ್? 15 ಮೈನಸ್ ವಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಬರ್ಕೊಂಡ್ಬಿಟ್ರೆ ಗಾನು ಆಗೋಯ್ತು. ಆನ್ಸರ್ಸ್ ಟಕ್ ಅಂತ ಕನೆಕ್ಟ್ ಸಿಕ್ಬಿಡ್ತಲ್ಲ ನನಗೆ. ಹೆಂಗೆ? ಬನ್ನಿ ನೋಡೋಣ. ಈಗ ನೋಡಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 3 1 3 2 ಅಂದ್ರೆ 4/1/2 ಆಯ್ತು. ಸೊ ಇದು ನಿಂಗ್ ಬರ್ಕೋಬೋದಲ್ವಾ? 4 2 8 1 9/2 ಅಂತ ಬರಿಬಹುದು. ಸೊ ಇಲ್ಲಿ ಬರ್ಕೋತೀನಿ. ಓಕೆ, ಇದನ್ನೇನು ಬರಿಬಹುದು? 9/2 ಅಂತ ಬರಿಬಹುದು ಫ್ರಾಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡಿ 30 30 ಇದೆಯಲ್ಲ, ಇದನ್ನ ಏನ್ ಮಾಡ್ಬೋದು? ಕಾಮನ್ ತಕೊಂಡ್ಬಿಡ್ಬೋದಲ್ವಾ? ತಕೊಂಡ್ಬಿಟ್ರೆ ಕಾಮನ್ ನಿಮ್ಗೆ ಏನಾಗುತ್ತೆ? ಹಿಂಗಾಗುತ್ತೆ 1/15 ಪ್ಲಸ್ ವಿ ಪ್ಲಸ್ 1/15 ಮೈನಸ್ ವಿ ಆಗುತ್ತೆ ಅಲ್ವಾ ಸರ್. ಫೈನ್. ಈಗ ಏನು ಮಾಡ್ಬೋದು? ಸಿಂಪಲ್. ಇಲ್ಲಿ ನೋಡಿ, ಇದೆರಡನ್ನ LCM ತಗೋಬೇಕು. ಇದನ್ನ ತುಂಬಾ ಜನ ತಪ್ಪು ಮಾಡ್ತೀರಾ. ಇದನ್ನ ನಾನು ಏನ್ ಮಾಡ್ತೀನಿ? ಇಲ್ಲಿ ಬರಿತೀನಿ. ಓಕೆ, ಇಲ್ಲಿ ಬರಿತೀನಿ. ಈಗ ನೋಡಿ 30 LCM ತಗೊಂಡ್ರೆ ಅಂದ್ರೆ LCM ಅಂದ್ರೆ ಗೊತ್ತಲ್ಲ, ಇದು ಇಂಟು ಇದು. ಆಗ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ ಅಲ್ವಾ ಸರ್.
ಈಗೇನ್ ಬರೀಬಹುದು ಅದನ್ನ 15 ಮೈನಸ್ ವಿ ಪ್ಲಸ್ 15 ಪ್ಲಸ್ ವಿ ಡಿವೈಡೆಡ್ ಬೈ 15 ಪ್ಲಸ್ ವಿ ಇಂಟು 15 ಮೈನಸ್ ವಿ ಅಲ್ಲ ಸರ್ 9/2 ನೋಡಿ ಇದೇ ಸ್ಟೆಪ್ ಅಲ್ಲಿ ಮುಗಿಸ್ಬಿಡ್ತೀನಿ. ಇಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಬಳಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಓಕೆ ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಇವಿ ಕ್ಯಾನ್ಸಲ್ ಆಯ್ತು, 15 ಪ್ಲಸ್ 15 30 ಆಯ್ತು. ಇಲ್ಲಿ 30 ಇಂಟು ಒಂದ್ ಕಡೆ ಇದೆ, ಇಲ್ಲಿ 30 ಅಲ್ವಾ. ಈಗ ಇದೆರಡು ಇದೆಯಲ್ಲ, ಇದೆರಡು ಇದನ್ನ ಈ ಕಡೆ ಕಳಿಸ್ಬೋಣ. ಈ 9/2 ಈ ಕಡೆ ತಗೊಂಬೋಣ. ಅಂದ್ರೆ ಈಗ 2 ಇಲ್ಲಿ ಮೇಲ್ಕ್ ಹೋಗುತ್ತೆ, 9 ಕೆಳಗೆ ಬರುತ್ತೆ ಅಲ್ಲ ಸರ್. 9 ಇಂಟು 2 ಅಲ್ಲ ಸರ್. ಈಗ ನೋಡಿ ಇದನ್ನ ಮೇಲ್ಕ್ ಈ ಕಡೆ ಕಳಿಸ್ಕೊಡ್ತೀನಿ ಎರಡನ್ನ. 15 ಪ್ಲಸ್ ವಿ ಇಂಟು 15 ಮೈನಸ್ ವಿ ಮತ್ತೆ ಮುಗೀತು ಅಲ್ಲ ಸರ್. ನೋಡಿ 3 1 3 3 9 3 10 ಅಲ್ಲ ಸರ್. 3 1 3 10 ಅಲ್ಲ ಸರ್. 10 10 ಎಷ್ಟು ಸರ್? 100. 100 ಇಂಟು 2 ಸರ್ 200. ಸೊ 200 ಇಸ್ ಈಕ್ವಲ್ ಟು ಏನಾಯ್ತು ಸರ್? 15 ಪ್ಲಸ್ ವಿ ಇಂಟು 15 ಮೈನಸ್ ವಿ. ಈಗ ನೋಡಿ ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಇಂಟು ಮಾಡಿ ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ ನಿಮ್ಗೆ. ವಿ ಸ್ಕ್ವೇರ್ ಪ್ಲಸ್ 25v ಪ್ಲಸ್ ಆರ್ ಮೈನಸ್ ಸಮಥಿಂಗ್ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇಲ್ಲಿ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕು. ಇವೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ನೋಡಿ ಆಪ್ಷನ್ ಮೆಥಡ್ ಮಾಡ್ಬೇಕು. ಇಲ್ಲಿ ತನಕ ತರಬೇಕಷ್ಟೇ, ಇಲ್ಲಿ ತನಕ ತರಬೇಕು. ನಾನಾಗಿದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲಿಲ್ಲ. ನಾವು ಬ್ಯಾಂಕ್ ಅಲ್ಲಿ ಎಕ್ಸಾಮ್ ಗಳಲ್ಲಿ ಏನ್ ಮಾಡ್ತೀವಿ ಗೊತ್ತಾ? SBI IBPS ಮತ್ತೆ ಕ್ಯಾಟ್ ಎಕ್ಸಾಮ್ ಗಳಲ್ಲಿ ಜಸ್ಟ್ ಇದೊಂದೇ ಬರ್ಕೊಳ್ಳೋದು, ಇಷ್ಟೇ ಬರ್ಕೊಳ್ಳೋದು. ಡೈರೆಕ್ಟ್ ಇಲ್ಲಿ ಬರ್ಕೋತೀವಿ. ಇಲ್ಲಿ ನೋಡಿ ಈಗ ಇದಕ್ಕೆ 4 ಹಾಕ್ತೀನಿ ಅಂದ್ರೆ ಇದಕ್ಕೆ ವಿಗೆ ಯಾವುದನ್ನು ಇಲ್ಲಿರೋದನ್ನ ಹಾಕಿದ್ರೆ, ಯಾಕಂದ್ರೆ ವಿ ಆನ್ಸರ್ ಕೊಟ್ಟಿರೋದು ಅವನು ಅಲ್ವಾ. ನಮ್ಗೆ ಇದನ್ನ ತಾನೇ ಕೇಳಿರೋದು. ಯಾವ್ದನ್ನ ಹಾಕಿದ್ರೆ 200 ಬರುತ್ತೆ. ಇಲ್ಲಿ ನೋಡಿ 4 ಹಾಕಿದ್ರೆ ಅಂತೂ ಬರಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಫೋನ್ ನಂಬರ್ ಬೇಕು ನಮ್ಗೆ. ಸೊ 19 ಆಗ್ಬಿಡುತ್ತೆ ಇಲ್ಲಿ ಅಲ್ವಾ. ಇಲ್ಲಿ 19 ಆಗ್ಬಿಡುತ್ತೆ. ಇಲ್ಲಿ ಒಂದ್ ಕಡೆ ಏನಾಗುತ್ತೆ 11 ಆಗುತ್ತೆ, ಬರಕ್ ಚಾನ್ಸ್ ಇಲ್ಲ. 200 ಫೋನ್ ನಂಬರ್ ಬರ್ಬೇಕು. ಸೊ ಚಾನ್ಸ್ ಇಲ್ಲ. 6 ಹಾಕೋದು ಬರಕ್ ಚಾನ್ಸ್ ಇಲ್ಲ. ಇಲ್ಲಿ 5 ಅಥವಾ 10 ಇರಬೇಕು. ಫಸ್ಟ್ ಏನ್ ಮಾಡೋಣ, 5ನೇದು ಹಾಕೋಣ. ಇಲ್ಲಿ ಈಗ 5 ಹಾಕಿದ್ರೆ ಇಲ್ಲಿ ಏನಾಗುತ್ತೆ? 5 15 5 20 ಆಯ್ತು. ಇಂಟು 15 5 ಕಳೆದ್ರೆ 10 ಆಯ್ತು. ಇಸ್ ಈಕ್ವಲ್ ಟು 200. ನೋಡಿ 20 200. ಸೊ LHS ಇಸ್ ಈಕ್ವಲ್ ಟು RHS ಈಕ್ವಲ್ ಆಗುತ್ತೆ. ಸೊ ರೈಟ್ ಆನ್ಸರ್ ವಿ ಏನು? ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೇಕು. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಮಾಡ್ಕೋಬಾರ್ದು. ಇದನ್ನ ತುಂಬಾ ಕಡೆ ತುಂಬಾ ತರ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಒಂದು ಪೇಜ್ ನಿಮಗೆ ಇದನ್ನ ಮಾಡಿರ್ತಾರೆ. ಸೊ ನಿಮಗೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋ ರೀಸನ್ ಇಷ್ಟೇ, ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ ಅಂತ. ಸೊ ಇದು ಆಕ್ಚುಲಿ ಈ 3 ಸ್ಟೆಪ್ ಅಲ್ಲಿ ಇಲ್ಲಿ ಬರ್ತಿದ್ದೀನಲ್ಲ, ಈ 3 ಸ್ಟೆಪ್ ಅಲ್ಲಿ ನಾವು ಮಾಡ್ಬಿಡ್ಬೋದು. ಅರ್ಥ ಆಯ್ತಲ್ಲ ಸರ್? ಸಿಂಪಲ್. ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ರಿಪೀಟ್ ಮಾಡಿ. ನನ್ನ ಪ್ಲೇ ಲಿಸ್ಟ್ ಹೋಗಿ ಮೆಂಟಲ್ ಎಬಿಲಿಟಿ, ಆ ಲಿಂಕ್ ಕೂಡ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಅಲ್ಲಿ ಚಾಪ್ಟರ್ ವೈಸ್ ಮಾಡ್ತೀನಿ, ನಿಮ್ಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ನೆಕ್ಸ್ಟ್. ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2ರಷ್ಟಾಗುತ್ತದೆ. ಓಕೆ, ಆತನ ಮಗನ ಪ್ರಸ್ತುತ ವಯಸ್ಸು ಎಷ್ಟು? ಸಿಂಪಲ್ ಸರ್. ಇದು ಕೂಡ ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬಿಡ್ಬೋದು. ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕಷ್ಟೇ. ನೋಡಿ 3 ಸ್ಟೆಪ್ ಅಲ್ಲಿ ಮುಗಿಸ್ಬಿಡ್ಬೋದು. ನೋಡಿ ಅಪ್ಪ ಇಸ್ ಈಕ್ವಲ್ ಟು ಎಲ್ಲಿ ರೇಷಿಯೋ ಕೊಟ್ಟಿದ್ದಾನ ಅವನು? 24 2 ವರ್ಷ ನಂತರ ಆತನ ಇಲ್ಲಿ ಕೊಟ್ಟಾನ 2ರಷ್ಟಾಗುತ್ತೆ. ಅಂದ್ರೆ ಯಾವಾಗ? 2 ವರ್ಷಗಳ ನಂತರ. ಇದನ್ನ ಮರಿಬೇಡಿ. ಓಕೆ, ಅಪ್ಪ ಇಸ್ ಈಕ್ವಲ್ ಟು 2ರಷ್ಟು ಮಗ ಅಂತ ಬರ್ಕೋತೀನಿ. ಅಪ್ಪ ಎ ಅಂದ್ರೆ ಎಂ ಅಂದ್ರೆ ಮಗ. ಓಕೆ, ಇದನ್ನ ಹಿಂಗ್ ಬರ್ಕೋಬೋದಾ? A/M ಇಸ್ ಈಕ್ವಲ್ ಟು 2/1 ಅಂತ ಬರ್ಕೋಬೋದಾ? ಬರ್ಕೋಬಹುದು. ಇದು 2 ವರ್ಷದ ನಂತರದ ವಯಸ್ಸು. ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು ಕೇಳಿದಾನೆ. ಫೈನ್. ಅಂದ್ರೆ ಅಪ್ಪನ ವಯಸ್ಸು ಮಗನ ವಯಸ್ಸು ಎರಡು ಬೇಕು ಫಸ್ಟ್, ಅಥವಾ ಮಗನ ವಯಸ್ಸು ಕಂಡು ಹಿಡ್ಕೋಬೇಕು. ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ ನೋಡಿ, 24 ವರ್ಷ ಹಿರಿಯನಾಗಿರ್ತಾನೆ ಅಂತ. ಅಪ್ಪಂಗೂ ಮಗುಗೂ ಡಿಫ್ರೆನ್ಸ್ ಎಷ್ಟಿರುತ್ತೆ? 24. ಅದ್ 2 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಹಿಂದೆ ಆಗ್ಲಿ ಮುಂದೆ ಆಗ್ಲಿ, ಅದ್ 100 ವರ್ಷ ಬಿಟ್ಬಿಟ್ಟು ಆದ್ರೂ ಕೂಡ 24 ಇರ್ಬೇಕು ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಅಪ್ಪ ಮತ್ತೆ ಮಗನ ರೇಷಿಯೋದಲ್ಲಿ ಓಕೆ 2/1. ಈ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಸರ್? ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 1. ಅಂದ್ರೆ 2 ಇಲ್ಲಿ 1 ಇದೆ. ಇದೆರಡರ ಒಂದು ವ್ಯತ್ಯಾಸ ಎಷ್ಟಿದೆ? 1 ಇದೆ. ಸೊ 1 ಇಸ್ ಈಕ್ವಲ್ ಟು ಈಕ್ವಲೆಂಟ್ 24 ವರ್ಷ ಅಂತ ಕೊಟ್ಬಿಟ್ಟಿದ್ದಾನ ಅವನು. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗ ಅಪ್ಪನ ವಯಸ್ಸಂದ್ರೇನು? 2 ಇಂಟು 24 ಮಾಡಿದ್ರೆ ಅಪ್ಪನ ವಯಸ್ಸು 48 ವರ್ಷ ಅಂತ ಅರ್ಥ. ಅರ್ಥ ಆಯ್ತಲ್ಲ? 1 ಇಂಟು ಈಗ ಮಗನ ವಯಸ್ಸು 1. ದಿಸ್ ಇಸ್ ರೇಷಿಯೋ. ಬಟ್ 1 ಅಂದ್ರೆ ಏನು ಸರ್? 24. ಸೊ ಮಗನ ವಯಸ್ಸು ಎಷ್ಟು ಸರ್? 24 ವರ್ಷ. ಬರ್ತೀನಿ, ಇನ್ನು ಮುಗಿಲಿಲ್ಲ. ಇಷ್ಟೆಲ್ಲ ಆನ್ಸರ್.
ಅಪ್ಪನ ವಯಸ್ಸು 48, ಮಗನ್ 24. ನೋಡ ಡಿಫ್ರೆನ್ಸ್ ಎಷ್ಟು ಬಂದಿದೆ? 24 ಇದೆ. ಅದೇ ಡಿಫ್ರೆನ್ಸ್ ಅವ್ನು ಕೊಟ್ಟಿರೋದು. ದ ಡಿಫ್ರೆನ್ಸ್ ಇಸ್ 1 ಈಸ್ ಈಕ್ವಲೆಂಟ್ 24. ಅಕಸ್ಮಾತ್ ಅಪ್ಪ ಈಗ ಬೇರೆ ಎಕ್ಸಾಮ್ ಅಲ್ಲಿ ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ, 2/4 ಅಂತ ಇತ್ತು ಅಂತ ಇಟ್ಕೊ, ಅಥವಾ 4/2 ಅಂತ ಇರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು? ವ್ಯತ್ಯಾಸ 2. ಸೊ ಈಗ ಅದನ್ನೇ ಅವ್ನು ಕೊಟ್ಟಿದ್ರೆ 2 ಇಸ್ ಈಕ್ವಲೆಂಟ್ 24 ಆಗ್ತಾ ಇತ್ತು, 1 ಈಕ್ವಲೆಂಟ್ 12 ಆಗ್ತಾ ಇತ್ತು. ಸೊ ಈಗ 1ಕ್ಕೆ 12 4ಕ್ಕೆ ಎಷ್ಟು ಆಗ್ತಿತ್ತು? 12 ಇಂಟು 4 ಮಾಡಿದ್ರೆ ಅಪ್ಪನ ಎಷ್ಟು ಸಿಕ್ತಿತ್ತು? ಈ ರೀತಿ ಅರ್ಥ ಆಯ್ತಲ್ಲ? ಸೊ ಈಗ ಏನ್ ಮಾಡ್ಬೇಕು ನೀವು? ಮಗನ ವಯಸ್ಸು 24 ವರ್ಷ ಆದ್ರೆ ಪ್ರಸ್ತುತ ವಯಸ್ಸು ಕೇಳಿರೋದು 2 ವರ್ಷದ ನಂತರ ನಾವು ಕಂಡುಹಿಡಿದಿರೋದು. ಅರ್ಥ ಆಯ್ತಲ್ಲ? 2 ವರ್ಷದ ನಂತರ ಈ ರೇಷಿಯೋ ನಮಗ್ ಸಿಕ್ಕಿದ್ದು. ಸೊ ಪ್ರಸ್ತುತ ವಯಸ್ಸು ಅಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕು. ಸೊ 2 ವರ್ಷ ಹಿಂದೆ ಹೋಗ್ಬೇಕು ಅಂತ 24 - 2 ಮಾಡ್ಬೇಕು. ಸೊ 22 ವರ್ಷ ಇದೆಯಾ ಸರ್? ಆಪ್ಷನ್ ಇದೆ ಸರ್. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸಿಂಪಲ್. ಓಕೆ, ಸಿಂಪಲ್ ಆಗಿ ಮಾಡ್ಬೋದು, ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬೋದು. ಕನ್ಫ್ಯೂಷನ್ ನೀವ್ ಹಿಂಗ್ ಬರ್ಕೊಳ್ಳೋದು ನನ್ಗೆ ಗೊತ್ತು ನೀವ್ ಹೆಂಗ್ ಮಾಡ್ತೀರಾ ಅಂತ. 24 ಪ್ಲಸ್ ಅಪ್ಪ ಮಗ, ಓಕೆ, 2 ವರ್ಷದ ನಂತರ 2a ಈಸ್ ಈಕ್ವಲ್ ಟು 2 ಇಂಟು 24 ಪ್ಲಸ್ m ಪ್ಲಸ್ 2 ಅಂತ ಹಾಕೊಂಡು ಇದನ್ನ ಮಾಡ್ಕೊಂಡು ಇಲ್ಲಿಗೆ ಹೇಗೆ ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡು ಇವೆಲ್ಲ ಬೇಕಾಗೇ ಇಲ್ಲ. ಅರ್ಥ ಆಯ್ತಲ್ಲ? ಸಿಂಪಲ್. ನೆಕ್ಸ್ಟ್ ಬನ್ನಿ. ಸಮಾನವಿದ್ದವಿರುವ 2 ರೈಲುಗಳು ಸಮಾಂತರ ಹಳ್ಳಿಗಳ ಮೇಲೆ ಒಂದು ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ, ಮತ್ತೊಂದು ರೈಲು 36 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ಪ್ರತಿಯೊಂದು ರೈಲಿನ ಉದ್ದ ಎಷ್ಟು? L1 and L2. ರೈಲ್ 1, ರೈಲ್ 2. ಬಟ್ ಇಲ್ಲಿ L1 L2 ಬದಲು ಎಲ್ ಅಂತ ಬರ್ಕೋಬಹುದು. ಯಾಕೆ? ಸಮಾನ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅವ್ನ್ ಕೇಳಿದ್ರು 2 ಟ್ರೈನ್ ಗಳ ಲೆಂತ್, ಬಟ್ ಇಲ್ಲಿ ಏನ್ ಕೊಟ್ಟಂದ್ರೆ ಈಕ್ವಲ್ ಲೆಂತ್ ಅಂದಾಗ, 2 ಸೇಮ್ ಲೆಂತ್ ಅಂದಾಗ ಎಲ್ ಅಂತ ಅಂದ್ಕೊಂಡ್ರೆ ಆಯ್ತು. ಸಿಂಪಲ್. ಇಲ್ಲೂ ಅಷ್ಟೇ, ಎಲ್ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ, ಡಿಸ್ಟೆನ್ಸ್ ಅಥವಾ ಲೆಂತ್ ಇಸ್ ಈಕ್ವಲ್ ಟು ನಾವೇನಂತ ಬರೀತೀವಿ? ಸ್ಪೀಡ್ ಇಂಟು ಟೈಮ್ ಅಂತ ಬರೀತೀವಿ. ಅದ ಸರ್? ಫೈನ್. ಇಲ್ಲಿ ಮುಖ್ಯವಾಗಿ ಏನ್ ತಿಳ್ಕೊಬೇಕು ಅಂದ್ರೆ, 2 ಸಮಾನಾಂತರ ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದಾಗ ಅದ್ರ ಸ್ಪೀಡ್, ವೇಗ ಏನಾಗಿದೆಯಲ್ಲ, ಏನಾಗುತ್ತೆ? ಮೈನಸ್ ಆಗುತ್ತೆ. ಓಕೆ, A1 ಸ್ಪೀಡು B2 ಅಂದ್ರೆ A2 ಸ್ಪೀಡು ವೇಗನ ಮೈನಸ್ ಮಾಡ್ಬೇಕಾಗತ್ತೆ. ಲೆಂತ್ ಪ್ಲಸ್ ಆಗುತ್ತೆ. ಅದು ಒಂದೇ ದಿಕ್ಕಾಗ್ಲಿ ವಿರುದ್ಧ ದಿಕ್ಕಾಗ್ಲಿ. ಅರ್ಥ ಆಯ್ತಲ್ಲ? ಅದೇ ಈಗ ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ, ಇನ್ನೊಂದ್ ಟ್ರೈನ್ ಹಿಂಗ್ ಬರ್ತಾ ಇದೆ ಅಂದಾಗ ಏನಾಗತ್ತೆ? ವೇಗ ಪ್ಲಸ್ ಆಗತ್ತೆ. ಅಂದ್ರೆ ಇದು A1 ಇದು A2 ಆದ್ರೆ A1 ಪ್ಲಸ್ A2 ಆಗುತ್ತೆ. ಇದು ಮುಖ್ಯವಾಗಿ ಗೊತ್ತಿರ್ಬೇಕು. ಬಟ್ ಲೆಂತ್ L1 ಪ್ಲಸ್ L2, ಲೆಂತ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಇಲ್ಲೂ ಅಷ್ಟೇ, 2 ಒಂದೇ ತರ ಹೋಗ್ತಾ ಇದ್ರೆ A1 A2 ಲೆಂತ್ ಯಾವಾಗ್ಲೂ ಪ್ಲಸ್ ಪ್ಲಸ್ ಆಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಟ್ರೈನ್ ಪ್ರಾಬ್ಲಮ್ಸ್ ಅಲ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಟ್ರೈನ್ ಒಂದು ಸಪರೇಟ್ ವಿಡಿಯೋ ಮಾಡಿದೀವಿ, ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ, ನೋಡಿ ಪ್ಲೇ ಲಿಸ್ಟ್ ಅಲ್ಲಿ. ಓಕೆ ಸರ್? ಫೈನ್. ಈಗ ನಮ್ಗೆ ಏನ್ ಮಾಡಿದ್ದಾನೆ? ಲೆಂತ್ ಗೊತ್ತಿಲ್ಲ ನಮ್ಗೆ. ಸೊ ಏನ್ ಮಾಡಬಹುದು? ಟೋಟಲ್ ಲೆಂತ್ ಬರ್ಕೋಬಹುದಲ್ವಾ? ಟೋಟಲ್ ಲೆಂತ್ ಅಂದ್ರೆ L1 ಪ್ಲಸ್ L2. L1 ಪ್ಲಸ್ L2 ಡಿವೈಡ್ ಬೈ ಸ್ಪೀಡ್ 1 ಅಂದ್ರೆ ಟ್ರೈನ್ ಸ್ಪೀಡ್ 1 ಡಿಫ್ರೆನ್ಸ್ ಅಥವಾ ಮೈನಸ್ ಸ್ಪೀಡ್ 2, ಯಾಕೆ ಹೇಳಿ? ಒಂದೇ ಡೈರೆಕ್ಷನ್ ಮೈನಸ್ ಮಾಡ್ತಾ ಇದೀವಿ, ಇಸ್ ಈಕ್ವಲ್ ಟು, ದಿಸ್ ಇಸ್ ಇಂಪಾರ್ಟೆಂಟ್, 36 ಸೆಕೆಂಡ್ ಟೈಮ್. ಅಂದ್ರೆ ಒಂದನ್ನ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಸಿಂಪಲ್ ನೋಡಿ. ಏನಕ್ಕಪ್ಪ ಟೋಟಲ್ ಟೈಮ್ ಅಲ್ಲಿ ನಾನು 36 ಸೆಕೆಂಡ್ ಬರ್ಕೋತೀನಿ ಅಂದ್ರೆ, ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ ಅಂದ್ರೆ ಇನ್ನೊಂದ್ ಟ್ರೈನ್ ಹೋಗ್ತಾ ಇದೆ ಅಂದ್ರೆ, ಈ ಟ್ರೈನ್ ಇದನ್ನ ಕ್ರಾಸ್ ಮಾಡ್ತು. ಈಗ ಇದು ಇದು ಸ್ಪೀಡ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, A1. A2 ಸ್ಪೀಡ್ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ. ಇದು ಹೋಗ್ತಾ ಇದೆ, ಇಲ್ಲಿಂದ ಬಂತು, ಹೋಗ್ತಾ ಇದೆ ಇದನ್ನ ಕ್ರಾಸ್ ಮಾಡ್ತು. ಈ ಕ್ರಾಸ್ 36 ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡ್ತು. ಅಂದ್ರೆ ಅರ್ಥ ತನ್ನ ಲೆಂತ್ನು ಅದೇನ್ ಮಾಡಿದೆ? ಪಾಸ್ ಮಾಡ್ಕೊಂಡು A2 ಲೆಂತ್ನು ಕೂಡ ಪಾಸ್ ಮಾಡಿದೆ ಅಂತ ಅರ್ಥ. ಓಕೆ, ಅಕಸ್ಮಾತ್ ಇಲ್ಲೇನಾದ್ರೂ ಬ್ರಿಡ್ಜ್ ಇದ್ದಿದ್ರೆ ಆಗ ಇದ್ರ ಲೆಂತ್ ಬ್ರಿಡ್ಜ್ ಲೆಂತ್ ಪಾಸ್ ಮಾಡ್ತು ಅಂತ ಅರ್ಥ. ಸೊ ಹಾಗಾಗಿ 36 ಸೆಕೆಂಡ್ ಇದೆಯಲ್ಲ, ಇದನ್ನ ಹಿಂಗ್ ಬರ್ಕೋಬೋದಲ್ವಾ? ಟೋಟಲ್ L ಟೋಟಲ್ ಬೈ S ಟೋಟಲ್ ಇಸ್ ಈಕ್ವಲ್ ಟು T ಟೋಟಲ್. ಆ T ಟೋಟಲ್ ಎಷ್ಟು ಸರ್? 36 ಸೆಕೆಂಡ್ಸ್. 36 ಸೆಕೆಂಡ್ಸ್ ಬರ್ಕೊಂಡೆ. ಓಕೆ, ಫೈನ್. ನಮ್ಗೆ ಇಲ್ಲಿ ಮೀಟರ್ ಕೊಟ್ಟಿರೋದು, ದಯವಿಟ್ಟು ಗಮನವಿಟ್ಟು ನೋಡಿ. L1 ಪ್ಲಸ್ L2 ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಅಂದ್ರೆ ನಮ್ಗೆ ಪ್ರತಿಯೊಂದು ರೈಲಿನ ಉದ್ದ ಕಂಡುಹಿಡಿಯಬೇಕು. ಇದು ಟೋಟಲ್ ನಮ್ಗೆ ಗೊತ್ತಿರೋದು. ಓಕೆ, ಅದನ್ನ ಏನ್ ಮಾಡ್ಕೋಬಹುದು? 2 ಈಕ್ವಲ್ ಅಂತ ಅಂದಾಗ, 2 ಲೆಂತ್ ಈಕ್ವಲ್ ಅಂದಾಗ 2 ಸೇಮ್ ಅಲ್ವಾ? ಹಾಗಾದ್ರೆ ಇದನ್ನ 2L ಅಂತ ಬರ್ಕೋಬಹುದಲ್ವಾ? ಅಲ್ವಾ? ಇದನ್ನ 2L ಅಂತ ಬರ್ಕೋಬಹುದು. ಡಿವೈಡ್ ಬೈ S1 ಮೈನಸ್ S2 ಸ್ಪೀಡ್ 36 46 ಕೊಟ್ಟಿದ್ದಾನೆ. ಸೇಮ್ ಡೈರೆಕ್ಷನ್ ಆಗಿದ್ರಿಂದ 46 ಇಂದ 36 ಕಳೆದ್ರೆ ಏನಾಗುತ್ತೆ? 10 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಗಂಟೆ.
ನಮ್ಗೆ ಮೀಟರ್ ಕೇಳಿದಾನೆ ಲೆಂತ್. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ, 5/18 ಗೊತ್ತಿರಬೇಕಿದು ಅಲ್ವಾ. ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಕ್ಕೆ 5/18 per seconds ಆಗುತ್ತೆ, ಇಂಟು 36 ಆಯ್ತು ಅಲ್ವಾ ಸರ್. ಫೈನ್. ಈಗ ನೋಡಿ 2 ಇಲ್ಲಿ 2ರಿಂದ ಆಟೋಮೆಟಿಕ್ ಆಗುತ್ತೆ, 2 1 ಓಕೆ, ಇದು ಇಂಟು ಅಲ್ಲ, ಈಸ್ ಈಕ್ವಲ್ ಟು, ಓಕೆ, ಈಸ್ ಈಕ್ವಲ್ ಟು ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ 2 1 ಇಲ್ಲಿ 2 5 ಅಲ್ವಾ, ಹಿಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಈಗ ಏನಾಯ್ತು ಸರ್, 18ನ ಮೇಲ್ ತಗೊಳ್ಳಿ. ಓಕೆ, ಇದನ್ನ ಏನ್ ಮಾಡ್ಬೋದು, 18L/25 ಇಂಟು 36 ಅಂತ ಬರೀಬಹುದು ಅಲ್ವಾ ಸರ್. ನೋಡಿ 18 1 18 2 ಅಲ್ವಾ ಸರ್. ಎಷ್ಟಾಯ್ತು ಸರ್, 2 1 2 5 10, ಎಸ್. 18L 5 5 25, ಎಸ್, ಇಂಟು 2, ಎಸ್. ಓಕೆ, ಎಲ್ ನಮಗೆ ಎಲ್ ಅಂದ್ರೆ ಏನು ಸರ್, ಎಲ್ ಇಸ್ ಈಕ್ವಲ್ ಟು ಏನಾಯ್ತು ಸರ್, 18 1 18 2. ಸೊ ಈಗ ಇದಾಗುತ್ತೆ 25 ಇಲ್ಲಿ ತಗೋಬೇಕು. ಎಲ್ ಇಸ್ ಈಕ್ವಲ್ ಟು 25 ಇಂಟು 2 ಎಷ್ಟು ಸರ್, 50. ಸೊ ಎಲ್ ಎಷ್ಟು ಸರ್, 50 ಕಿಲೋಮೀಟರ್, ಸಾರಿ 50 ಮೀಟರ್ ಅಂತ ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿ ಮಾಡಬಹುದು. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ. ನೋ, ಈಗ ಇನ್ನೊಂದು ಕ್ವಶನ್ ಇದೆ, ಅದನ್ನ ಡಿಸ್ಕಸ್ ಮಾಡಿ. ಸೂಪರ್ ಕಂಡಕ್ಟರ್ಗಳು ಅಂದ್ರೆ ಏನು? ಸೂಪರ್ ಕಂಡಕ್ಟರ್ ಅಂದ್ರೆ ಏನು? ಅದ್ರ ಮುಖಾಂತರ ವಿದ್ಯುತ್ ಹರಿಯುತ್ತೆ, ಅಂದ್ರೆ ಅದಕ್ಕೆ ಪ್ರತಿರೋಧ ಇರಲ್ಲ. ಸೊ ಆಪ್ಷನ್ ಕರೆಕ್ಟ್ ಆಗಿದೆ. ವಿದ್ಯುತ್ ಉಷ್ಣತೆ ಸಹ ವಿದ್ಯುತ್ ವಾಹಕನು ವಿದ್ಯುತ್ ಹರಿಯುವಿಕೆ ಹೆಚ್ಚಿನ ವಿದ್ಯುತ್ ಹರಿಯುವಿಕೆ ಪ್ರತಿರೋಧ ತೋರುವುದಿಲ್ಲ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಉದಾಹರಣೆಗೆ ಯಾವ್ದು ಕೊಡ್ಬೋದು, ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ಆಲ್ಸೋ ಸೂಪರ್ ಕಂಡಕ್ಟರ್. ಸಿ, ಕಂಡಕ್ಟರ್, ಇನ್ಸುಲೇಟರ್ ಅಂದ್ರೆ ವಿದ್ಯುತ್ ನ ತಡೆಯುತ್ತೆ, ಓಕೆ, ಹರಿಗ್ ಬಿಡಲ್ಲ. ಕಂಡಕ್ಟರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ ನ ಕಂಡಕ್ಟರ್ ಅಂತ ಕರೀತೀವಿ. ಸೂಪರ್ ಕಂಡಕ್ಟರ್ ಅಂದ್ರೆ ಅದರಲ್ಲಿ ನಮ್ಗೆ ಎಲೆಕ್ಟ್ರಿಕಲ್ ಲಾಸಸ್ ಆಗಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಲಾಸಸ್ ಆಗದೆ ಹೋಗ್ತಕ್ಕಂಥದ್ದು. ಸೊ ಮರ್ಕ್ಯೂರಿ ಎಕ್ಸಾಂಪಲ್ ಕೊಡಬಹುದು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ, ಅದೇ ಕೆಲಸವನ್ನು ಬಿ ಮತ್ತು ಸಿ ರವರು ಜೊತೆಯಾಗಿ 3 ಗಂಟೆಗಳಲ್ಲಿ ಮಾಡುತ್ತಾರೆ. ಸೂಪರ್ ಕ್ವಶನ್ ಇದು. ಎ ಮತ್ತು ಸಿ ರವರು ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡುತ್ತಾರೆ. ಬಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ಸಮಯ ಮಾಡಲಾಗುತ್ತದೆ? ಸೊ ಸರ್, ಇದನ್ನ ನಾವು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಓಕೆ, ಸಿಂಪಲ್ ಯೂನಿಟ್ ವರ್ಕ್ ಮೆಥಡ್. ಹೆಂಗೆ ಸರ್ ನೋಡಿ, ಎ ಬರ್ಕೊಳ್ಳಿ. ಏನು ಒಂದು ಕೆಲಸವನ್ನು 4 ಗಂಟೆಯಲ್ಲಿ ಮಾಡುತ್ತಾನೆ. ಓಕೆ, ಮಾಡ್ಲಿ. ಯೂನಿಟ್ ವರ್ಕ್ ಮೆಥಡ್ ಅಂದ್ರೆ ಅದನ್ನ ಒಂದು ಪರ್ ಯೂನಿಟ್ ಪರ್ ಅವರ್ಗೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೋಡೋಣ, ಅದೇ ಕೆಲಸವನ್ನು ಮತ್ತೆ ಬಿ ಮತ್ತೆ ಸಿ, ಓಕೆ, ಬಿ ಮತ್ತು ಸಿ ಅದೇ ಕೆಲಸವನ್ನ 3 ಗಂಟೆ ಮಾಡ್ತಾರೆ. ಎ ಮತ್ತು ಸಿ ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡ್ತಾರೆ. ಹಾಗಾದ್ರೆ ಬಿ ಒಬ್ಬನೇ ಕೇಳುತ್ತೆ, ಅಂದ್ರೆ ಬಿ ಕಂಡುಹಿಡಿಬೇಕು. ಇಲ್ಲಿ ಬಿ ಕಂಡುಹಿಡಿಯಬೇಕಿಂತ ಮುಂಚೆ ಇದೆಯಲ್ಲ, ಟೋಟಲ್ ಅವರ್ಸ್ ಇದೆಯಲ್ಲ, ಇವರು ಇಬ್ರು ಸೇರ್ಕೊಂಡು ಅದು ಯೂನಿಟ್ ವರ್ಕ್ಗೆ, ಅಂದ್ರೆ ಅಷ್ಟು ಕೆಲಸನ, ಟೋಟಲ್ ಕೆಲಸನ ಒಂದು ದಿನಕ್ಕೆ ಅಥವಾ 1 ಗಂಟೆಗೆ ಎಷ್ಟು ಮಾಡ್ತಾರೆ ಅನ್ನೋ ರೀತಿ. ಓಕೆ, 1 ಗಂಟೆಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಂಗೇನ್ ಏನ್ ಮಾಡ್ಬೇಕು, ಇದನ್ನ LCM ತಗೋಬೇಕು. LCM ಎಷ್ಟು ಸರ್, 4 3 2 ಅಂದ್ರೆ 12. ಸೊ ಟೋಟಲ್ ಈಗ 12 LCM ಆಯ್ತು. 4 3 2ನ LCM ತಗೊಂಡು 2 2 2 3 2 1 2 1 3 1 3 2 6 6 12. ಸೊ 12 ಇಸ್ ದ LCM, ಟೋಟಲ್ ವರ್ಕ್ ಅಂತ ಕರಿಬಹುದು ಅದನ್ನ. ಟೋಟಲ್ ವರ್ಕ್ 12 LCM. ಸೊ 12 LCM ಆದ್ರೆ ಈಗ ಅದನ್ನ ಯೂನಿಟ್ ಕನ್ವರ್ಟ್ ಮಾಡ್ತೀನಿ. ಈಗ ನೋಡಿ, ಎ ಇದೆಯಲ್ಲ, 4 3 12. ಓಕೆ, ಎ ಪರ್ ಯೂನಿಟ್ ವರ್ಕ್ ಏನಾಯ್ತು ನೋಡಿ, 4 3 12 ಅಲ್ವಾ, 3 ಯೂನಿಟ್ ಅಂದ್ರೆ 3 ಗೊಂಬೆ ಮಾಡಕ್ಕೆ ಅಂತ ಅನ್ಕೊಳ್ಳಿ. 3 ಗೊಂಬೆ ಮಾಡಕ್ಕೆ ಅವನು 1 ಗಂಟೆಯಲ್ಲಿ 3 ಗೊಂಬೆ ಮಾಡ್ತಾನೆ ಅಂತ. ಓಕೆ, ಬಿ ಪ್ಲಸ್ ಸಿ ಆದ್ರೆ 3ರಿಂದ ಎಷ್ಟು, 3 4 ಅಲ್ವಾ, ಎಷ್ಟಾಯ್ತು 4. 2ರಿಂದ ಆದ್ರೆ ಎ ಪ್ಲಸ್ ಸಿ ಆದ್ರೆ 2 6 12. ಸೊ ಇಲ್ಲಿ ಎ ಪ್ಲಸ್ ಸಿ ಏನಾಯ್ತು ಸರ್, 6. ಸೊ ಇಲ್ಲಿ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ, 3 4 6 ಇದೆ. ಇದು ಟೋಟಲ್ ವರ್ಕ್. ಇದು ನಮಗೆ ಬಿ ಬೇಕು, ಇಲ್ಲಿ ಯೂನಿಟ್ ವರ್ಕ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಿ ಬೇಕು ಅಂದ್ರೆ ಇಲ್ಲಿ ನೋಡಿ, ಎ ಪ್ಲಸ್ ಸಿ ನಮ್ಗೆ 6 ಅಂತ ಗೊತ್ತಿದೆ, ಎ 3 ಅಂತ ಗೊತ್ತಿದೆ. ಸೊ ಸಿ ಕಂಡುಹಿಡಿಯಬಹುದಾ? ಸೊ ಇಲ್ಲಿ ಎಗೆ 3 ಹಾಕಿದ್ರೆ ಸಿ ಏನಾಗುತ್ತೆ ಸರ್, 6 - 3 ಆಯ್ತು. ಈ ಕಡೆ ಬರುತ್ತಲ್ವಾ 3. ಸೊ ಸಿ ಏನಾಯ್ತು, 3 ಆಯ್ತು. ಸಿ ಯೂನಿಟ್ ವರ್ಕ್ ಅಂದ್ರೆ 3 ಯೂನಿಟ್ ಕೆಲಸ ಮಾಡ್ತಾರೆ 1 ಅವರ್ ಅಲ್ಲಿ ಅಂತ ಅರ್ಥ ಆಯ್ತು. ಎ 3 ಯೂನಿಟ್ ಕೆಲಸ ಮಾಡಿದ್ರೆ ಸಿ ಕೂಡ 3 ಯೂನಿಟ್ ಮಾಡ್ತಾನೆ. ಸೊ ಬಿ ಬೇಕಲ್ಲ, ಇಲ್ಲಿ ಬಿ ಈ ಈಕ್ವೇಶನ್ ಹಾಕ್ಬೋದಾ? ಬಿ ಪ್ಲಸ್ ಸಿ ಇದೆಯಲ್ಲ, 4 ಇದೆ. ಇದಕ್ಕೆ ಸಿ 3 ಆದ್ರೆ ಬಿ ಏನಾಗುತ್ತೆ ಸರ್, 4 - 3 ಆಗುತ್ತೆ. ಅಂದ್ರೆ ಬಿ ಇಸ್ ಈಕ್ವಲ್ ಟು 1. ಸೊ ಬಿ ಎಷ್ಟು ಏನಾಯ್ತು ಸರ್, 1 ಆಯ್ತು. ಎ ಇದು ಯೂನಿಟ್ ವರ್ಕ್ ಅಂದ್ರೆ 1 ಅವರ್ ಅಲ್ಲಿ 1 ಗೊಂಬೆ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ಟೋಟಲ್ 12 ಇದೆ ಅಲ್ವಾ. ಸೊ ಏನಾಯ್ತು ಅವಾಗ, ಬಿ ಎಷ್ಟು ಗಂಟೆಲಿ ಕೆಲಸ ಮಾಡ್ತಾನೆ ಟೋಟಲ್ ವರ್ಕ್,
12/1 ಅಂದ್ರೆ ಒಂದ್ 12 ಅಷ್ಟೇ ಬರುತ್ತೆ. ಸೊ ಎಷ್ಟು 12 ಗಂಟೆ ಬೇಕು, 12 ಗಂಟೆ ಇದೆ. ಸಿ ದಿಸ್ ಇಸ್ ದ ರೈಟ್ ಆನ್ಸರ್. ಹಿಂಗೆ ಸರ್ ಮಾಡ್ಬೇಕು. ಸೊ ನೋಡಿ, ಯೂನಿಟ್ ವರ್ಕ್ ಮೆಥಡ್ ಇದೆಯಲ್ಲ, ದಿಸ್ ಇಸ್ ಈಸಿಯೆಸ್ಟ್ ಮೆಥಡ್. ವರ್ಕ್ ಗೆ ನಾವು ಟೈಮ್ ಅಂಡ್ ವರ್ಕ್ ಗೆ ಯೂಶಲಿ ನಾವು ಇದನ್ನೇ ಯೂಸ್ ಮಾಡ್ಕೋಬೇಕು. ಓಕೆ ಸರ್. ನೆಕ್ಸ್ಟ್ ಬನ್ನಿ, ಆಕಾಶ ನೀಲಿ ಬಣ್ಣಕ್ಕೆ ಕಾರಣ ಏನು? ಪ್ರತಿಫಲನ, ವಕ್ರೀಭವನ, ಎಲ್ಲೆಡೆ ಚದುರುವಿಕೆ, ಹರಡುವಿಕೆ. ಅಂದ್ರೆ ಸ್ಕ್ಯಾಟ್ರಿಂಗ್, ಎಲ್ಲೆಡೆ ಚದುರುವಿಕೆಗೆ ಅಂತ ಕೇಳ್ತೀನಿ. ನಾನು ಸಾಮಾನ್ಯ ವಿಜ್ಞಾನ ಅಪ್ಲೈಡ್ ಸೈನ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೇಳಿದೀನಿ. ರಿಫ್ರಾಕ್ಷನ್ ಗೆ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೇನೆ. ವಕ್ರೀಭವನ ಯಾವ್ದಾವ್ದಕ್ಕೆ ಅನ್ವಯಿಸುತ್ತೆ, ಯಾವ್ದಕ್ಕೆ ವಕ್ರೀಭವನ ಅಂತ. ಆಕಾಶದಲ್ಲಿ ನೀಲಿ ಬಣ್ಣ ಕಾಣಕ್ಕೆ ನಮ್ಗೆ ಸ್ಕ್ಯಾಟ್ರಿಂಗ್ ಅಂದ್ರೆ ಬ್ಲೂ ಕಲರ್ ಏನೋ ಕಣಗಳನ್ನ ಚದುರಿಸುತ್ತದೆ, ಸ್ಕ್ಯಾಟ್ರಿಂಗ್ ಮಾಡುತ್ತೆ. ಓಕೆ, ಸೊ ಸಿ ಇಸ್ ದ ರೈಟ್ ಆನ್ಸರ್. ಸೂರ್ಯನಲ್ಲಿ ಪ್ರಮುಖ ಅನಿಲ ಯಾವುದು? ಈಸಿಯಸ್ಟ್ ಕ್ವಶನ್ ಇದು. ಹೈಡ್ರೋಜನ್ ಮತ್ತು ಹೀಲಿಯಂ, ಅಂದ್ರೆ ಜಲಜನಕ ಮತ್ತು ಹೀಲಿಯಂ. ಸೊ ಮೊದಲನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್. ನೆಕ್ಸ್ಟ್ ಬಂದು, ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹ? ಅಯ್ಯೋ, ಸಿಂಪಲ್, ಶನಿ ಗ್ರಹ. ನಿಮ್ಗೆ ಗೊತ್ತಿದೆ. ಈಗ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಕೂಡ, ಗುರು ಗ್ರಹ ಶನಿ ಗ್ರಹ ಅತ್ಯಂತ ಜಾಸ್ತಿ ಗ್ರಹ ಯಾವ್ದು ಉಪಗ್ರಹ ಹೊಂದಿದೆ ಅಂದ್ರೆ ಶನಿ ಗ್ರಹ ಹೊಂದಿದೆ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇನ್ನು ಗುರುಗ್ರಹ ದೊಡ್ಡ ಉಪಗ್ರಹ ನಿಮ್ಗೆ ಗೊತ್ತಿದೆ, ಗಣ್ಯಮ್ಯಾಡ್ ಅಲ್ವಾ? ಸೊ ನೆಕ್ಸ್ಟ್ ಬನ್ನಿ, ಈ ಕೆಳಕಂಡವುಗಳಲ್ಲಿ ಯಾವುದು ವಿದ್ಯುತ್ ಕಾಂತದ ಒಳಭಾಗಕ್ಕೆ ಸೂಕ್ತವಾಗಿದೆ? ಅಂದ್ರೆ ವಿದ್ಯುತ್ ಕಾಂತದ ಅಂದ್ರೆ ನಮ್ಗೆ ಕೋರ್ ಇರುತ್ತೆ, ಕೋರ್. ಇಲ್ಲಿ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಈ ಕೋರ್ ಇರುತ್ತಲ್ಲ, ನೀವು ನೋಡಿರ್ತೀರ ಚಿಕ್ಕ ಚಿಕ್ಕ ಮೆಷಿನ್ ಗಳಲ್ಲಿ, ಮೋಟರ್ಗಳಲ್ಲಿ, ನೀವು ಚಿಕ್ಕ ಚಿಕ್ಕದು ಯಾವ್ದಾದ್ರು ಆಟ ಸಾಮಾನುಗಳು, ಯಾವ್ದು ಎಲೆಕ್ಟ್ರಿಕಲ್ ಇದ್ರಲ್ಲಿ ನೋಡಿರ್ತೀರ. ಇದು ಒಂದ್ ರೀತಿ ಈ ರೀತಿ ಇರುತ್ತೆ. ಇದು ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ ಗಾಳಿ, ಮೆದು ಕಬ್ಬಿಣ, ಉಕ್ಕು ಅಲ್ಲ, ಗಾಳಿನೂ ಅಲ್ಲ, ಮೆದು ಕಬ್ಬಿಣ, ಸಾಫ್ಟ್ ಐರನ್ ಇಂದ ಆಗಿರುತ್ತೆ. ಓಕೆ, ಯಾಕಂದ್ರೆ ಅದು ಹೀಟ್ ಕೊಟ್ಟಾಗ, ಮೋಟರ್ಗಳಲ್ಲಿ ಏನಾಗುತ್ತೆ, ಹೀಟ್ ಕೊಟ್ಟಾಗ ಅದು ಎಕ್ಸ್ಪ್ಯಾಂಡ್ ಆಗ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ಬೇಕು. ಸೊ ಹಾಗಾಗಿ ಅದು ಮೆದು ಕಬ್ಬಿಣ, ಸಾಫ್ಟ್ ಐರನ್ ಆಗಿರುತ್ತೆ. ಓಕೆ ಸರ್, ಫೈನ್. 90ನೇ ಕ್ವಶನ್ ನೋಡಿ, 75ಕ್ಕೆ ತನಕ ಬಂದ್ರೆ ಇವತ್ತಿನ ವಿಡಿಯೋ ಕತೆ ಮುಗಿಯುತ್ತೆ. ಫೈನ್. ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಉಪಯೋಗ ಮಾಡಿದಾಗ ಈ ಎರಡು ದೇಹಗಳು ಸಮಾನಾಂತರ ಡ್ಯಾಶ್ ಪಡೆದುಕೊಳ್ಳುತ್ತವೆ. ಈಕ್ವಲ್ ಬಾಡೀಸ್ ನೋಡಿ, ಟೂ ಬಾಡೀಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದಿ. ಟೂ ಬಾಡೀಸ್ ಆಫ್ ಡಿಫ್ರೆಂಟ್ ಮಾಸ್, ಬೇರೆ ಬೇರೆ ಮಾಸಸ್ ಅಂದ್ರೆ ತೂಕ, ಇನಿಷಿಯಲಿ ಅಟ್ ರೆಸ್ಟ್ ಅಂಡ್ ಆಕ್ಟೆಡ್ ಅಪಾನ್ ಬೈ ಸೇಮ್ ಫೋರ್ಸ್. ಎರಡು ಸೇಮ್ ಫೋರ್ಸ್ ಆಗ್ತಾಗ ಅದು ಏನ ಮಾಡ್ಕೊಳ್ಳುತ್ತೆ ಅಂದ್ರೆ ಮೊಮೆಂಟಮ್ ನ ಗೇನ್ ಮಾಡ್ಕೊಳ್ಳುತ್ತೆ. ಏನದು ಮೊಮೆಂಟಮ್ ಅಂದ್ರೆ ಆವೇಗ ಅಂತ ಕರಿತೀವಿ, ಮೊಮೆಂಟಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೋಡಿ, ನೀವು ಯೂಶಲಿ ಮಾತುಗಳಲ್ಲಿ, ಫಿಲಮ್ ಗಳಲ್ಲಿ ನೋಡಿರ್ತೀರ. ಸೊ ಐ ಗೇನ್ ದ ಮೊಮೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರ ಅಷ್ಟಿಲ್ಲ, ಓದ್ತಾ ಓದ್ತಾ ಯು ವಿಲ್ ಗೆಟ್ ದಟ್ ಮೊಮೆಂಟ್, ಅಂದ್ರೆ ಆ ಸ್ಪೀಡ್ ನಿಮಗೆ ಸಿಗ್ತಾ ಹೋಗುತ್ತೆ, ಆವೇಗ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬನ್ನಿ, ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದು ವೆರಿ ಇಂಪಾರ್ಟೆಂಟ್. ಇದು ಜೂಲ್ಸ್ ಅಂತೂ ಅಲ್ಲಿ ಸಾಧ್ಯನೇ ಇಲ್ಲ. ಸಿಬೆಕ್, ಪೆಲ್ಚಿಯರ್, ವರ್ನಿಯರ್. ವರ್ನಿಯರ್ ನಿಮ್ಗೆ ಗೊತ್ತಿದೆ, ವರ್ನಿಯರ್ ಆಗಕ್ ಸಾಧ್ಯ ಇಲ್ಲ. ಜೂಲ್ಸ್ ನಿಮ್ಗೆ ಗೊತ್ತಿದೆ, ಸಾಧ್ಯ ಇಲ್ಲ. ಸೊ ಪೆಲ್ಚಿಯರ್ ಇಸ್ ದ ರೈಟ್ ಆನ್ಸರ್. ಪೆಲ್ಟಿಯರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಸಿಬ್ಯಾಕ್, ಪೆಲ್ಟಿಯರ್ ಬಗ್ಗೆ ಲಿಟಲ್ ಆಗಿ ತಿಳ್ಕೊಳ್ಳಿ. ದಟ್ ಇಸ್ ದ ಡಿಫರೆನ್ಸ್. ಅಂದ್ರೆ ಸಿಬ್ಯಾಕ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಅದು ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್. ಓಕೆ, ಇದು ಕೂಲರ್, ಥರ್ಮೋ ಎಲೆಕ್ಟ್ರಿಕ್ ಕೂಲರ್. ಅಂದ್ರೆ ರೆಫ್ರಿಜರೇಟರ್ ಅಲ್ಲಿ ಒಂದು ಮೆದು ಕಬ್ಬಿಣ ಮತ್ತೆ ಸಾಫ್ಟ್, ಒಂದು ಮೆದು ಕಬ್ಬಿಣ ಒಂದ್ ಕಡೆ ಕೂಲರ್ ಹೀಟ್ ಮಾಡಿರುತ್ತೆ ಡೋರ್ದು. ಓಕೆ, ಇನ್ನೊಂದ್ ಕಡೆ ಇರುತ್ತಲ್ಲ, ಇದು ಬಂದು ಅಲ್ಲಿ ಕಚ್ಕೊಳ್ತೇವೆ. ಹೀಟ್ ಮಾಡಿದಾಗ ಅದು ಮ್ಯಾಗ್ನೆಟಿಸಮ್ ಆಗುತ್ತೆ. ಓಕೆ, ದಟ್ ಪಾರ್ಟ್ ವಿಲ್ ಬಿಕಮ್ ಡೋರ್, ಮ್ಯಾಗ್ನೆಟಿಸಮ್ ಆಗುತ್ತೆ ರೆಫ್ರಿಜರೇಟರ್ ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಥರ್ಮೋ ಎಲೆಕ್ಟ್ರಿಕ್ ಕೂಲರ್ ಮೆಥಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಸಾಫ್ಟ್ ಮತ್ತೆ ಬೇರೆ ಬೇರೆ ಕೋಲ್ಡ್ ಐರನ್, ಸಾಫ್ಟ್ ಐರನ್ ಅಂತ ಎರಡು ಬೇರೆ ಬೇರೆ ಏನಿರುತ್ತೆ ಮೆಟಲ್ಗಳಿರುತ್ತೆ. ತುಂಬಾ ಡೀಟೇಲ್ ಬೇಡ, ಇದ್ರ ಅಪೋಸಿಟ್ ಸಿಬ್ಯಾಕ್ ಎಫೆಕ್ಟ್ ಅಂತ ತಿಳ್ಕೊಳ್ಳಿ, ಅಷ್ಟು ತಿಳ್ಕೊಂಡು ಸಾಕು. ನೆಕ್ಸ್ಟ್ ಬನ್ನಿ, ಡಯೋಡ್ ರೆಕ್ಟಿಫೈರ್ ಆಗಿ ಕೆಲಸ ಮಾಡುವಾಗ ಈ ಪರಿವರ್ತನೆ ಆಗುತ್ತೆ. ಏನಾಗುತ್ತೆ ರೆಕ್ಟಿಫೈರ್ ಏನ್ ಕೆಲಸ ಸರ್? ಸಿಂಪಲ್ ಸರ್, ಡಯೋಡ್ ರೆಕ್ಟಿಫೈರ್ ಏನ್ ಕೆಲಸ ಅದನ್ನ ನಾವು ಆನ್ಸರ್ ಅಲ್ಲಿ ಹುಡುಕ್ಬೇಕು. ಪರ್ಯಾಯ ವಿದ್ಯುತ್ತಿನ ನೇರ ವಿದ್ಯುತ್, ಯಸ್ ದಿಸ್ ರೈಟ್. ನೋಡೋಣ ಬೇರೆ ಆಪ್ಷನ್ ನೋಡೋಣ. ನೇರ ವಿದ್ಯುತ್ ನೋ, ಅಂದ್ರೆ ನೇರ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್, ಡೈರೆಕ್ಟ್ ಕರೆಂಟ್. ಇಲ್ಲಿ ಪರ್ಯಾಯ ವಿದ್ಯುತ್ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್, ಡೈರೆಕ್ಟ್ ಕರೆಂಟ್. ನೇರ ಅಂದ್ರೆ ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್. ನೇರ ವಿದ್ಯುತ್ತಿನ ಸ್ಥಿರ ವಿದ್ಯುತ್ ನೋ, ಹೆಚ್ಚಿನ ವೋಲ್ಟೇಜ್ ನೋ. ದಿಸ್ ಇಸ್ ದ ರೈಟ್ ಆನ್ಸರ್. ಅಕಸ್ಮಾತ್ ಅವನು ಡಿಸಿ ಟು ಎಸಿ ಕೇಳಿದ್ರೆ, ಅಂದ್ರೆ ನೇರ ವಿದ್ಯುತ್ ನಿಂದ ಪರ್ಯಾಯ ವಿದ್ಯುತ್ ಕೇಳಿದ್ರೆ ಯಾವ್ದಾಗುತ್ತೆ? ಇನ್ವರ್ಟರ್. ಇನ್ವರ್ಟರ್ ಇಸ್ ದ ರೈಟ್ ಆನ್ಸರ್. ರೆಕ್ಟಿಫೈರ್ ಏನ್ ಮಾಡುತ್ತೆ? ಎಸಿ ಟು ಡಿಸಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಪರ್ಯಾಯ ವಿದ್ಯುತ್ ಇಂದ ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್, ಡೈರೆಕ್ಟ್ ಕರೆಂಟ್. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಬನ್ನಿ, ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಯಾಕೆ? ಯಾಕೆ ಅಂದ್ರೆ ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ ಹೊಂದಿರ್ತಾರೆ. ಯಸ್ ದಿಸ್ ಇಸ್ ದ ರೈಟ್ ಆನ್ಸರ್. ದೇ ಕಂಟೈನ್ ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲ ಸರ್? ಎಲೆಕ್ಟ್ರಾನ್ಸ್ ಗಳಿರುತ್ತೆ, ಫ್ರೀ ಆಗಿ ಓಡಾಡ್ತಿರುತ್ತೆ. ಯಾವುದೋ ಒಂದು ಮೆಟಲ್ ತಗೊಂಡ್ರು ಕೂಡ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ದಿಸ್ ಇಸ್ ದ ರೈಟ್ ಆನ್ಸರ್. ಬನ್ನಿ,
ಹೀರು ಕಾಗದವು ಶಾಯಿಯನ್ನು ಹೀರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ. ಏನದು? ಶಾಯಿಯನ್ನು ಹೀರುವ ಕ್ರಿಯೆ. ಹೆಂಗೆ, ಯಾವ ಮೆಥಡ್, ಯಾವ ಒಂದು ಕಾನ್ಸೆಪ್ಟ್, ಯಾವ ಒಂದು ಥಿಯರಿ ಒಳಗೊಂಡಿರುತ್ತೆ ಅದು? ಶಾಯಿಯ ಜಿಗುಟು, ಲೋಮನಾಳ ಕ್ರಿಯೆ, ಹೀರು ಕಾಗದ ಮೇಲೆ ಶಾಯಿಯ ಪ್ರಸರಣ, ನುಗ್ಗುವ ಕ್ರಿಯೆ. ಸೊ ರೈಟ್ ಆನ್ಸರ್ ಲೋಮನಾಳ ಕ್ರಿಯೆ, ಅಂದ್ರೆ ಕೆಪಿಲರಿ ಆಕ್ಷನ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಆಫ್ ಇಂಕ್ ಬೈ ಪ್ಲಾಟಿಂಗ್ ಪೇಪರ್ ಅಂದ್ರೆ, ಈಗ ನಾನು ಎಕ್ಸಾಂಪಲ್ ನಿಮ್ಗೆ ನಾನು ಭೂಗೋಳ ಮಾಡ್ಬೇಕಾರೆಲ್ಲ ಹೇಳ್ತಿರ್ತೇನೆ. ಕೆಳಗಡೆಯಿಂದ ಒಂದೊಂದ್ಸಲ ನೀವು ಹಳ್ಳಿಗಳಿದ್ರೆ ಗೊತ್ತಿರುತ್ತೆ, ಈ ಹಳ್ಳ ಕೊಳ್ಳಗಳಲ್ಲಿ ಕೆಳಗಡೆಯಿಂದ ನೀರು ಮೇಲೆ ಜಿನುಗ್ತಾ ಇರುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಕೆಪಿಲರಿ ಆಕ್ಷನ್. ಹೆಂಗ್ ಬಂತು? ಮೇಲ್ಗಡೆ ಬಂದು ಏನಾಗುತ್ತೆ, ಅದು ಹೀರೋಗುತ್ತೆ, ಅಲ್ಲಿ ಲವಣಗಳು ಹಂಗೆ ಕುತ್ಕೊಳ್ಳುತ್ತೆ ಆವಿಯಾಗಿ. ಪುನಃ ಏನ್ ಮಾಡುತ್ತೆ, ಕೆಳಗಡೆ ಎಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಮೇಲ್ಮೈಯಲ್ಲಿ ಅದು ಕೆಪಿಲರಿ ಆಕ್ಷನ್ ಮುಖಾಂತರ ಬರುತ್ತೆ. ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಸೊ ತುಂಬಾ ಡೀಟೇಲ್ ಬೇಡ, ಇಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಬನ್ನಿ, HCl ನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು ಅಂತ ಕೊಟ್ಟಿದೆ. ಓಕೆ, ದ ಮೆಟಲ್ ಡಸ್ ನಾಟ್ ಗಿವ್ ಹೈಡ್ರೋಜನ್ ಆನ್ ಟ್ರೀಟ್ಮೆಂಟ್ ವಿತ್ ಡೈಲ್ಯೂಟ್ HCl ಈಸ್. ಬೆಳ್ಳಿ ಮಾಡಲ್ಲ. ಓಕೆ, ಸತು ಮಾಡುತ್ತೆ, ಕಬ್ಬಿಣ ಮಾಡುತ್ತೆ, ಕ್ಯಾಲ್ಸಿಯಂ ಮಾಡುತ್ತೆ, ಬೆಳ್ಳಿ ಮಾಡಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನು ಹೊಂದಿರುವುದು ಯಾವುದು? ಯಾವುದು ಸರ್ ಇಲ್ಲಿ? ಮೆಗ್ನೆಸೈಟ್, ಕ್ಯಾಲ್ಸೈಟ್, ಕಾರ್ನಲೈಟ್, ಡೋಮೊಲೈಟ್. ಸೊ ಡೋಲೋಮೈಟ್ ಇಸ್ ದ ರೈಟ್ ಆನ್ಸರ್. ಮೆಗ್ನೀಷಿಯಂ ಡೋಲೋಮೈಟ್ ಅಂದ್ರೆ ಗೊತ್ತಿರ್ಬೇಕಲ್ಲ, ದಿಸ್ ಇಸ್ ಸೆಡಿಮೆಂಟರಿ ರಾಕ್, ಅಂದ್ರೆ ಪದರಶಿಲೆ ಅಂತ ಕರಿತೀವಿ. ಪದರಶಿಲೆ ಅಥವಾ ಕಣಶಿಲೆ, ಸೆಡಿಮೆಂಟರಿ ರಾಕ್. ಸೊ ಯೂಶಲಿ ಕಾರ್ಬೋನಿಯಸ್ ರಾಕ್ ಆಗಿರುತ್ತೆ. ಇದ್ರಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇರುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಕಲ್ಲಿನ ವಿಧಗಳನ್ನ ನಾನು ಒಂದು ಚಾಪ್ಟರ್ ಅಲ್ಲಿ ಭೂಗೋಳದಲ್ಲಿ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನೋಡಿ ಒಂದ್ಸಲ. ಅಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ. ಕಾರ್ನಲೈಟ್ ಅಲ್ಲಿ ನಿಮ್ಗೆ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಇರುತ್ತೆ. ಕಾರ್ನಲೈಟ್ ಅಲ್ಲಿ. ಮೆಗ್ನಸೈಟ್ ಅಲ್ಲಿ ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂ ಇದರಿಂದ ಆರಾಮಾಗಿ ಸಿಗುತ್ತೆ. ಕ್ಯಾಲ್ಸೈಟ್. ಓಕೆ, ಸೊ ಇದೆಲ್ಲ ಕೂಡ ಕಾರ್ಬೋನೇಷಿಯಸ್ ರಾಕ್ಸ್. ಮೆಗ್ನಸೈಟ್ ಅಲ್ಲಿ ಮೆಗ್ನೀಷಿಯಂ ಇರುತ್ತೆ, ಗೊತ್ತಿರಬೇಕು. ಕಾರ್ನಲೈಟ್ ಡೋರ್ನಮೈಟ್ ವ್ಯತ್ಯಾಸ ಗೊತ್ತಿರಬೇಕು. ಡೋಲೋಮೈಟ್ ಅಲ್ಲಿ ನಮ್ಗೆ ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಬರುತ್ತೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಘನ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆ ಅಂತೀವಿ. ಘನ ಇಂದ ಅನಿಲ ರೂಪ ಏನಂತ ಕರಿತೀವಿ? ಅದನ್ನ ಸಂಸ್ಕರಣ, ಸಬ್ಮಿಲೇಷನ್ ಅಂತ ಕರಿತೀವಿ. ಇದನ್ನ ನಾವು ಮಳೆ ಪಾಠದಲ್ಲಿ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ. ಮಳೆ ಮತ್ತು ಮೋಡ ಮಾಡಿದ್ದೀನಿ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನಿಮ್ಗೆ ಕಾಣಿಸಿರುತ್ತೆ. ಅಲ್ಲಿ ಆವಿಯಾಗುತ್ತಲ್ಲ ನೀರು, ಅಂದ್ರೆ ನೀರಾವಿಯಾಗಿ ಭೂಮಿ ಮೇಲಿರತಕ್ಕಂತ ಒಂದು ದ್ರವ ಆವಿ ಆಗುತ್ತಲ್ಲ, ಏನಂತ ಬಾಷ್ಪೀಕರಣ ಅಂತ ಏನ್ ಕರಿತೀವಿ ಅಲ್ವಾ. ಆಮೇಲೆ ಮೇಲೋಗಿ ಘನೀಕರಿಸುತ್ತಲ್ಲ, ಘನೀಕರಣ ಅಂತ ಕರಿತೀವಿ. ಅಲ್ಲಿ ನಮ್ಗೆ ಏನಾಗುತ್ತೆ, ಏರೋಸಾಲ್ಸ್ ಅಂತ ಕರಿತೀವಿ. ಅಂದ್ರೆ ಲವಣಯುಕ್ತದಲ್ಲಿ ಇಂಗಾಲದ ಮೇಲೆ ಅದು ಘನೀಭವಿಸುತ್ತೆ. ಅದು ಘನೀಭವಿಸಿ ನೀರಾಗಿ ಪರಿವರ್ತನೆಯಾಗಿ ಮಳೆಯಾಗಿ ಸುರಿಯುತ್ತೆ. ಒಂದೊಂದು ಟೈಮಲ್ಲಿ, ಅಂದ್ರೆ ತುಂಬಾ ಹೈಟ್ಗೆ ಹೋದ್ರೆ ಏನಾಗುತ್ತೆ, ಆ ಘನ ವಸ್ತು ಇದೆಯಲ್ಲ, ಓಕೆ, ಘನ ವಸ್ತು, ಸೊ ಡೈರೆಕ್ಟ್ ಆಗಿ ಅದೇನಾಗ್ಬೋದು, ಕರಗಿ ನೀರಾಗ್ಬಿಡ್ಬೋದು. ಅಂದ್ರೆ ಅಂದ್ರೆ ದ್ರವವಾಗದೆ ಅನಿಲವಾಗಬಹುದು ಒಂದೊಂದು ಟೈಮ್. ಸೊ ಇಂಥ ಒಂದು ಇದನ್ನ ಸಬ್ಮಿಲೇಷನ್ ಅಂತ ಕರಿತೀವಿ. ಅಂದ್ರೆ ದೇರ್ ಇಸ್ ನೋ ನಿಮ್ಗೆ ಮತ್ತೆ ಯಾವ್ದು ನಿಮ್ಗೆ ದ್ರವ ಆಗಲ್ಲ, ಅನಿಲ ಟು ಘನ ಈ ರೀತಿ ಆಗ್ತಕ್ಕಂಥದ್ದು. ಓಕೆ, ಒಣ ಐಸ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಸರ್. ಡ್ರೈ ಐಸ್ ಯಾವುದು? ನೀರಿನ ಗಟ್ಟಿಯಾಗಿಸುವ ಇಲ್ಲದ ಐಸ್, ಕರಗದೇ ಇರುವ ಐಸ್, ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್, ಇವುಗಳಲ್ಲಿ ಯಾವುದಲ್ಲ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸಾಲಿಡ್ ಕಾರ್ಬನ್. ಓಕೆ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ನ ನಾವೇನ್ ಮಾಡ್ತೀವಿ? ಒಣ ಐಸ್ ಅಂತ ಕರಿತೀವಿ. ಸರ್ ಇದು ನೋಡಿರ್ತೀರಾ ನಿಮ್ಗೆ ಫಿಲಂಗಳಲ್ಲಿ ಅಥವಾ ಡ್ರಾಮಾಗಳಲ್ಲಿ ಈ ಸ್ವರ್ಗದಲ್ಲಿ ಹೊಗೆ ಆಡ್ತಿರತ್ ನೋಡಿ ಕಾಲ ಹತ್ರ. ಸೊ ದಿಸ್ ಇಸ್ ಕಾಲ್ಡ್ ಡ್ರೈ ಐಸ್. ಇದನ್ನ ಇಟ್ಬಿಟ್ರೆ ಅದು ರಿಯಾಕ್ಟ್ ಆಗಿ ಏನಾಗ ಗಾಳಿ ಜೊತೆ ನಿಮ್ಗೆ ಹೊಗೆ ರೀತಿ ಬರ್ತಾ ಇರುತ್ತೆ. ಹೊಗೆ ರೀತಿ ಅಲ್ವಾ, ನಿಮ್ಗೆ ಹೊಗೆ ಒಂದ್ ರೀತಿ ಸ್ವರ್ಗದಲ್ಲಿ ಹೊಗೆ ಆಡ್ತಿರುತ್ತಲ್ಲ, ಬಿಕಾಸ್ ಆಫ್ ಇದು ಒಣ ಐಸ್ ಇಂದ, ಡ್ರೈ ಐಸ್ ಇಂದ. ಓಕೆ, ತೋರಿಸ್ತಾರೆ ಟಿವಿಲಿ. ಸೊ ನಾವು ನಾಟಕಗಳಲ್ಲಿ ಇದನ್ನ ಕಾಣಸಿಗ್ಬೋದು. ಫೈನ್. ಓಕೆ, ಗಾಳಿಯಲ್ಲಿರುವ ಹೆಚ್ಚು ಭಾಗ ಯಾವುದು? ಯಾವುದು ಸರ್? ಸಿಂಪಲ್, ಸಾರಜನಕ. ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಜಾಸ್ತಿ ಇರೋದು ಯಾವ್ದು ಸರ್? ಸಾರಜನಕ. ಗೊತ್ತಿರ್ಬೇಕು. ಆಮೇಲೆ ಯಾವ್ದು ಬರುತ್ತೆ? ಇದು ಬರೀರಿ. ಫಸ್ಟ್ ಸಾರಜನಕ, ಸೆಕೆಂಡ್ ಯಾವ್ದು ಬರುತ್ತೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಥರ್ಡ್ ಯಾವ್ದು ಬರುತ್ತೆ? ಇದನ್ನ ನಾನು ರಿಪೀಟೆಡ್ ಆಗಿ ನಾನು ನಮ್ಮ ಒಂದು ಚಾನಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಕ್ವಶನ್ ಕೂಡ ತಗೊಂಡಿದ್ದೀನಿ. ಇದೊಂದೇ ಅಲ್ಲ, ಜಲ ಸಮುದ್ರದಲ್ಲಿ ಅತ್ಯಂತ ಹೆಚ್ಚು ಕರಗಿರ್ತಕ್ಕಂಥ ಲವಣ ಯಾವುದು ಅಂತ? ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಯಾವುದು? ಮೂರನೇದು ಯಾವುದು? ನಾಲ್ಕನೇದು ಯಾವುದು? ಬರೀರಿ ಅದನ್ನ ನೀವು. ಓಕೆ, ಗೊತ್ತಿಲ್ವಾ? ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸರ್, ಅಲ್ಲಿ ಚೆಕ್ ಮಾಡಿ. ಅಥವಾ FD SDA PSI ಅಂತ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ. ಅಲ್ಲೂ ಕೂಡ ಭೂಗೋಳಶಾಸ್ತ್ರದ MCQs ನ ಸಾಲ್ವ್ ಮಾಡಿದೀವಿ. ಪ್ರಶ್ನೋತ್ತರಗಳ ಅಲ್ಲೂ ಕೂಡ ಇದನ್ನ ಕವರ್ ಮಾಡಿದ್ದೀವಿ. ಓಕೆ ಸರ್. ಓಕೆ,
ಗ್ರಾಫೈಟ್ ರಾಡ್ಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ ಏನಕ್ಕೆ? ಸಿಂಪಲ್, ಇದು ಯುರೇನಿಯಂಗೆ ವರ್ತಿಸುವ ಶಕ್ತಿ ಬಿಡುಗಡೆ ಅಲ್ಲ, ನ್ಯೂಟ್ರಾನ್ ಗಳನ್ನ ಉತ್ಪತ್ತಿ ಅಲ್ಲ, ಅಣು ವಿದ್ಯಾರಣ ಕ್ರಿಯೆಯನ್ನು ಪ್ರಚೋದಿಸುತ್ತದೆ ಅಲ್ಲ, ವೇಗವಾಗಿ ಚಲಿಸುವ ನ್ಯೂಟ್ರಾನ್ ಥರ್ಮಲ್ ನ್ಯೂಟ್ರಾನ್ ಗಳಿಗೆ ಪರಿವರ್ತಿಸುತ್ತದೆ. ಎಸ್, ಕನ್ವರ್ಟ್ ಫಾಸ್ಟ್ ಮೂವ್ ನ್ಯೂಟ್ರಾನ್ ಇಂಟು ಥರ್ಮಲ್ ನ್ಯೂಟ್ರಾನ್, ಅಂದ್ರೆ ಅದ್ರ ವೇಗನ ನ್ಯೂಟ್ರಾನ್ ನ ಮಲ್ಟಿಪ್ಲಿಕೇಶನ್ ಆಗಿ ತಡೆಯುತ್ತೆ ಗ್ರಾಫೈಟ್ ರಾಡ್ಗಳು. ಓಕೆ, ಮಾಡರೇಟರ್ ಅಂತ ಏನ್ ಕರಿತೀವಿ ಅಲ್ಲ ಸರ್, ಮಾಡರೇಟರ್. ಮತ್ತೆ ಕೂಲೆಂಟ್ ಕೂಡ ಯೂಸ್ ಮಾಡ್ತೀವಿ. ಆಸ್ ಕೂಲೆಂಟ್ ಆಗಿ ಯೂಶಲಿ ನಾವೇನು ಯೂಸ್ ಮಾಡ್ತೀವಿ, ಹೆವಿ ವಾಟರ್ ನ ಯೂಸ್ ಮಾಡ್ತೀವಿ. ಹೆವಿ ವಾಟರ್ ನ ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದು ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು ನಿಮ್ಗೆ, ನಮ್ಮ ಏನೋ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಫೈನ್. ನೆಕ್ಸ್ಟ್ ಬನ್ನಿ, ಒಂದು ಆಮ್ಲೀಯ ದ್ರಾವಣ pH ನ ಮೌಲ್ಯ ಎಷ್ಟಿರುತ್ತೆ? ಅಂದ್ರೆ ಅಸಿಡಿಕ್ ಸೊಲ್ಯೂಷನ್ ಎಷ್ಟಿರುತ್ತೆ? ಲೆಸ್ ದನ್ 7. 7ಕ್ಕಿಂತ ಕಮ್ಮಿ ಇದ್ರೆ ಅದು ಏನಾಗಿರುತ್ತೆ? ಆಮ್ಲೀಯವಾಗಿರುತ್ತೆ. 7ಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್? 7ಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ಗ್ರೇಟರ್ ದನ್ 7 ಅಂತ ಕರಿತೀವಿ. ಅದನ್ನ ಕ್ಷಾರೀಯ ಅಥವಾ ಲವಣಯುಕ್ತ ಅಂತ ಕರಿತೀವಿ. 7 ಇದ್ರೆ ಯೂಶಲಿ 7 to 8 ಅಂತ, 7 to 7.5 ಇದ್ರೆ ಏನಂತ ಕರಿತೀವಿ? ಅದು ತಟಸ್ಥ. ಓಕೆ, ಗೊತ್ತಿರಬೇಕಿದೆ. ಪಾಲಿಥಿನ್ ಉತ್ಪಾದಿಸಲು ಬೇಕಾಗುವ ವಸ್ತು ಯಾವುದು? ಪಾಲಿಥಿನ್ ಯಾವ್ದು? ಈಥೇನ್, ಎಥಿಲಿನ್, ಈಥೇನ್ ಆಲ್ಕೋಹಾಲ್, ಇಥಿಲಿನ್. ಯಾವ್ದು ಕರೆಕ್ಟ್ ಆನ್ಸರ್ ಸರ್ ಇಲ್ಲಿ? ಸೊ ಪಾಲಿಥಿನ್ ನ ಏನ್ ಮಾಡಕ್ಕೆ? ಉತ್ಪಾದನೆ ಮಾಡಕ್ಕೆ ಪಾಲಿಥಿನ್. ಸೊ ಸಿಂಪಲ್, ಇದು ಕೂಡ ಸಿಂಪಲ್ ಆನ್ಸರ್. ಸೊ ಈಸಿ ಆನ್ಸರ್. ಇದನ್ನ ನಿಮ್ಗೆ ಹೋಮ್ವರ್ಕ್ ಕೊಡ್ಲಾ ಅಥವಾ ಟೆಲ್? ಎಸ್, ಹೇಳ್ಬಿಡ್ತೀನಿ. ಎಥಿಲಿನ್ ಯೂಸ್ ಮಾಡ್ತೀವಿ. ಈಥೇನ್ ಆಲ್ಕೋಹಾಲ್ ನಿಮ್ಗೆ ಗೊತ್ತಿದೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಆಲ್ಕೋಹಾಲ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು? ಕೆಫೆನ್ ಇರುತ್ತೆ. ನಮ್ಮ ಸ್ಮೋಕಿಂಗ್ ಅಲ್ಲಿ ನಿಕೋಟಿನ್ ಇರುತ್ತೆ. ಆಸ್ಪಿರಿನ್ ಗೊತ್ತಲ್ಲ, ಪೇನ್ ಕಿಲ್ಲರ್ ಅಥವಾ ಏನೋ ನಾವು ನೆನ ತಪ್ಪಕ್ಸಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಲ್ಲಿ. ಸೊ ಅಲ್ಲಿ ಆಸ್ಪಿರಿನ್ ನ ಯೂಸ್ ಮಾಡ್ತೀವಿ. ಕ್ಲೋರೋಫಿಲ್ ಇದಕ್ಕೆ ಸಂಬಂಧಪಟ್ಟಿರೋದಲ್ಲ. ಓಕೆ, ಬನ್ನಿ. ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ವೆರಿ ಇಂಪಾರ್ಟೆಂಟ್. ಡಿಹೈಡ್ರೇಷನ್. ಈಗ ಬೇಸಿಗೆಗಾಲ ಹೆಚ್ಚು ನೀರು ಕುಡೀರಿ. ಯಾಕಂದ್ರೆ ನಾನು ಈ ವಿಡಿಯೋ ಲೇಟ್ ಆಗಕ್ ಕಾರಣ ಅದೇ ಸ್ನೇಹಿತರೆ, ನನಗೆ ಹೆಲ್ತ್ ಸರಿ ಇರಲಿಲ್ಲ. ಅದಕ್ಕೆ ಆಲ್ಮೋಸ್ಟ್ ಒಂದು 4-5 ದಿನ 6 ದಿನ ಆಯ್ತು ಅನ್ಕೋತೀನಿ ವಿಡಿಯೋ ಸೀರೀಸ್ ಬಂದಿರಲಿಲ್ಲ. ಬಿಕಾಸ್ ಆಫ್ ಡಿಹೈಡ್ರೇಷನ್ ಅಂತಂದ್ರೆ ನಿಮ್ಗೆ ಹೆಚ್ಚು ಬೆವರ್ತಿರ್ತೀರಾ. ಸೊ ಈ ಟೈಮಲ್ಲಿ ನಿಮ್ಗೆ ಬೇರೆ ಬೇರೆ ಜ್ವರ ಬರೋದು, ನೆಗಡಿ. ಸೊ ಈ ಟೈಮಲ್ಲಿ ಹೆಚ್ಚು ಡಿಹೈಡ್ರೇಷನ್ ಆಗುತ್ತೆ. ಸೊ ಅವಾಗ ಹೆಚ್ಚು ನೀರು ಕುಡಿಬೇಕು. ಆದ್ರೂ ಸುಸ್ತಾಗ್ತಾ ಇದೆ ಅಂದಾಗ ಏನ್ ಮಾಡ್ಬೇಕು ನೀವು? ಎಲೆಕ್ಟ್ರಾಲ್ ತಗೋಬೇಕು. ಎಲೆಕ್ಟ್ರಾಲ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬಾಡಿ ಇಲ್ಲಿ ನಮ್ಗೆ ಡಿಹೈಡ್ರೇಷನ್ ಆದಾಗ ಎಳ್ನೀರ್ ಕುಡಿಬೇಕು, ನೀರ್ ಜಾಸ್ತಿ ಕುಡಿಬೇಕು. ಹೋದ್ರೂ ಸುಸ್ತಾಗ್ತಾ ಇದೆ ಅಂದಾಗ ಎಲೆಕ್ಟ್ರಾಲ್ ತಗೋಬೇಕು. ಬೇಗ ನಿಮ್ಗೆ ಸುಸ್ತು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಪೊಟ್ಯಾಸಿಯಂ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಿರ್ಜಲೀಕರಣ ಆದಾಗ ಮುಖ್ಯವಾದ ಮೇನ್ ಲಾಸ್ ಆಗೋದು ಸೋಡಿಯಂ ಕ್ಲೋರೈಡ್ ನಮ್ಗೆ. ಓಕೆ, ಸಕ್ಕರೆ ಅಂತ ಎಷ್ಟೊಂದು ದಿನ ಆಗ್ತಿರೋ, ಸಕ್ಕರೆ ಇಸ್ ಎ ಶುಗರ್ ಇಸ್ ಆಲ್ಸೋ ಎ ಡಿಆಕ್ಸಿ. ಬಟ್ ಇಲ್ಲ ಏನ್ ಅರ್ಥ ಅಂತಂದ್ರೆ, ನೀವು ಎಲೆಕ್ಟ್ರಾಲ್ ಓಪನ್ ಮಾಡಿ ನೋಡಿ, ಇರುತ್ತೆ ಒಂದ್ 20 ರೂಪಾಯಿ ಸಿಗುತ್ತೆ ನಿಮ್ಗೆ. ಒಂದ್ ಪ್ಯಾಕೆಟ್ ನ 1 ಲೀಟರ್ ನೀರಲ್ಲಿ ಹಾಕೊಂಡು ಕುಡಿಯತಕ್ಕಂಥದ್ದು. ಇಟ್ ಇಸ್ ಎ ORS ಕೈಂಡ್ ಆಫ್ ಥಿಂಗ್. ಓಕೆ, ಅಂದ್ರೆ ಇಟ್ಸ್ ನಾಟ್ ORS, ಬಟ್ ಅಂದ್ರೆ ಓರಲಿ ನಾವು ORS ತಗೊಳ್ತಕ್ಕಂಥದ್ದು. ಓರಲಿ ಅಂದ್ರೆ ಬಾಯಿ ಮುಖಾಂತರ. ಚೆನ್ನಾಗಿರುತ್ತೆ. 1 ಲೀಟರ್ ನೀರಿಗೆ ಹಾಕೊಂಡು ಕುಡಿತಕ್ಕಂಥದ್ದು. ಅಲ್ಲಿ ನಿಮ್ಗೆ ಕೊಟ್ಟಿರ್ತಾನೆ ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್ ಎಲ್ಲ ಇರುತ್ತೆ ಅದ್ರಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಡಿಹೈಡ್ರೇಟ್ ಆದಾಗ ಇದನ್ನು ಯೂಸ್ ಮಾಡಿ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇವತ್ತಿನ ಒಂದು ಪತ್ರಿಕೆಯ ಟೋಟಲ್ ಪಾರ್ಟ್ 4 ವಿಭಾಗವಾಗಿ ಮಾಡಿ 25 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಪೇಪರ್ 1 ಮತ್ತೆ ಇದೇ ಪೇಪರ್ 2 ಬೇರೆ ಇಯರ್ ಕ್ವಶನ್ಸ್ ಪೇಪರ್ನು ಇದೇ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋದ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ತಗೋತೀನಿ. ಪೇಪರ್ 1 ಬಗ್ಗೆನೂ ತಗೋತೀನಿ. ಓಕೆ, ಸೊ ಈ ಒಂದು 2019 ಪತ್ರಿಕೆಯ ಕಂಪ್ಲೀಟ್ 100 ಕ್ವಶನ್ಸ್ ಅನಾಲಿಸಿಸ್ ಮಾಡಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಬೇರೆ ಪತ್ರಿಕೆ ತಗೋಣ. ಮತ್ತೆ ಗ್ರೂಪ್ ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. SDA ಎಕ್ಸಾಮ್ ಇನ್ನೇನ್ ಬರುತ್ತೆ ಅದ್ರದ್ದು ಡಿಸ್ಕಸ್ ಮಾಡೋಣ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಈ ರೀತಿ ಸಿಂಬಲ್ ಇರುತ್ತೆ, ಪುನೀತ್ ಫೋರಂ ಅಂತ ಜಾಯ್ನ್ ಆಗ್ತೀನಿ. ನಮಸ್ಕಾರ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ.